ವೇದ ಹೇಳೋದು ಏನು ಅಂದರೆ ಬ್ರಹ್ಮನನ್ನ. ಹಾಗಾದರೆ ಬ್ರಹ್ಮಸೂತ್ರಗಳಿಗೆ ಬ್ರಹ್ಮನು ವಿಷಯ ಅಲ್ಲ. ಬ್ರಹ್ಮಸೂತ್ರಗಳು ಬ್ರಹ್ಮನನ್ನು ಹೇಳೋದಲ್ಲ, ಯುಕ್ತಿಯನ್ನು ಹೇಳೋದು. ವೇದ ಬ್ರಹ್ಮನನ್ನು ತಿಳಿಸುವ ವೇದಗಳಿಗೆ ಸಪೋರ್ಟ್ ಆಗಿ ಯುಕ್ತಿಗಳನ್ನು ಸಪ್ಲೈ ಮಾಡೋದು. ಅಲ್ಲಿಗೆ ಒಂದು ಕಾರ್ ನಿರ್ಮಾಣ ಮಾಡೋ ಒಂದು ದೊಡ್ಡ ಸಂಸ್ಥೆ ಇದ್ರೆ ಅದಕ್ಕೆ ಟ್ಯೂಬೋ ಟೈರೋ ನಿರ್ಮಾಣ ಮಾಡಿ ಸಪ್ಲೈ ಮಾಡೋ ಒಂದು ಕೆಲಸ ಬ್ರಹ್ಮಸೂತ್ರದ್ದು. ಟೂಲ್ ಸಪ್ಲೈ ಅದು. ಬ್ರಹ್ಮಸೂತ್ರ ಟೂಲ್ಸ್ ಅನ್ನ ವೇದಕ್ಕೆ ಸಪ್ಲೈ ಮಾಡೋದು. ಇದು ಪೂರ್ವಪಕ್ಷ. ನೋಡಿ, ಬ್ರಹ್ಮಸೂತ್ರ ಪರವಿದ್ಯೆ ಅನ್ನೋರಿಗೆ ಇದೊಂದು ಆಹಾರ. ಇಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಬ್ರಹ್ಮಸೂತ್ರವೇ ಪರವಿದ್ಯೆ ಹೇಗೆ ಅಂತ. ಇದು ಪೂರ್ವಪಕ್ಷ ಇಲ್ಲಿತ್ತು. ಈ ಎರಡು ವಾಕ್ಯಗಳ ಅರ್ಥ ಅದು. ನೋಡೋಣ, ಈ ಪ್ಯಾಸೇಜ್ ಮುಗಿದ ಮೇಲೆ ನಿಮ್ಮ ಹತ್ರ ಕೇಳ್ತೇನೆ, ಬ್ರಹ್ಮಸೂತ್ರ ಪರವಿದ್ಯೆನ ವೇದ ಪರವಿದ್ಯೆನ ಅಂತ. ನೀವು ಆನ್ಸರ್ ಕೊಡಬೇಕು. ಆ ದೃಷ್ಟಿಯಿಂದ ಇದನ್ನ ಗಮನಿಸ್ತಾ ಹೋಗ್ರಿ. ನನು ವೇದಾನಾಂ ಈಶ್ವರ ಪ್ರತಿಪತ್ತಿ ಜನಕತ್ವಾತ್. ವೇದಗಳು ಬ್ರಹ್ಮನ ಪ್ರತಿಪತ್ತಿಗೆ ಜನಕ. ಪ್ರತಿಪತ್ತಿ ಅಂದರೆ ಜ್ಞಾನ. ಬ್ರಹ್ಮನ ಜ್ಞಾನಕ್ಕೆ ಜನಕ. ಭವತು ತದ್ವಿಷಯಂ. ಅದಕ್ಕೆ ವೇದಗಳಿಗೆ ವಿಷಯ ಯಾವುದು? ಬ್ರಹ್ಮ. ವೇದವು ಬ್ರಹ್ಮ ವಿಷಯಕ ಅಂತ ಆಗಲಿ. ಶಾಸ್ತ್ರಂತೂ ಯಾವ ಶಾಸ್ತ್ರ? ಈ ಬ್ರಹ್ಮಸೂತ್ರ. ತೇಷಾಂ ಅಂದರೆ ವೇದಗಳಿಗೆ ಈಶ್ವರ ಪ್ರತಿಪಾದನ ಅನುಸರಣ ಉಪಾಯ ನ್ಯಾಯ ವಿಷಯಂ. ಈಶ್ವರನನ್ನು ಪ್ರತಿಪಾದನೆ ಮಾಡೋದಕ್ಕೆ ಅನುಕೂಲವಾದ ನ್ಯಾಯವನ್ನು ಹೇಳ್ತಾ ಇರೋದ್ರಿಂದ ಶಾಸ್ತ್ರಕ್ಕೆ ವಿಷಯ ನ್ಯಾಯ. ನ್ಯಾಯ ಅಂದರೆ ಯುಕ್ತಿ, ಅನುಮಾನ. ಕಥಂ ಈಶ್ವರ ಪರಂ. ಬ್ರಹ್ಮಸೂತ್ರ ಈಶ್ವರ ಪರ ಅಲ್ಲ, ಈಶ್ವರ ವಿಷಯ ಅಲ್ಲ. ಮೈವಂ ಅಂತ ಟೀಕಾಕೃತ್ಪಾದರು ಖಂಡನೆ ಮಾಡ್ತಾರೆ. ಅಂದರೆ ಮೈವಂ ಅನ್ನೋಲ್ಲಿ ಏನು ಹೇಳಬೇಕು ಟೀಕಾಕೃತ್ಪಾದರು? ಬ್ರಹ್ಮಸೂತ್ರಗಳಿಗೂ ಈಶ್ವರ ವಿಷಯ ಅಂತ ಹೇಳಬೇಕು. ಮೈವಂ ವೇದಾನಾಂ ಈಶ್ವರಂ ಅವಬೋಧಯತಾಂ ಇತಿ ಕರ್ತವ್ಯತಾ ಹಿ ಮೀಮಾಂಸಾ ತೇನ ಉಪಕಾರಕತ್ವಾತ್ ಭವತಿ ತದ್ವಿಷಯ ತದ್ವಾರಾ ಶಾಸ್ತ್ರಮಪಿ. ವೇದಗಳು ಈಶ್ವರನನ್ನು ತಿಳಿಸಿಕೊಡ್ತವೆ. ತಿಳಿಸಿಕೊಡೋದಕ್ಕೆ ಇತಿಕರ್ತವ್ಯತಾರೂಪವಾಗಿದೆ ಮೀಮಾಂಸ ಅಂದರೆ ಯುಕ್ತಿಗಳು. ಇತಿಕರ್ತವ್ಯತ ಅಂದರೆ ಸ್ಥೂಲವಾಗಿ ನಾವು ಅರ್ಥ ಹೇಳೋದಾದ್ರೆ ಅಲ್ಲ, ಸಹಾಯಕ. ಆಯ್ತಾ? ಸಹಕಾರಿ ಕಾರಣ. ಇಷ್ಟರ್ಥ ತಗೊಳ್ಳಿ. ಅದು ಮೀಮಾಂಸಾದ ಶಬ್ದ, ಅದು ಇತಿಕರ್ತವ್ಯತ ಅಂತ. ಆದ್ರಿಂದ ವೇದವು ಬ್ರಹ್ಮನನ್ನ ತಿಳಿಸ್ತದೆ. ಅದಕ್ಕೆ ಸಹಾಯ ಮಾಡುವಂತಹದ್ದು ಶಾಸ್ತ್ರ. ಆದ್ರಿಂದ ಸಹಾಯ ಮಾಡುವ ಯುಕ್ತಿಯನ್ನು ಇದು ತಿಳಿಸುವ ಮೂಲಕ ಇದು ಬ್ರಹ್ಮ ವಿಷಯಕ. ಯಾವುದು? ಶಾಸ್ತ್ರ. ಬ್ರಹ್ಮನನ್ನು ತಿಳಿಸೋದು ವೇದ. ಅದಕ್ಕೆ ಸಹಾಯ ಮಾಡುವಂತಹ ಯುಕ್ತಿಯನ್ನು ಸಪ್ಲೈ ಮಾಡೋದು ಬ್ರಹ್ಮಸೂತ್ರ. ಆ ಮೂಲಕ ಆ ವೇದಕ್ಕೆ ಯಾವುದು ವಿಷಯವೋ ಬ್ರಹ್ಮಸೂತ್ರಗಳಿಗೂ ಅದು ವಿಷಯ. ಸರಿ ತಾನೆ? ಇವೆಷ್ಟು. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ, ಅವಾಗ ಕರೆಕ್ಟ್ ಆಗುತ್ತೆ ನಮ್ಗೆ. ನೋಡಿ, ವೇದಾನಾಂ ಈಶ್ವರಂ ಅವಬೋಧಯತಾಂ. ಆ ಈಶ್ವರಂ ಈ ಕಡೆ ತಂದ್ರಿ. ಈಶ್ವರಂ ಅವಬೋಧಯತಾಂ ವೇದಾನಾಂ ಅಲ್ಲ, ಈಶ್ವರನನ್ನು ತಿಳಿಸುವ ವೇದಗಳಿಗೆ ಇತಿ ಕರ್ತವ್ಯತಾಹಿ ಸಹಕಾರಿಯಾದದ್ದು ಮೀಮಾಂಸಾ ಯುಕ್ತಿಗಳು. ತೇನ ಉಪಕಾರಕತ್ವಾತ್
ಈಶ್ವರನನ್ನು ತಿಳಿಸುವ ವೇದಕ್ಕೆ ಉಪಕಾರ ಮಾಡುವ ಕಾರಣದಿಂದ ತದ್ವಿಷಯ, ಆ ಈಶ್ವರನು ವಿಷಯ ಯಾವುದಕ್ಕೆ? ಮೀಮಾಂಸಕ್ಕೆ, ಯುಕ್ತಿಗಳಿಗೆ. ತದ್ವಿಷಯ ಮೀಮಾಂಸಾ ಯುಕ್ತಿ. ತದ್ವಾರ, ಆ ಯುಕ್ತಿಯು ಈಶ್ವರ ವಿಷಯಕವಾದ್ರಿಂದ ತದ್ವಾರ, ಅದರ ಮೂಲಕ ಯುಕ್ತಿಯನ್ನು ತಿಳಿಸಿಕೊಡುವ ಶಾಸ್ತ್ರವೂ ಕೂಡ ಈಶ್ವರ ವಿಷಯಕ. ಅಲ್ಲಿಗೆ ವೇದವು ಈಶ್ವರ ವಿಷಯಕ, ಅದಕ್ಕೆ ಸಹಕಾರ ಮಾಡುವ ಯುಕ್ತಿಗಳು ಈಶ್ವರ ವಿಷಯಕ. ಆ ಯುಕ್ತಿಯನ್ನು ಹೇಳೋಣದರಿಂದ ಬ್ರಹ್ಮಸೂತ್ರವು ಈಶ್ವರ ವಿಷಯಕ. ಥರ್ಡ್ ಸ್ಟೆಪ್ ಅಲ್ಲಿ ಬ್ರಹ್ಮಸೂತ್ರ ಈಶ್ವರ ವಿಷಯಕ. ಅದಕ್ಕೆ ಉದಾಹರಣೆ ನೋಡಿ. ನಹಿ ಬೀಜಸ್ಯ ಅಂಕುರಂ ಜನಯತಃ ಸಹಕಾರಿಣಃ ಜಲಾದೇಹೇ ಅಂಕುರಃ ನ ಕಾರ್ಯಂ. ಮೊಳಕೆ ಇದೆಯಲ್ಲ, ಇದು ಯಾವುದರ ಕಾರ್ಯ? ಪ್ರಾಡಕ್ಟ್, ಬೀಜದ ಪ್ರಾಡಕ್ಟ್. ಆದರೆ ಬೀಜವನ್ನು ಗೋಣಿಚೀಲದಲ್ಲಿ ಕಟ್ಟಿಟ್ರೆ ಮೊಳಕೆ, ಅದನ್ನು ಭೂಮಿಯಲ್ಲಿ ಹಾಕಿ ಗೊಬ್ಬರ ಹಾಕಿ ನೀರು ಹಾಕಬೇಕು, ಆವಾಗ ಮೊಳಕೆ ಬರುತ್ತೆ. ಅಲ್ಲಿಗೆ ಆ ಮೊಳಕೆ ನೀರಿನ ಪ್ರಾಡಕ್ಟ್ ಅನ್ಬೋದೋ ಇಲ್ವೋ? ನಿಂದು ಅಂತ ಕೇಳಿ, ನೀರಿನ ಪ್ರಾಡಕ್ಟ್ ಅನ್ನೋದು ಸರಿ. ಗೊಬ್ಬರದ ಪ್ರಾಡಕ್ಟ್ ಅನ್ಬೋದಾ? ಗೊಬ್ಬರ ಹಾಕೋದಿದ್ರೆ ಬರಲ್ಲ ಮೊಳಕೆ. ಅದೇ ಗೊಬ್ಬರ ಬೀಜವನ್ನು ಹಾಕಿ ಅದಕ್ಕೆ ಹೆಲ್ಪ್ ಮಾಡೋಕ್ಕೋಸ್ಕರ ನೀರು ಗೊಬ್ಬರ ಹಾಕಿದ್ದೇವೆ. ಇವಾಗ ನೀರಿನಿಂದ ಮೊಳಕೆ ಬಂತು, ಗೊಬ್ಬರ ಹಾಕಿದ್ರಿಂದ ಮೊಳಕೆ ಬಂತು, ಬೀಜದಿಂದ ಮೊಳಕೆ ಬಂತು. ಈ ಮೂರು ಸ್ಟೇಟ್ಮೆಂಟು ಸರಿನೋ ತಪ್ಪು? ತಪ್ಪು. ಯಾವ್ದು ತಪ್ಪು ಇದರಲ್ಲಿ ಹೇಳಿ? ಓಕೆ, ಅದು ಸರಿ, ನೀರಿನಿಂದ ಮೊಳಕೆ ಬಂದಿದ್ದಲ್ಲ. ಹಾಗಾದರೆ ಬೀಜವನ್ನ ಗೋಣಿಯಲ್ಲಿ ಕಟ್ಟಿಟ್ಟು ಮೊಳಕೆ ಬರುತ್ತಾ? ಸೊ ನೀರು ಹೆಲ್ಪ್ ಬೇಕು. ನೀರು ಹೆಲ್ಪ್ ಬೇಕಂದ್ಮೇಲೆ ನೀರಿನ ಪ್ರಾಡಕ್ಟ್ ಅಂತ ಹೇಳ್ಬೋದಲ್ಲ. ಹಾಗಾದ್ರೆ ಸಹಾಯಕ ಆಗಿದೆ. ಸಹಾಯಕ ಆದ್ಮೇಲೆ ಅದರಿಂದಾಗಿ ಮೊಳಕೆ ಬಂತು ಅಂತ ಹೇಳೋಂಗಿಲ್ವಾ? ಸರಿ, ಬೀಜ ನಾವು ಬಿಟ್ಟಿಲ್ಲ, ನೀರಿರೋದ್ರಿಂದ ಮೊಳಕೆ ಬಂತು, ಸರಿನಾ? ಆಯ್ತು, ನೀರಿನ ಪ್ರಾಡಕ್ಟ್ ಅದು. ಹಾಗೆ ಈ ಟೂಲ್ಸ್ ಯಾವುದು? ಮೀಮಾಂಸಾ ಏನಿದೆಯೋ, ಯುಕ್ತಿಗಳೇನಿದೆಯೋ, ಬೀಜದ ಜಾಗದಲ್ಲಿ ಯಾವುದಿದೆ ಇಲ್ಲಿ? ವೇದ. ವೇದಕ್ಕೆ ವಿಷಯವಾದ್ದು ಬ್ರಹ್ಮ. ಇದು ವೇದ, ವೇದಕ್ಕೆ ವಿಷಯವಾದ್ದು ಬ್ರಹ್ಮ. ಈ ವೇದಕ್ಕೆ ಸಹಾಯ ಮಾಡುವಂತಹದ್ದು ಮೀಮಾಂಸ. ಅನ್ನ ಮೀಮಾಂಸಕ್ಕೂ ವಿಷಯವಾದ್ದು ಬ್ರಹ್ಮ. ಮೊಳಕೆ ಬೀಜದಿಂದ ಆಗಿದೆ. ಬೀಜವು ಮೊಳಕೆ ಒಡಿಬೇಕಾದ್ರೆ ನೀರು ಬೇಕು, ಅನ್ನ ನೀರಿನಿಂದ ಮೊಳಕೆ ಆಗಿದೆ ಅನ್ನೋದು ಹೇಗೆ ಸರಿಯೋ, ಮೀಮಾಂಸಕ್ಕೂ ಕೂಡ ಈಶ್ವರ ವಿಷಯ ಅನ್ನೋದು ಸರಿ. ನೆಕ್ಸ್ಟ್, ಇಂಥ ಮೀಮಾಂಸಾವನ್ನು, ಯುಕ್ತಿಯನ್ನ ಬ್ರಹ್ಮಸೂತ್ರ ಹೇಳೋದ್ರಿಂದ ಅದಕ್ಕೂ ಕೂಡ ಈಶ್ವರನು ವಿಷಯ. ಅಲ್ಲಿಗೆ ಈಶ್ವರನು ಸಾಕ್ಷಾತ್ ವಿಷಯ ವೇದಕ್ಕೆ, ಸೆಕೆಂಡರಿ ವಿಷಯ ಮೀಮಾಂಸ, ಮೂರನೇ ಸ್ಟೆಪ್ಪಲ್ಲಿ ವಿಷಯ ಬ್ರಹ್ಮಸೂತ್ರ. ಆ ಮೀಮಾಂಸಾವನ್ನು, ಮೀಮಾಂಸ ಅಂದ್ರೆ ಯುಕ್ತಿ, ಆ ಯುಕ್ತಿಯನ್ನ ಹೇಳೋದು, ಹೇಳ್ಕೊಳ್ಳೋದು. ಇಲ್ಲಿಗೆ ವೇದ ಪರವಿದ್ಯನೋ ಬ್ರಹ್ಮಸೂತ್ರ ಪರವಿದ್ಯನೋ ಅದು ನಿಮ್ಗೆ ಬಿಟ್ಟಿರೋದು ತೀರ್ಮಾನ. ನಹಿ ಬೀಜಸ್ಯ ಅಂಕುರಂ ಜನಯತಃ. ಅಲ್ಲ, ಇದು ಸಿದ್ಧಾಂತ. ಇದು ಸಿದ್ಧಾಂತ. ವೇದವೇ ಪರವಿದ್ಯೆ ಅನ್ನೋದಕ್ಕೆ ಸಪೋರ್ಟಿವ್ ಸಿದ್ಧಾಂತ ಇದು. ಬೀಜಸ್ಯ ಅಂಕುರಂ ಜನಯತಃ, ಈ ಕಡೆ ತಂದ್ರಿ ಅದನ್ನ. ಅಂಕುರಂ ಜನಯತಃ ಬೀಜಸ್ಯ, ಮೊಳಕೆಯನ್ನು ಒಡೆಯುವ ಬೀಜಕ್ಕೆ ಸಹಕಾರಿಣಃ, ಸಹಕಾರಿಯಾದದ್ದು ಜಲಾದೇಹಿ, ನೀರು ಮೊದಲಾದ್ದಕ್ಕೆ ಅಂಕುರಂ ಅಂಕುರಃ ನಕಾರ್ಯಂ ಮಿತಿ ನಹಿ. ಅಂಕುರವು ನೀರಿನ ಕಾರ್ಯ ಅಲ್ಲ ಅಂತ ಆಗಲ್ಲ, ಕಾರ್ಯನೇ. ಅದರಂತೆ ಇಲ್ಲಿಯೂ ಕೂಡ
ಈಶ್ವರನನ್ನು ತಿಳಿಸುವ ವೇದಕ್ಕೆ ಸಹಾಯ ಮಾಡುವ ಯುಕ್ತಿಗಳಿಗೆ ಈಶ್ವರನು ವಿಷಯ ಅಲ್ಲ ಅಂತ ಅಲ್ಲ. ಹೌದು. ನನು ಮೀಮಾಂಸಾಪಿ ಸಂಭಾವನಾದಿ ವಿಷಯ ಕಥಂ ಈಶ್ವರ ವಿಷಯ ಭವತಿ ಮೈವಂ ದ್ವಿವಿಧಂ ಖಲು ಕರ್ಮ ಕಾರಕಂ ಭವತಿ ಕಿಂಚಿತ್ ಅವ್ಯವಧಾನೇನ ವ್ಯಾಪಾರಜನ್ಯ ಅತಿಶಯಯೋಗಿ ಯಥಾ ಉದ್ಯಮನ ನಿಪತನ ವ್ಯಾಪಾರಜನ್ಯ ಊರ್ಧ್ವ ಅಧೋದೇಶ ಸಂಯೋಗ ವಿಭಾಗ ಅತಿಶಯ ವಿಶಿಷ್ಟಃ ಕುಠಾರಃ ಕರ್ತೃವ್ಯಾಪಾರಸ್ಯ ಅವ್ಯವಧಾನೇನ ಕರ್ಮ ಭವತಿ ಕಿಂಚಿತ್ ಉದ್ದೇಶ್ಯ ಫಲ ಸಂಬಂಧಿತಯಾ ಕರಣವ್ಯಾಪಾರ ವ್ಯವಧಾನೇನ ಯಥಾ ದ್ವೈಧೀ ಭಾವವಾನ್ ವೃಕ್ಷಃ ತತ್ರ ಕರ್ತೃವ್ಯಾಪಾರಸ್ಯ ಕರಣವ್ಯಾಪಾರ ವ್ಯವಧಾನೇನ ವೃಕ್ಷಕರ್ಮತೇವ ಮೀಮಾಂಸಾ ವ್ಯಾಪಾರಸ್ಯಾಪಿ ಪ್ರಮಾಣಾದಿ ಸಂಭಾವನಾದ್ವಾರೇಣ ಈಶ್ವರ ಅವಬೋಧಃ ಏವ ಉದ್ದೇಶ್ಯಃ ಇತಿ ಭವತಿ ತತ್ಕರ್ಮತಾ. ಸಂಭಾವನಾ. ಇವಾಗ ಮತ್ತೆ ಪ್ರಶ್ನೆ, ಮೀಮಾಂಸಾಕ್ಕೆ ನೀವು ಈಶ್ವರ ವಿಷಯ ಅಂತ ಹೇಳಿದಿರಿ. ಈಶ್ವರ ವಿಷಯ ಅಲ್ಲ. ವಿಷಯ ಅಂದರೆ ಅದನ್ನು ಕರ್ಮ ಅಂತ ಇನ್ನೊಂದು ಅರ್ಥದಲ್ಲಿ ಕರೀತಾರೆ, ಉದ್ದೇಶ ಅಂತ ಕರೀತಾರೆ. ಮೀಮಾಂಸಾದ ಉದ್ದೇಶ ಏನು? ಮೀಮಾಂಸಾ ಅಂದರೆ ನಿಮಗೆ ಜ್ಞಾಪಕ ಇರಬೇಕು, ಯುಕ್ತಿಗಳು. ಅದು ಈ ಮೀಮಾಂಸಾದ ಉದ್ದೇಶ ಏನು ನೋಡಿ. ಮೀಮಾಂಸಾ ಎಲ್ಲಿ ಜರೂರಾಗತ್ತೆ, ಅಗತ್ಯ ಬರುತ್ತೆ ಅಂದರೆ, ಒಂದು ವಿಷಯವನ್ನು ತಿಳಿಸುವ ಒಂದು ಪ್ರಮಾಣ ಇದೆ, ಅದರ ಮೇಲೆ 10 ಆಕ್ಷೇಪಗಳು ಬರ್ತದೆ. ಆ ಆಕ್ಷೇಪಗಳನ್ನು ಹೊಡೆದೋಡೋದಕ್ಕೋಸ್ಕರ ಯುಕ್ತಿಗಳು ಉಪಯೋಗಕ್ಕೆ ಬರ್ತವೆ. ಉದಾಹರಣೆಗೆ ಇಲ್ಲಿ ಬ್ರಹ್ಮ ಜಿಜ್ಞಾಸ ಕರ್ತವ್ಯ ಅಂತ ಶ್ರುತಿ ಹೇಳುತ್ತೆ, ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ. ಅದರ ಮೇಲೆ ಟೀಕಾಕೃತ್ಪಾದರು ಇಷ್ಟು ಪೂರ್ವಪಕ್ಷ ಮಾಡಿಟ್ರು. ಆದ್ದರಿಂದ ಈ ಶ್ರುತಿ ಬ್ರಹ್ಮ ವಿಚಾರವನ್ನು ಹೇಳುತ್ತಾ ಇಲ್ಲ, ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ತೀರ್ಮಾನ ಮಾಡಿತು. ಅಲ್ಲಿಗೆ ಆ ಪ್ರಮಾಣ ಏನಾಯಿತು? ತನ್ನ ವಿಷಯವನ್ನು ಸಮರ್ಥನೆ ಮಾಡೋದಕ್ಕೆ ಅಸಮರ್ಥ ಆಯಿತು. ಅಸಮರ್ಥ ಆಯಿತು. ಯುಕ್ತಿ ಅದಕ್ಕೆ ಬೆಂಬಲ ಕೊಟ್ಟು, ಓ ಸಾಧ್ಯ, ಬ್ರಹ್ಮ ಜಿಜ್ಞಾಸೆಯನ್ನು ಮಾಡೋದು ಸಾಧ್ಯ ಅಂತ ಅನ್ನೋ ಸಂಭಾವನೆಯನ್ನು ತನ್ನದು. ಇದನ್ನು ಸಂಭಾವನೆ ಅಂತ ಕರೀತೇವೆ. ಸೊ ಯುಕ್ತಿ ಏನು ಮಾಡುತ್ತೆ ಅಂದರೆ, ಅಸಂಭವವಾದದ್ದನ್ನು ಸಂಭವ ಮಾಡ್ತದೆ. ಅಲ್ಲಿಗೆ ಯುಕ್ತಿಯ ಉದ್ದೇಶ ಏನು ಅಂದರೆ ಸಂಭಾವನಾ, ಇಟ್ ಈಸ್ ಪಾಸಿಬಲ್ ಅನ್ನೋ ನಿರ್ಣಯವನ್ನು ಉಂಟು ಮಾಡೋದು ಯುಕ್ತಿಯ ಉದ್ದೇಶ. ಅಲ್ಲಿಗೆ ಯುಕ್ತಿಗೆ ಯಾವುದು ವಿಷಯ? ಈ ಸಂಭಾವನಾ ಹೊರತು ಈಶ್ವರ ವಿಷಯ ಹೇಗಾಗ್ತಾನೆ? ಮತ್ತೆ ಪ್ರಶ್ನೆ. ಮೊದಲು ಪ್ರಶ್ನೆ ಮಾಡಿದ್ದದನ್ನೇ, ಅದಕ್ಕೆ ಮಧ್ಯದಲ್ಲೊಂದು ಪರಿಹಾರ ಕೊಟ್ಟರು, ಮಧ್ಯಮ ಪರಿಹಾರ. ಅದು ಅದರ ಮೇಲೆ ಮತ್ತೆ ಆಕ್ಷೇಪ. ಬ್ರಹ್ಮಸೂತ್ರ ಕೊಡೋದು ಯುಕ್ತಿಗಳನ್ನು, ಯುಕ್ತಿಯ ಉದ್ದೇಶ ಅಸಂಭವವಾದ್ದನ್ನು ಸಂಭವ ಮಾಡೋದು. ಅಂದರೆ ಯುಕ್ತಿಗೆ ಸಂಭಾವನಾ ಅನ್ನೋದು ವಿಷಯ ಆಗುತ್ತೆ ಹೊರತು ಬ್ರಹ್ಮ ವಿಷಯ ಆಗೋದು ಹೇಗೆ? ಆ ವೇದಕ್ಕೆ
ಆಕ್ಷೇಪಗಳಿಂದ ಅದೆಲ್ಲ ಧೂಳಾಯಿತು. ಆ ಧೂಳನ್ನು ಜಾಡಿಸುವ ಕೆಲಸವನ್ನ ಯಾವುದು ಮಾಡುತ್ತೆ? ಯುಕ್ತಿಗಳು ಮಾಡುತ್ತೆ. ಈಶ್ವರ ತಿಳಿಯೋದು ಯಾವುದರಿಂದ? ವೇದಗಳಿಂದ, ಈ ಯುಕ್ತಿಗಳಿಂದ. ಯುಕ್ತಿ ಸುಮ್ಮನೆ ಪೊರಕೆ ತರ ಅಲ್ಲಿರೋ ಧೂಳನ್ನ, ಪ್ರತಿಬಂಧಕವನ್ನ ಜಾಡಿಸಿಬಿಡುತ್ತೆ. ಅಂದಮೇಲೆ ಯುಕ್ತಿಗೆ ಸಂಭಾವನಾ ಅನ್ನೋದು ವಿಷಯ ಹೊರತು ಅದು ಈಶ್ವರ ವಿಷಯ ಆಗೋದು ಹೇಗೆ ಅಂತ ಮತ್ತೆ ಮಧ್ಯ ಪ್ರಶ್ನೆ. ಅದಕ್ಕೆ ದ್ವಿಧಂ ಖಲು ಕರ್ಮ ಕಾರಕಂ ಭವತಿ ಅಂತ ಟೀಕಾಕೃತ್ಪಾದರು ಒಂದು ವಿಷಯವನ್ನು ಶುರು ಮಾಡಿದರು. ಇಲ್ಲಿ ವಿಷಯ ಅನ್ನೋ ಬದಲು ಕಾರಕ, ಕರ್ಮ ಅನ್ನೋ ಶಬ್ದವನ್ನು ಉಪಯೋಗ ಮಾಡಕ್ಕೆ ಶುರು ಮಾಡಿದರು. ವಿಷಯ ಕರ್ಮ ಇವೆರಡು ಶಾಸ್ತ್ರದಲ್ಲಿ ಸಮಾನಾರ್ಥ. ಜ್ಞಾನಕ್ಕೆ ವಿಷಯವಾದದ್ದನ್ನ ಜ್ಞಾನಕ್ಕೆ ಕರ್ಮ ಅಂತ ನಾವು ಕರಿತೇವೆ. ಇದು ಪುಸ್ತಕ ಅನ್ನೋ ಜ್ಞಾನ ನನಗೆ ಬಂತು. ಯಾವುದನ್ನು ನಾನು ತಿಳಿದೆ? ಪುಸ್ತಕವನ್ನು. ಜ್ಞಾನಕ್ಕೆ ಕರ್ಮ ಪುಸ್ತಕ. ವೇದದಿಂದ ಈಶ್ವರನ ಜ್ಞಾನ ಬರುತ್ತದೆ. ಆದ್ದರಿಂದ ಈಶ್ವರನ ಜ್ಞಾನಕ್ಕೆ ಕರ್ಮ ಯಾವುದು? ವೇದದಿಂದ ಉಂಟಾದ ಜ್ಞಾನಕ್ಕೆ ಕರ್ಮ ಯಾರು? ಈಶ್ವರ. ಜ್ಞಾನಕ್ಕೆ ಕರ್ಮ ಈಶ್ವರ. ಆದ್ರಿಂದ ಏದಕ್ಕೂ ಕರ್ಮ ಈಶ್ವರ ಅಂತ ಕರಿ. ಈ ಕರ್ಮ ಎರಡು ವಿಧವಾದದ್ದು ಇದೆ ಅಂತ. ಕರ್ಮ ಅನ್ನೋದಕ್ಕೆ ಒಂದು ಇಂಟರ್ಪ್ರಿಟೇಷನ್ ಇದೆ ಸಂಸ್ಕೃತದಲ್ಲಿ. ಯಾವುದು ಕರ್ಮ ಅನ್ನೋದಕ್ಕೆ? ನಮ್ಮ ಈ ಕರ್ಮಗಳೆಲ್ಲ ತರಬೇಡ್ರಿ ಇಲ್ಲಿ. ಕರ್ಮ ಅನ್ನೋದಕ್ಕೆ ಅದೂ ಅಲ್ಲ, ಕ್ರಿಯಾಜನ್ಯ ಫಲಶಾಲಿ. ಇದು ಕರ್ಮದ ವ್ಯಾಖ್ಯಾನ. ಕ್ರಿಯೆಯಿಂದ ಅಂದರೆ ಗಚ್ಚತಿ, ಪಶ್ಯತಿ, ಭುಂಕ್ತೆ ಈ ಕ್ರಿಯೆಗಳು, ಇದರಿಂದ ಆದ ಎಫೆಕ್ಟ್ ಎಲ್ಲುಂಟಾಗುತ್ತೋ ಅದನ್ನು ಕರ್ಮ ಅಂತ ನಾವು ಕರೀತೇವೆ. ನೋಡಿ, ಉದಾಹರಣೆಗೆ ಫಲಂ ಭುಂಕ್ತೆ ಅಂತೇಳಿ, ಹಣ್ಣನ್ನು ತಿನ್ನುತ್ತಾನೆ. ತಿನ್ನುವ ಕ್ರಿಯೆಗೆ ಕರ್ಮ ಯಾವುದು? ಹಣ್ಣು. ಕ್ರಿಯೆ ಅಂದರೆ ತಿನ್ನುವ ಕ್ರಿಯೆ. ಯಾವುದು ತಿನ್ನುವ ಕ್ರಿಯೆ ಅಂದರೆ? ಶಾಸ್ತ್ರದ ಲೆಕ್ಕಾಚಾರದಲ್ಲಿ ತಿನ್ನೋದಂದ್ರೆ ಇದಲ್ಲ, ಜಗಿತೇವೆ. ಇದರ ಅಂತಿಮ ಫಲ ಎಲ್ಲಿ? ಎಫೆಕ್ಟ್, ಇದರ ಪರಿಣಾಮ ಮುಗೀತು. ತಿನ್ನೋ ಕೆಲಸ ಅಂದರೆ ಬಾಯಲ್ಲಿ ಜಗಿದು ಗಂಟ್ಲಿಂದ ಕೆಳಕ್ಕೆ ಇಳೀತು ಅಂದರೆ ತಿನ್ನೋ ಕೆಲಸ ಮುಗೀತು. ಸೊ ತಿನ್ನುವ ಕ್ರಿಯೆಯ ಫಲ ಏನು ಅಂದರೆ ನಾವು ತಿಂದ ಪದಾರ್ಥ ನಮ್ಮ ಹೊಟ್ಟೆ ಜೊತೆಗೆ ಸಂಯೋಗವಾಗೋದು. ಇದು ಫಲ. ಗಲಾಧೇಶ ಸಂಯೋಗ, ಗಲ ಅಧೋದೇಶ ಸಂಯೋಗ. ಗಲ ಅಂದರೆ ಇದು, ಇದರ ಅಧೋದೇಶಕ್ಕೆ ಹೋಯಿತು ಅಂದರೆ ತಿನ್ನೋ ಕೆಲಸ ಮುಗೀತು. ಆಮೇಲೆ ಗಾಳಿ ಅದನ್ನು ತಗೊಂಡೋಗ್ತದೆ ಕೆಳಗಡೆ. ಸೊ ಭುಂಕ್ತೆ, ಭೋಜನ ಕ್ರಿಯೆಯ ಫಲ ಅಂದರೆ ಈ ಒಳಭಾಗಕ್ಕೂ ಆ ಪದಾರ್ಥಕ್ಕೂ ಆಗುವ ಸಂಯೋಗ. ಆ ಸಂಯೋಗ ಎಲ್ಲಿದೆ? ಆ ತಿಂದ ಪದಾರ್ಥದಲ್ಲಿ ಇದೆ. ಸೊ ಫಲಕ್ಕೆ ಆಶ್ರಯ ಆಯಿತು ಆ ವಸ್ತು, ಫಲ. ಫಲಂ ಭುಂಕ್ತೆ ಅಂತ ನೋಡಿ. ಗೃಹಂ ಗಚ್ಚತಿ, ಮನೆಗೆ ಹೋಗುತ್ತಾನೆ. ಹೋಗೋದು ಕ್ರಿಯೆ. ಕ್ರಿಯೆಯಿಂದ ಕೊನೆ ಎಫೆಕ್ಟ್ ಏನು? ಹಿಂಗೆ ಹೋದ, ಇದು ಮನೆ ನಿತ್ತ, ಇಲ್ಲಿಗೆ ಹೋಗೋದು ಮುಗೀತು. ಸೊ ಕೊನೆ ಎಫೆಕ್ಟ್ ಏನು ಕ್ರಿಯೆಯಿಂದಾಗಿರೋದು? ಸೇರೋದು ಅನ್ನೋದನ್ನು ಸಂಯೋಗ ಅಂತೇವೆ ನಾವು. ಅವನಿಗೆ ಮನೆಯ ಸಂಯೋಗ ಆದರೆ ಹೋದ ಅನ್ನೋ ಕೆಲಸ ಮುಗೀತು. ಸೊ ಗಮನದ ಎಫೆಕ್ಟ್, ಫಲ ಯಾವುದು? ಸಂಯೋಗ. ಆ ಸಂಯೋಗ ಎಲ್ಲಿದೆ? ಇವನಲ್ಲಿದೆ, ಈ ಮನೆಯಲ್ಲಿದೆ. ಆದ್ರಿಂದ ಗೃಹಂ ಕರ್ಮ ಅಂತ. ಹೀಗೆ ಕರ್ಮದ ಇಂಟರ್ಪ್ರಿಟೇಷನ್ ಏನಂದ್ರೆ ಕ್ರಿಯಾಜನ್ಯ ಫಲಶಾಲಿ. ಕ್ರಿಯೆಯಿಂದ ಉಂಟಾದ ಫಲವು ಎಲ್ಲಿ ಇರುತ್ತೋ ಅದನ್ನ ಕರ್ಮ ಅಂತ ಕರೀತೇವೆ. ಚೈತ್ರ ಮಾರ್ಗೆ, ಅದೆಲ್ಲ ಕರ್ಮಕಗಳು. ಎಲ್ಲಿ ಇರೋಲ್ವೋ ಅದು ಕರ್ಮಕ ಅಂತ ಪರಿಗಣನೆ ಮಾಡ್ತೇವೆ. ನೋಡಿ, ಅಲ್ಲಿಗೆ ಕ್ರಿಯೆಯಿಂದ ಹುಟ್ಟುವ ಎಫೆಕ್ಟ್ ಎಲ್ಲಿ ಇರುತ್ತೋ ಅದನ್ನು ಕರ್ಮ ಅಂತ ನಾವು ಕರೀತೇವೆ. ಈ ಕರ್ಮ ಕೆಲವು ಕಡೆ ಎರಡಿರುತ್ತದೆ. ಉದಾಹರಣೆಗೆ, ನಾನು ಕತ್ತಿ ತಗೊಂಡು ಮರ ಕಡಿತೇನೆ. ಇಲ್ಲಿ ಕಡಿಯೋದಂದ್ರೆ ಏನರ್ಥ? ನಾನು ಕತ್ತಿಯನ್ನು ಮೇಲಕ್ಕೆ ತಗೊಂಡೋಗಿ ಬೀಸಿ ಇದಕ್ಕೆ ಹೊಡೆಯೋದು, ಇದನ್ನು ಕಡಿಯೋದು ಅಂತ ಕ್ರಿಯೆ ಕರೀತೇವೆ. ಇಲ್ಲಿ ಕ್ರಿಯೆ ಅಂದರೆ ನನ್ನಲ್ಲಿ ಇರುವ ಕ್ರಿಯೆ. ಏನು ಕ್ರಿಯೆ?
ಬೀಸೋದು. ಬೀಸೋದು ಅನ್ನೋದನ್ನ ನೋಡಿ ಹೆಂಗೆ ಹೇಳ್ತಾರೆ, ಊರ್ಧ್ವ ಅಧೋದೇಶ ಸಂಯೋಗ ಅನುಕೂಲ ವ್ಯಾಪಾರ. ಮೇಲ್ಗಡೆ ಕೆಳಗಡೆ ಆ ಕತ್ತಿಗೆ ಸಂಯೋಗ ಆಗುವಂತೆ ನಡೆಸುವ ಆಕ್ಷನ್, ಇದು ಕಡಿಯೋದು. ಅದೇ ಒಂದ್ಸತಿ ಕಡಿದ್ರು ಕಡ್ದ ಅಂತಲೇ ಲೆಕ್ಕ ಬಿಟ್ರೆ, ಹತ್ತುಂಡಾಗಿಲ್ಲ, ನಾವೇನ್ ಮಾಡೋಣ ಆಯ್ತಾ. ಆದ್ರಿಂದ ಊರ್ಧ್ವ ಅಧೋದೇಶ ಸಂಯೋಗ ಅನುಕೂಲವಾದ ವ್ಯಾಪಾರ, ಇದು ಕಡಿಯೋದು ಅಂತ. ಸೊ ಈ ವ್ಯಾಪಾರದಿಂದ ಎಫೆಕ್ಟ್ ಎಲ್ಲಿ ಬಂತ ಹೇಳಿ? ಇನ್ನೂ ಬೇರ್ಪಡ್ತೀನಿ, ನಾನು ಒಂದು ಹೊಡೆದಿದ್ದೀನಿ ಅಷ್ಟೇ. ಅಲ್ಲ ನೋಡಿ, ನನ್ನ ಈ ವ್ಯಾಪಾರದಿಂದ ಊರ್ಧ್ವ ದೇಶದ ಅಧೋದೇಶದ ಸಂಯೋಗ ಆಯಿತು. ಯಾವುದಕ್ಕೆ? ಕೊಡ್ಲಿಗೆ, ಕತ್ತಿಗೆ. ಸೊ ಕ್ರಿಯಾಜನ್ಯ ಫಲ ಎಲ್ಲಿ ಬಂತು? ಕತ್ತಿಯಲ್ಲಿ. ಹಿಂಗಂದಾಗ ಇಲ್ಲಿ ಸಂಯೋಗ ಆಯಿತು, ಹಿಂಗಂದಾಗ ಇಲ್ಲಿ ಸಂಯೋಗ ಆಯಿತು. ಅದಕ್ಕೆ ನನ್ನ ಕ್ರಿಯೆಯಿಂದ ಕತ್ತಿಗೆ ಅಲ್ಲಿ ಇಲ್ಲಿಯ ಸಂಯೋಗ ಆಯಿತು. ಅಲ್ಲಿಗೆ ಕತ್ತಿ ಕರ್ಮ. ಕತ್ತಿಯನ್ನು ಕಡಿತಾರಂತೀಗ ಅನ್ನಲ್ಲ, ಆಯ್ತಾ. ಇಲ್ಲಿ ನೋಡಿ, ನಮ್ಮ ಇಂಟರ್ಪ್ರಿಟೇಷನ್ ಏನಂದ್ರೆ, ಕ್ರಿಯೆಯಿಂದ ಏನು ಫಲ ಇರುತ್ತೋ ಆ ಫಲ ಎಲ್ಲಿ ಕೂತ್ಕೊಳ್ಳುತ್ತೋ ಅದು ಕರ್ಮ ಅಂತ. ಕ್ರಿಯೆ ಅಂದ್ರೆ ಇದು, ಇದರಿಂದ ಉಂಟಾದ ಫಲ ಅಂದ್ರೆ ಮೇಲ್ಗಡೆ ಕೆಳಗಡೆ ಸಂಯೋಗ, ಅದೆಲ್ಲಿ ಕೂತ್ಕೊಂಡಿದೆ ಅಂದ್ರೆ ಕತ್ತಿಯಲ್ಲಿ ಕೂತ್ಕೊಂಡಿದೆ, ಅದು ಕರ್ಮ ನಮ್ಮ ಇಂಟರ್ಪ್ರಿಟೇಷನ್ ಪ್ರಕಾರ. ಹೀಗೆ 10 ಸತಿ ಮಾಡಿದಾಗ ಇದು ಠಕ್ ಅಂತ 2 ಪೀಸ್ ಆಯಿತು. ಅಲ್ಲಿಗೆ ಕಡಿಯೋ ಕೆಲಸ ಮುಗಿದೋಯ್ತು ಅಂತ. ಇಲ್ಲಿ ಕ್ರಿಯೆಯಿಂದ ಉಂಟಾದ ಅಂತಿಮ ಫಲ ಯಾವುದು ಹೇಳಿ? ಪೀಸ್ ಆಗೋದು. 2 ಮರಕ್ಕೆ 2 ವಿಭಾಗ ಅಂತೇಳಿ. ಈ ವಿಭಾಗ ಎಲ್ಲಿದೆ? ಆ ಪೀಸಲ್ಲಿದೆ ವಿಭಾಗ. ಜೊತೆಗಿತ್ತು, ಸಪರೇಟ್ ಆಗಿ. ಸಪರೇಟ್ ಅನ್ನೋದನ್ನು ವಿಭಾಗ ಅಂತ ಕರೀತೇವೆ. ಇಲ್ಲಿ ಕರ್ಮ ಯಾವುದು ಹೇಳಿ? ವಿಭಾಗ ಅನ್ನೋದು ಫಲ. ಅದು ಎಲ್ಲಿರೋದು? ಆ 2 ಪೀಸ್ಗಳಲ್ಲಿ, ಮರದಲ್ಲಿ. ವೃಕ್ಷಂ ಚಿನತ್ತಿ, ವೃಕ್ಷ ಕರ್ಮ ಆಯಿತು. ನೋಡಿ, ಕ್ರಿಯಾಜನ್ಯ ಫಲಶಾಲಿ ಅಂದಾಗ ಡೈರೆಕ್ಟ್ ಫಲಶಾಲಿ ಯಾವುದು? ಕತ್ತಿ. ಆಮೇಲಿನ ಸೆಕೆಂಡರಿ ಫೈನಲಿ ಫಲಶಾಲಿ ಯಾವುದು? ಮರ. ನಾವು ಪ್ರಯೋಗ ಮಾಡೋದು ವೃಕ್ಷಂ ಚಿನತ್ತಿ. ಡೈರೆಕ್ಟ್ ಫಲಶಾಲಿಯಾದ್ದು ಕರ್ಮ ಅಂತ ನಾವು ಕನ್ಸಿಡರ್ ಮಾಡಲ್ಲ. ಕೊನೆಯ ಅಂತಿಮ ಫಲ ಎಲ್ಲಿ ಬರುತ್ತೋ ಅದನ್ನ ಕರ್ಮ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ವೃಕ್ಷಂ ಚಿನತ್ತಿ ಹೊರತು ಕುಠಾರಂ ಚಿನತ್ತಿ ಅಲ್ಲ. ಹಾಗೆ ಇಲ್ಲಿ ತಾನೆ ಎಂಥ ಉದಾಹರಣೆ ಕೊಟ್ಟು ಆ ಅನಾಲಿಸಿಸ್ ಹೇಗೆ ಮಾಡಿದಾರ ನೋಡ್ರಿ. ಕುಠಾರ ಸಾಧನ, ತುಂಡಾಗೋದು, ಸಪರೇಟ್ ಆಗೋದು ಫಲ. ಅದಕ್ಕೆ ಆಶ್ರಯವಾದ್ದು ಮರ. ಹಾಗೆ ಈ ಕುಠಾರದ ಜಾಗದಲ್ಲಿ ಇಲ್ಲಿ ಯಾವುದಿದೆ? ಯುಕ್ತಿ. ಕರೆಕ್ಟ್. ಯುಕ್ತಿಯಿಂದ ಏನು ಮಾಡ್ತೇವೆ? ಡೈರೆಕ್ಟ್ ಫಲ ಏನು? ಯುಕ್ತಿಯಿಂದ, ನಾನು ಆಗ್ಲೇ ಹೇಳಿದೆ, ಯುಕ್ತಿ ಏನು ಮಾಡುತ್ತೆ? ಪೊರಕೆ. ಅಲ್ಲ, ಯುಕ್ತಿ ಏನು ಮಾಡುತ್ತೆ ಅಂತ ಅವಾಗಲೇ ಹೇಳಿದೆ, ಪೊರಕೆ. ಅದು ಶ್ರುತಿಯು ಸಾಧ್ಯವೇ ಇಲ್ಲ ಅನ್ನೋ ಇಂಪಾಸಿಬಿಲಿಟಿ ಬಂದ್ರೆ ಪಾಸಿಬಿಲಿಟಿ ಅಂದ್ರೆ ಸಂಭಾವನಾ. ಸಂಭಾವನಾ. ಸೊ ಯುಕ್ತಿಯಿಂದ ಫಸ್ಟ್ ಸ್ಟೆಪ್ ಫಲ ಯಾವುದು? ಸಂಭಾವನಾ. ಆ ಸಂಭಾವನಾ ಎಲ್ಲಿರ್ತದೆ? ಆ ಶ್ರುತಿಯಲ್ಲಿರ್ತದೆ. ಇದು ಈಶ್ವರನ್ನು ತಿಳಿಸಬಹುದು. ಸೊ ಅದು ಫಸ್ಟ್ ಸ್ಟೆಪ್ಪಿನ ಕರ್ಮ, ಈ ಕತ್ತಿಯಂತೆ. ನೆಕ್ಸ್ಟ್ ಆಮೇಲೆ ಶ್ರುತಿ ಏನ್ ಮಾಡುತ್ತೆ? ತನ್ನ ಕೆಲಸವನ್ನು ಪೂರೈಸುತ್ತೆ. ಏನ್ ಮಾಡುತ್ತೆ? ಈಶ್ವರನ ಜ್ಞಾನವನ್ನ ತಂದುಕೊಡುತ್ತೆ. ಆ ಜ್ಞಾನಕ್ಕೆ ವಿಷಯ ಯಾರು? ಈಶ್ವರ. ಅಲ್ಲಿಗೆ ಫೈನಲ್ ಎಫೆಕ್ಟ್ ಎಲ್ಲಿ ಬಂತು? ಈಶ್ವರ. ಅವನು ಕರ್ಮ. ಯಾವುದಕ್ಕೆ? ಯುಕ್ತಿಗೆ ಕರ್ಮ. ಆದ್ರಿಂದ ಯುಕ್ತಿಗೆ ಕರ್ಮ ಅಂದ್ರೆ ಯುಕ್ತಿಗೆ ವಿಷಯ ಅಂತ ಅರ್ಥ. ಅಲ್ಲಿಗೆ ವೇದಕ್ಕೂ ವಿಷಯ ಈಶ್ವರ, ಯುಕ್ತಿಗೂ ವಿಷಯ ಈಶ್ವರ. ನಿಮ್ಮ ಪ್ರಶ್ನೆ ಅದು. ಯುಕ್ತಿ ಸಂಭಾವನೆ ಅಷ್ಟೇ ಮಾಡುತ್ತೆ, ಈಶ್ವರನ ಜ್ಞಾನವನ್ನು ತಂದುಕೊಡೋದು ವೇದನೆ. ಯುಕ್ತಿಗೆ ಈಶ್ವರ ವಿಷಯ ಆಗೋದು ಹೇಗೆ ಅಂತ ಆನ್ಸರ್ ಇದು. ವಿಷಯ ಅಂದ್ರೆ ಕರ್ಮ ಅಂತ ಅರ್ಥ. ಕರ್ಮದ ಡೆಫಿನೇಷನ್ ಹೀಗಿದೆ: ಕ್ರಿಯೆಯಿಂದ ಉಂಟಾಗುವ ಫಲವು ಎಲ್ಲಿ ಇರುತ್ತೋ ಅದನ್ನ ಕರ್ಮ ಅಂತ ನಾವು ಕರಿತೇವೆ. ಕ್ರಿಯೆ ಅಂದ್ರೆ ಇದು ಯಾವುದು? ಯುಕ್ತಿ. ಅದರಿಂದ ಉಂಟಾಗುವ ಫಲ ಅಂದ್ರೆ ಪ್ರತಿಬಂಧ ನಿರಾಸಾಗಿ ವೇದದಿಂದ ಈಶ್ವರನ ಜ್ಞಾನ ಬರೋದು. ಆ ಜ್ಞಾನಕ್ಕೆ ಕರ್ಮನಾದವನು ಈಶ್ವರ. ಆದ್ರಿಂದ ಅದು ಈ ಯುಕ್ತಿಗೂ ಕರ್ಮ.
ಕುಠಾರೇಣ ವೃಕ್ಷಂ ಚಿನತ್ತಿ. ವೃಕ್ಷಂ ಹೇಗಂತೀವೋ ಹಾಗೆ ಯುಕ್ತ್ಯ ವೇದೇನ ಈಶ್ವರಂ ಜಾನಾತಿ. ಈಶ್ವರಂ ಕರ್ಮ. ಕೇನ ಜಾನಾತಿ? ಯುಕ್ತ್ಯ. ಕೇನ ಜಾನಾತಿ? ವೇದೇನ. ಆದ್ರಿಂದ ಯುಕ್ತಿಗೂ ಈಶ್ವರ ವಿಷಯ. ಯುಕ್ತಿಯನ್ನು ಹೇಳೋದು ಬ್ರಹ್ಮಸೂತ್ರ. ಅದೇ ಹೇಳಿ, ಬೇಕಾದ್ರೆ ಹೇಳಿ. ಬ್ರಹ್ಮಸೂತ್ರ ಅನ್ನೋದು ಇನ್ನೂ ಮುಂದಕ್ಕೆ ಹೋಗುತ್ತೆ ನೋಡಿ. ಬ್ರಹ್ಮಸೂತ್ರ ಆ ಯುಕ್ತಿಯನ್ನ ತಿಳಿಸಿಕೊಡುತ್ತೆ ನಿಮಗೆ, ಯುಕ್ತಿಯನ್ನು ತಿಳಿಸಿಕೊಡುತ್ತೆ. ಸೊ ಬ್ರಹ್ಮಸೂತ್ರ ಮೇನ್ ತಿಳಿಸೋದು ಯಾವುದನ್ನ? ಯುಕ್ತಿಯನ್ನ, ಈಶ್ವರನಲ್ಲ. ಯುಕ್ತಿ ಯಾವುದನ್ನು ತಿಳಿಸಿಕೊಡುತ್ತೆ? ಈಶ್ವರನ ತಿಳಿಸಿಕೊಡುತ್ತೆ ಅಷ್ಟೇ. ಯುಕ್ತಿಗೆ ಈಶ್ವರ ಕರ್ಮ ಅಷ್ಟೇ. ಬ್ರಹ್ಮಸೂತ್ರ ನಮ್ಮ ಈ ಉದಾಹರಣೆ ಪ್ರಕಾರ ಬ್ರಹ್ಮಸೂತ್ರ ಏನು ಮಾಡುತ್ತೆ ಅಂದ್ರೆ, ಕತ್ತಿಯನ್ನು ತಯಾರು ಮಾಡುವ ಒಬ್ಬ ಕಮ್ಮಾರ ಆ ಕೆಲಸ ನಂಗೆ ಗೊತ್ತಿಲ್ಲ ಅದೆಲ್ಲ ಮಾಡೋದು. ಹೆಚ್ಚು ಕಡಿಮೆ ಪ್ರಶ್ನೆ ಬರಲಿಲ್ಲ ಇಲ್ಲಿ. ಇವಾಗ ಈಶ್ವರ ವಿಷಯಕತ್ವ ಇದೆಯೋ ಇಲ್ಲವೋ ಅಂತ ಒಂದು ಜ್ಞಾಪಕ ಇಟ್ಕೊಳ್ಳಿ. ಪರವಿದ್ಯೆ ಅಂತ ಯಾವುದನ್ನು ಕರೀತಾರೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಆಚಾರ್ಯರು ಅಥರ್ವಣೋಪನಿಷತ್ತಿನಲ್ಲಿ ಯಯಾ ತತ್ ಅಕ್ಷರಂ ಅಧಿಗಮ್ಯತೆ, ಅಕ್ಷರ ತತ್ವದ ಅಧಿಗತಿಗೆ ಯಾವುದು ಸಾಧನವೋ ಅದು ಪರವಿದ್ಯೆ. ಅಕ್ಷರ ಅಂದ್ರೆ ಬ್ರಹ್ಮ, ಬ್ರಹ್ಮನ ಅಧಿಗತಿಗೆ ಯಾವುದು ಸಾಧನ? ಇಲ್ಲಿ ನಮ್ಮ ಈ ಇಂಟರ್ಪ್ರಿಟೇಷನ್ ಅಲ್ಲಿ ಬ್ರಹ್ಮನ ಜ್ಞಾನಕ್ಕೆ ಯಾವುದು ಸಾಧನ? ಬ್ರಹ್ಮನ ಜ್ಞಾನ ಯಾವುದರಿಂದ ಬಂತು ನಿಮಗೆ? ಆ ವೇದದಿಂದ ಬ್ರಹ್ಮಜ್ಞಾನ ಬರೋದಕ್ಕೆ ಸಹಾಯ ಯಾವುದು ಮಾಡ್ತು? ಯುಕ್ತಿ. ಅಲ್ಲಿಗೆ ಬ್ರಹ್ಮನ ಜ್ಞಾನ ಯಾವುದರಿಂದ ಬಂತು? ಯುಕ್ತಿಯಿಂದ. ಅಲ್ಲಿಗೆ ಯುಕ್ತಿಗೂ ಬ್ರಹ್ಮ ವಿಷಯ, ವೇದಕ್ಕೂ ಬ್ರಹ್ಮ ವಿಷಯ. ಬ್ರಹ್ಮ ಅಧಿಗತಿ ಸಾಧನ. ಎರಡು ಇಲ್ಲವೇ ಇಲ್ಲ ಇಲ್ಲಿ. ಯುಕ್ತಿ ವೇದದ ಜೊತೆ ಸೇರಿ ಬ್ರಹ್ಮನ ಜ್ಞಾನ ಮಾಡ್ತು. ಅಂದ ಯುಕ್ತಿ ಸಹಿತವಾದ ವೇದ ಪರವಿದ್ಯೆ. ಅಲ್ಲಿಗೆ ಯುಕ್ತಿ ಸಹಿತ ವೇದ ಪರವಿದ್ಯೆ ಅಂದಾಗ ಸಪರೇಟ್ ಮಾಡಿದ್ರೆ ಯುಕ್ತಿಯೂ ಪರವಿದ್ಯೆ, ವೇದವೂ ಪರವಿದ್ಯೆ. ನೋಡಿ, ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಇಲ್ಲಿ. ಕಣ್ಣು ಈ ವಸ್ತುವನ್ನ ತಿಳಿಬೇಕು. ಯಾವಾಗ ತಿಳಿಯುತ್ತೆ? ನಾನು ಹಿಂಗೆ ನೋಡ್ತಾ ಇದ್ದೇನೆ, ತಿಳಿಯುತ್ತೋ? ಮತ್ತೆ ಸನ್ನಿಕರ್ಷ ಬೇಕು. ಹಾಗಾದ್ರೆ ವಸ್ತುವಿನ ಜ್ಞಾನ ಬರೋದಕ್ಕೆ ಸನ್ನಿಕರ್ಷ ವಿಶಿಷ್ಟ ಚಕ್ಷುಸ್ಸು ಕಾರಣ. ಸಪರೇಟ್ ಮಾಡ್ರಿ. ಸನ್ನಿಕರ್ಷ ಕಾರಣ, ಕಣ್ಣು ಕಾರಣ ಅಲ್ವಾ? ಬ್ರಹ್ಮನ ಜ್ಞಾನ ಬರೋದಕ್ಕೆ ಯುಕ್ತಿ ಸಹಿತ ವೇದವೂ ಕಾರಣ. ಸಪರೇಟ್ ಮಾಡಿ. ಯುಕ್ತಿಯೂ ಕಾರಣ, ವೇದವೂ ಕಾರಣ ಅಷ್ಟೆ. ಅಲ್ಲಿಗೆ ಎರಡು ಈಕ್ವಲ್. ಅಂದ್ರೆ ಟೋಟಲಿ ಹೇಳೋದಾದ್ರೆ ಯುಕ್ತಿ ಸಹಿತ ವೇದವು ಪರವಿದ್ಯೆ. ಏನು ಹೇಳಿ, ಅದರಿಂದ ಏನು ಕನ್ಕ್ಲೂಷನ್ ಹೇಳಿ. ಬ್ರಹ್ಮಸೂತ್ರಗಳು ಹೇಳಿಲ್ಲ ನೋಡಿ. ಈ ಶ್ರುತಿ ಹೀಗೆ ಹೇಳುತ್ತೆ, ಈ ಶ್ರುತಿ ಹೀಗೆ ಹೇಳುತ್ತೆ, ವಿರೋಧ ಬಂತು. ಈ ವಿರೋಧವನ್ನು ಪರಿಹಾರ ಮಾಡ್ತು ಬ್ರಹ್ಮಸೂತ್ರ. ಆವಾಗ ತತ್ವವನ್ನು ತಿಳಿಸಿದ್ಯಾವುದು? ಹೌದು, ಆ ಕಿತ್ತಾಟವನ್ನು ಕಳೀತು. ನೋಡಿ, ಎರಡು ಹಸುಗಳು ಕಿತ್ತಾಡ್ತಾ ಇದ್ವು. ಹಾಲು ಕರಿಯೋಕ್ಕೆ ಬಿಡ್ತಾನೆ ಇರಲಿಲ್ಲ. ಒಬ್ಬ ಬಂದು ಹುಲ್ಲು ತೋರಿಸಿ, ಹಿಂಡಿ ತೋರಿಸಿ, ಆ ಜಗಳ ಬಿಡಿಸಿ ಈ ಕಡೆ ತಂದು ಕಟ್ಟದ. ಹಾಲು ಕರೆದ. ಹಾಲು ಕರೆದಿದ್ದು, ಹಾಲು ಕೊಟ್ಟಿದ್ದು ಯಾರು? ಹಸು. ಆ ಜಗಳ ಬಿಡಿಸಿದವನಲ್ಲ. ಹಾಗೆ ಎರಡು ಶ್ರುತಿಗಳು ವಿರೋಧ ಮಾಡ್ತು. ಈ ವಿರೋಧವನ್ನ ಬ್ರಹ್ಮಸೂತ್ರ ಪರಿಹಾರ ಮಾಡುತ್ತೆ. ಅಲ್ಲಿಗೆ ಈಶ್ವರನನ್ನು ತಿಳಿಸಿದ್ದು ಯಾರು? ಶ್ರುತಿ. ಜಗಳ ಬಿಡಿಸಿದ್ದು ಬ್ರಹ್ಮಸೂತ್ರ. ಈಶ್ವರನ ತಿಳಿಸಿದ್ದು ಯಾರು? ಶ್ರುತಿ.
ಹೇಳ್ತಾನೆ, ಸೂತ್ರಗಳು ನಿರ್ಣಾಯಕ ಅಂತ. ಹಾ, ನಿರ್ಣಾಯಕ ಅನ್ನೋದಕ್ಕೆ ಏನರ್ಥ? ನಿಶ್ಚಯ. ಹಾ, ಅದರ ಮೊದಲನೇ ಪೊಸಿಷನ್ ಏನು ಹೇಳಿ? ನಿರ್ಣಯ ಮಾಡೋ ಮುಂಚೆ ಏನಿತ್ತು ನಿಮಗೆ? ಸಂದೇಹ ಇತ್ತು. ಸಂದೇಹ. ಯಾಕೆ ಸಂದೇಹ ಬಂತು? ವೇದ ಹೇಳಿದ ಮೇಲೆ ಸಂದೇಹ ಯಾಕೆ ಬಂತು? ಹಾ, ವಿರೋಧ ಬಂತು. ವಿರೋಧ ಬಂತು. ಬ್ರಹ್ಮಸೂತ್ರ ಏನು ಮಾಡ್ತು? ಹಾ, ವಿರೋಧವನ್ನು ಪರಿಹಾರ ಮಾಡ್ತು. ನಿರ್ಣಯ ಯಾವುದು ಕೊಡ್ತು? ಬ್ರಹ್ಮಸೂತ್ರನೋ ವೇದನೋ? ಹಾ, ಇದನ್ನು ಮುಂದೆ ಹೇಳ್ತಾರೆ ಟೀಕಾಕೃತರು. ಪ್ರತಿಬಂಧ ನಿರಾಸಕ. ಇದು ಬ್ರಹ್ಮಸೂತ್ರಗಳು ಏನು ಮಾಡ್ತವೆ ಅಂದ್ರೆ ಪ್ರತಿಬಂಧ ನಿರಾಸಕ. ನೋಡಿ ನೋಡಿ, ನಾನು ಹೇಳ್ತೇನೆ, ಹೆಚ್ಚು ಅದು ನಿಮಗೆ ಬಿಟ್ಟಿರೋದು, ಹೆಚ್ಚು ಕಡಿಮೆ ನಿಮಗೆ ಬಿಟ್ಟಿರೋದು. ನಿರ್ಣಯ ಆಗದೇ ಇರುವಾಗ ನಿರ್ಣಯ ಆಗುವಂತೆ ಮಾಡಿದ್ದು ಬ್ರಹ್ಮಸೂತ್ರ, ನಿರ್ಣಾಯಕ. ಸರಿ. ಸಂದೇಹ ಇದ್ದಾಗ ಬ್ರಹ್ಮಸೂತ್ರ ಏನು ಮಾಡ್ತು? ಸಂದೇಹ ಪರಿಹಾರ ಮಾಡಿತು. ಆಯ್ತಾ? ನಿಶ್ಚಯ ಯಾವುದರಿಂದ ಬಂತು? ಶ್ರುತಿಯಿಂದಲೇ. ಶ್ರುತಿಯಿಂದ ಮೊದಲು ಡೌಟ್ ಬಂದಿತ್ತು ನಮಗೆ, ಆ ಡೌಟನ್ನು ಕ್ಲಿಯರ್ ಮಾಡಿತು. ನಿರ್ಣಯ ಬಂದಿದ್ದು ಯಾವುದರಿಂದ? ಶ್ರುತಿಯಿಂದ. ನಾನು ಅದಕ್ಕೆ ಹಸುವಿನ ದೃಷ್ಟಾಂತ ಕೊಟ್ಟೆ. ಹಾಲು ಕರೆಯುವ ಟೈಮ್, ಜಗಳ ಆಡ್ತಾ ಕೂತಿದ್ದು, ಜಗಳ ಬಿಡಿಸಿದ, ಹಾಲು ಕರೆದ. ಹಾಲು ಕೊಟ್ಟಿದ್ದು ಯಾವುದು? ಜಗಳ ಬಿಡಿಸಿದವನು ಅಲ್ಲ, ಹಸುವೆ. ಈ ಮುಖ್ಯ ಮುಖ್ಯ ನಿಮಗೆ ಬಿಟ್ಟಿದ್ದೀನಿ ನಾನು. ಹಾ, ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅವನು ಜಗಳ ಬಿಡಿಸದೇ ಹೋಗಿದ್ರೆ, ಅವನು ಜಗಳ ಮಾಡ್ತಾನೆ ಕೂತಿತ್ತು, ಹಾಲು ಸಿಗ್ತಾ ಇರ್ಲಿಲ್ಲ. ಹಾ, ಓಕೆ, ಅದು ಕರೆಕ್ಟ್. ಆದ್ರೆ ಹಾಲು ಕೊಟ್ಟಿದ್ದು ಮಾತ್ರ ವಿರೋಧವನ್ನು ಪರಿಹಾರ ಮಾಡ್ಲಿಕ್ಕೆ, ನಿರ್ಣಯಕ್ಕೆ ಬರಲಿಕ್ಕೆ ಆಗ್ತಿರ್ಲಿಲ್ಲ. ನೋಡಿ, ಇಲ್ಲಿ ನಿಮಗೆ ಚರ್ಚೆಗೆ ಬೇಕಾದಷ್ಟು ಗ್ರಂಥ ಇದೆ. ಈ ಕಾರಣದಿಂದ ವಿದ್ವಾಂಸರು ಜಗಳ ಆಡ್ತಾರೆ ನೋಡ್ರಿ. ಇಲ್ಲಿ ಯಾವುದೇ ಒಂದು ನಿರ್ಣಯವನ್ನು ಕೊಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಇದು. ಹೌದು, ನಾನು ಅಲ್ಲ ಅಂತ ಹೇಳಿಲ್ವೇ? ನಾನು ಅದನ್ನೇ ಹೇಳಿದೆ. ಸನ್ನಿಕರ್ಷ ಸಹಿತವಾದ ಕಣ್ಣು ಪುಸ್ತಕದ ಜಾನಕ್ಕೆ ಕಾರಣ. ಇಲ್ಲಿ ಸನ್ನಿಕರ್ಷವೂ ಕಾರಣ, ಕಣ್ಣು ಕಾರಣ. ಯಾವುದು ಇಂಪಾರ್ಟೆಂಟ್, ಯಾವುದು ಗೌಣ ಅನ್ನೋದು ನಿಮಗೆ ಬಿಟ್ಟಿರೋದು. ಹೌದು ನೋಡಿ, ತಿಳಿಸಿಕೊಟ್ಟಾಗ, ಪರಮಾತ್ಮನನ್ನು ತಿಳಿಸಿಕೊಟ್ಟಾಗ, ಕರ್ಮವನ್ನು ತಿಳಿಸಿಕೊಟ್ಟಾಗ, ತಿಳಿಯೋರು ಯಾರು? ನೀವು. ವೇದ ನಿಮಗೆ ಕರ್ಮವನ್ನು ತಿಳಿಸಿದಾಗ ಅದು ಪರಮಾತ್ಮನನ್ನು ತಿಳಿಸ್ತಾ ಇದೆಯೋ ಇಲ್ವೋ? ತಿಳಿಸ್ತಾ ಇದೆ. ಕೊಟ್ಟಾಗ ಇಲ್ವಲ್ಲ, ಅದು ಯಾವತ್ತು 24 hours ಕರ್ಮವನ್ನು ತಿಳಿಸ್ತಾ ಇದೆ ಪರಮಾತ್ಮನ. ನಿಮಗೆ ತಿಳುವಳಿಕೆ ಬರಲಿಲ್ಲ ಅಷ್ಟೇ. ಅದು ಎರಡನ್ನೂ ತಿಳಿಸ್ತಾ ಇದೆ. ತಿಳಿಸಿದಾಗ ಅನ್ಬಾರ್ದು. ಅದು 24 hours ಎರಡನ್ನೂ ತಿಳಿಸ್ತಾ ಇದೆ. ವೇದವನ್ನು ಅಪರವಿದ್ಯೆ ಅಂತ ನಾವು ಪ್ರಯೋಗ ಮಾಡಲ್ಲ. ಕರ್ಮ ಅಂತ ಹೇಳ್ತೀವಿ. ಹೌದು, ಕರ್ಮದ ತಿಳುವಳಿಕೆ ನಿಮಗೆ ಬಂತು. ವೇದದ ದೋಷ ಅಲ್ಲ ಅದು. ಅದು ವಸಂತೆ ದೇವರನ್ನು ಕರೀತಾ ಇದೆ, ನಿಮಗೆ ಗೊತ್ತಾಗಿಲ್ಲ ಅಷ್ಟೇ. ವೇದವು ಜ್ಯೋತಿ ಯಾಗವನ್ನು ಹೇಳುವಾಗಲೂ ಪರಮಾತ್ಮನನ್ನು ಹೇಳ್ತಾ ಇದೆ, ಅದು ನಿಮ್ಗೆ ಅರ್ಥ ಆಗಿಲ್ಲ ಅಷ್ಟೇ. ಯದಾ ವಿಷ್ಣೋಸ್ತು ವಾಚಕ ಅನ್ನೋದಕ್ಕೆ ಅರ್ಥ ಹೇಳಿದ್ ನಾನು ಇವಾಗ. ವಿಷ್ಣುವಿಗೆ ವಾಚಕವಾದಾಗ ಪರವಿದ್ಯೆ, ಕರ್ಮಕ್ಕೆ ವಾಚಕವಾದಾಗ ಅಪರವಿದ್ಯೆ. ವಾದಾಗ ಅಂದ್ರೆ ಒನ್ಸ್ ಅಪಾನ್ ಎ ಟೈಮ್ ಅದು ವಿಷ್ಣುವಿಗೆ ವಾಚಕವಾಗಿತ್ತು, ಒನ್ಸ್ ಅಪಾನ್ ಎ ಟೈಮ್ ಕರ್ಮಕ್ಕೆ ವಾಚಕ ಆಗಿತ್ತು. ಆಗ ಅದಕ್ಕೆ ಟೈಮ್ ಇಲ್ಲ, ಲಿಮಿಟ್ ಇಲ್ಲ. ಅದು ಯಾವತ್ತೂ ವಿಷ್ಣುವಾಚಕ, ಕರ್ಮವಾಚಕ. ಅಂದ್ರೆ ಇದಕ್ಕೆ ಅರ್ಥ ಏನು ಯದಾತದ ಅಂದ್ರೆ, ವೇದದಿಂದ ವಿಷ್ಣುವಿನ ತಿಳುವಳಿಕೆ ನೀವು ಪಡೆದುಕೊಂಡಾಗ ನಿಮಗೆ ಅದು ಪರವಿದ್ಯೆ. ವೇದದಿಂದ ಕರ್ಮದ ತಿಳುವಳಿಕೆಯನ್ನ ನೀವು ಪಡೆದುಕೊಂಡಾಗ ನಿಮಗೆ ಅದು ಅಪರವಿದ್ಯೆ. ಅದೇ ಅಂದ್ರೆ ನಾವು ಹಂಗೆ ಮಾಡಬಾರ್ದು ಅಂದೆ. ಬೋಧಕ ಅಲ್ಲದೆ ಇದ್ದಾಗ ವೇದವು ಬೋಧಕ ಅಲ್ಲದೆ ಇರುತ್ತ? ಹಾ
ಯಾವುದನ್ನ ಯಾವುದನ್ನ ಹೌದು, ಅದರಿಂದ ಬುದ್ಧ ಹೇಳಿದ್ದೆಲ್ಲ ತಪ್ಪು. ಸರಿ, ಬುದ್ಧ ಹೇಳಿದ್ದು ತಪ್ಪೋ ಸರಿನೋ? ನಿಮಗೆ ಯೋಗ್ಯತೆ ಇಲ್ಲ, ನಿಮಗೆ ಅರ್ಥ ಆಗಿಲ್ಲ. ಬುದ್ಧ ಹೇಳಿದ್ದು ತಪ್ಪಾಗತ್ತ? ನಾವು ಇಷ್ಟೇ ಹೇಳೋದು, ವೇದವು ಪರಮಾತ್ಮನನ್ನು ಹೇಳುತ್ತದೆ, ನಮಗೆ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ತಾವತ ಅದು ಅಪರವಿದ್ಯೆ ಅಂತ ತಿಳಿಸ್ಕೊಡೋದ? ನಿಮ್ಮ ಡ್ರಾಬ್ಯಾಕನ್ನು ವೇದಕ್ಕೆ ಹಚ್ತೀರಾ? ನನಗೆ ಕರ್ಮ ದೇವರನ್ನ ವಸಂತೆ ವಸಂತೆ ಅನ್ನೋ ವಾಕ್ಯದಿಂದ ತಿಳ್ಕೊಳ್ಳೋಕ್ಕಾಗಲಿಲ್ಲ ಆದರೆ ನೀನು ಅಪರವಿದ್ಯೆ. ನಮ್ಮ ಸಾಮರ್ಥ್ಯವನ್ನು ವೇದಕ್ಕೆ ತಳ್ಳೋದು. ಅದಕ್ಕೆ ಡ್ರಾಬ್ಯಾಕ್ ಯಾರ್ದು ಹಾಗಾದ್ರೆ? ಸರಿ, ಡ್ರಾಬ್ಯಾಕ್ ಯಾರ್ದು? ಅಧಿಕಾರ ಇಲ್ಲದೇ ಇರುವ ಡ್ರಾಬ್ಯಾಕ್ ಯಾರ್ದು? ದೋಷ ನಮ್ದು. ಅದನ್ನು ವೇದಕ್ಕೆ ಹಚ್ತೀವಿ, ನೀನು ಅಪರವಿದ್ಯೆ ಅಂತ. ನನಗೆ ತಿಳ್ಕೊಳ್ಳಿಲ್ಲ ನೀನು, ಆದ್ರೆ ನೀನು ಅಪರವಿದ್ಯೆ. ಅದಕ್ಕೆ ಕೊಡಿಸ್ತೀರಾ? ನಾನು ಜಯತೀರ್ಥ ಟೀಕೆಯಿಂದ ಕಂಡುಕೊಂಡಿದ್ದು ಆರಂಭದಲ್ಲೇ ಇದೆ, ಪರಮಾಖ್ಯ ವಿದ್ಯಾಮನ್ನಲ್ಲಿ. ಬ್ರಹ್ಮಸೂತ್ರ ಸಹಿತವಾದ ವೇದವು ಪರವಿದ್ಯೆ ಅನ್ನೋದನ್ನು ವಾಕ್ಯಾರ್ಥ ಚಂದ್ರಿಕಾಕಾರರು ಬರೆದಿದ್ದಾರೆ. ಜಯತೀರ್ಥರು ಅದಕ್ಕೆ ಸಪೋರ್ಟಿವ್. ಯಾಕೆಂದ್ರೆ ನೋಡಿ, ಇಲ್ಲಿ ಬ್ರಹ್ಮಸೂತ್ರದಲ್ಲಿ ಪರಮಾಖ್ಯ ವಿದ್ಯಾ ಅಂಥೇಳಿ ಪರವಿದ್ಯೆ ಬ್ರಹ್ಮಸೂತ್ರ ಅಂತ ಹೇಳಿ ಟೀಕಾಕಾರರು, ಪರವಿದ್ಯೆ ಯಾವುದು ಅಂತ ಹೇಳಿದ್ದಾರೆ ಟೀಕಾಕಾರರು? ಬ್ರಹ್ಮಸೂತ್ರ ಅಂತ ಹೇಳಿ. ತದುಕ್ತಂ ಅಂತೇಳಿ ಛಾಂದೋಗ್ಯ ಭಾಷ್ಯವನ್ನು ಕೋಟ್ ಮಾಡ್ತಾರೆ. ಇಲ್ಲಿ ಜಯತೀರ್ಥರು ಯಾವುದನ್ನು ಪರವಿದ್ಯೆ ಅಂತ ಕರೆದರು? ಬ್ರಹ್ಮಸೂತ್ರ. ಛಾಂದೋಗ್ಯವನ್ನು ಅದಕ್ಕೆ ಆಧಾರ ಕೊಡ್ತಾರೆ. ಛಾಂದೋಗ್ಯದ ವಾಕ್ಯ ಏನು ಆಧಾರ ಕೊಟ್ಟಿತ್ತು ಅಂದ್ರೆ, ಋಗಾದ್ಯ ಪರಮಾ ವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾಃ ತಾಯೇವ ಪರಮಾ ವಿದ್ಯಾ ಋಗಾದ್ಯ ಅಪರಾ ವಿದ್ಯಾ ಯದಾ ವಿಷ್ಣೋರ್ನವಾಚಕಾಃ ತಾಯೇವ ಪರಮಾ ವಿದ್ಯಾ ಯದಾ ವಿಷ್ಣೋಸ್ತು ವಾಚಕಾಃ. ಅಲ್ಲಿ ಏನು ಹೇಳಿದ್ದಾರೆ? ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ವೇದವು ಪರವಿದ್ಯೆ ಅಂತ ಹೇಳಿದ್ದಾರೆ. ಋಗಾದಿಗಳು ವಿಷ್ಣುವಾಚಕವಾದಾಗ ಪರವಿದ್ಯೆ, ವಿಷ್ಣುವಾಚಕವಲ್ಲದೇ ಇದ್ದಾಗ ಅಪರವಿದ್ಯೆ. ನೋಡಿ, ಬ್ರಹ್ಮಸೂತ್ರವು ಪರವಿದ್ಯೆ ಅಂತ ಇಲ್ಲಿ ಡಿಸಿಷನ್ ಕೊಟ್ಟು, ಇದನ್ನೇ ಆಚಾರ್ಯರು ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ವೇದಗಳು ಕೆಲವೊಮ್ಮೆ ಪರವಿದ್ಯೆ ಅಪರವಿದ್ಯೆ ಆಗತ್ತೆ. ರಿಲೆವೆಂಟೋ ಇರ್ರೆಲೆವೆಂಟೋ ಇದೆ ಹೇಳಿ, ನಮಗೆ ನೋಡಕ್ಕೆ ಇರ್ರೆಲೆವೆಂಟ್ ಇದು. ಜಯತೀರ್ಥರು ಹೇಳಿರೋದು ಬ್ರಹ್ಮಸೂತ್ರಗಳು ಪರವಿದ್ಯೆ ಅಂತ. ತದುಕ್ತಂ, ಆಚಾರ್ಯರು ಇದನ್ನು ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇಳಿದ್ದಾರೆ. ಯಾವುದನ್ನು ಹೇಳಿದ್ದಾರೆ? ಬ್ರಹ್ಮಸೂತ್ರಗಳು ಪರವಿದ್ಯೆ ಅನ್ನೋದನ್ನು ಆಚಾರ್ಯರು ಛಾಂದೋಗ್ಯೋಪನಿಷತ್ತಲ್ಲಿ ಹೇಳಿದ್ದಾರೆ. ನೋಡ್ರಿ, ಋಗಾದಿಗಳು ಪರವಿದ್ಯೆ. ಏನ್ರಿ ತಪ್ಪಲ್ವಾ? ಅಸಂಬದ್ಧ ಕಾಣಿಸ್ತದೆ. ಇಲ್ಲಿ ವಾಕ್ಯಾರ್ಥ ಚಂದ್ರಿಕಾಕಾರರು ಕೂಡಿಸೋದು ಹೇಗೆ ಅಂದ್ರೆ, ಆಚಾರ್ಯರು ಅಲ್ಲಿ ಋಗಾದಿಗಳು ಪರವಿದ್ಯೆ ಅಂದಿದ್ದಾರೆ, ಯದಾ ತದಾ ಅಂದಿದ್ದಾರೆ. ಯದಾ ತದಾ ಅಂದ್ರೆ ಬ್ರಹ್ಮಸೂತ್ರದ ಸಹಾಯ ಇದ್ದ ಋಗಾದಿಗಳು ಪರವಿದ್ಯೆ, ಬ್ರಹ್ಮಸೂತ್ರದ ಸಹಾಯವಿಲ್ಲದ ಋಗಾದಿಗಳು ಅಪರವಿದ್ಯೆ. ಅಲ್ಲಿಗೆ ಪರವಿದ್ಯೆ ಯಾವುದು ಅಂತ ಛಾಂದೋಗ್ಯದಲ್ಲಿ ಹೇಳಿದ್ದಾರೆ? ಬ್ರಹ್ಮಸೂತ್ರ ಸಹಿತವಾದ ವೇದಗಳು. ಅಲ್ಲಿಗೆ ಬ್ರಹ್ಮಸೂತ್ರವು ಪರವಿದ್ಯೆ ಆಯಿತು. ಅಲ್ಲಿಗೆ ಬ್ರಹ್ಮಸೂತ್ರವನ್ನ ಟೀಕಾಕೃತ್ಪಾದರಾಗಲಿ ಆಚಾರ್ಯರಾಗಲಿ ಸಪರೇಟ್ ಮಾಡಿ ವೇದ ಇದು ಬ್ರಹ್ಮಸೂತ್ರ ಇದು ಅಂತ ನೋಡಿಲ್ಲ ಅವರು. ಬ್ರಹ್ಮಸೂತ್ರ ಸಹಿತ ಋಗಾದಿಗಳು ಪರವಿದ್ಯೆ. ಇದನ್ನ ಫಾರ್ ಎಕ್ಸಾಂಪಲ್, ಬ್ರಹ್ಮಸೂತ್ರವು ಪರವಿದ್ಯೆ ಅಂದ್ರೆ ವೇದವು ಪರವಿದ್ಯೆ ಅಂತ, ಬ್ರಹ್ಮಸೂತ್ರ ಸಹಿತ ವೇದ ಪರವಿದ್ಯೆ ಅಂತ. ನೋಡ್ರಿ, ಒಂದು ಬಿಸ್ನೆಸ್ ಅಲ್ಲಿ ನಾವು ಪಾರ್ಟ್ನರ್ ಆಗಿ, ಅವನು ಈಕ್ವಲ್ ಶೇರ್, ನಾನು ಈಕ್ವಲ್ ಶೇರ್, ಅದನ್ನ ಹಾಕಿ ದೊಡ್ಡ ಒಂದು ಪ್ರಾಜೆಕ್ಟು, ಒಂದು ಫ್ಯಾಕ್ಟ್ರಿ ರೆಡಿ ಮಾಡಿದೆ. ಈ ಫ್ಯಾಕ್ಟ್ರಿ ಯಾರಿಂದ ಆಯಿತು? ನನ್ನಿಂದ ಆಯಿತು ಅಂತ ನಾನು ಹೇಳ್ಬೋದು, ಅವನಿಂದ ಆಯಿತು ಅಂತ ಅವನು ಹೇಳ್ಬೋದು. ನನ್ನಿಂದಲೇ ಆಯಿತು ಅಂತ ಅವನು ಹೇಳಬಾರದು, ನನ್ನಿಂದಲೇ ಆಯಿತು ಅಂತ ನಾನು ಹೇಳಬಾರದು. ಹಾಗೆ ಬ್ರಹ್ಮಸೂತ್ರ ಸಹಿತವಾದ ಋಗಾದಿಗಳಿಂದ ವಿಷ್ಣುವಿನ ನಿರ್ಣಯ ಬರ್ತದೆ. ಆದ್ರಿಂದ ಬ್ರಹ್ಮಸೂತ್ರ ಸಹಿತವಾದ ಋಗಾದಿಗಳು ಏನು? ಪರವಿದ್ಯೆ. ಇಟ್ ಮೀನ್ಸ್ ಬ್ರಹ್ಮಸೂತ್ರಗಳು ಪರವಿದ್ಯೆ, ಋಗಾದಿಗಳು ಪರವಿದ್ಯೆ. ಬ್ರಹ್ಮಸೂತ್ರಗಳು ಮಾತ್ರ ಪರವಿದ್ಯೆ, ಋಗಾದಿಗಳು ಮಾತ್ರ ಪರವಿದ್ಯೆ ಅಂದ್ರೆ ತಪ್ಪು. ಈ ಈಕ್ವಲ್ ಶೇರ್ ಇದೆ ಎರಡರದ್ದು. ಹಾಗೆ ಇದು ಟೀಕಾಕೃತರ ಅಭಿಪ್ರಾಯ ಅಂತ ಕಾಣಿಸ್ತದೆ. ಬೇಕಾದಷ್ಟೇ ಅಲ್ಲ ಅಂತಲೂ ಇದೆ ನೋಡಿ. ಇಲ್ಲೇ ಬಂತು
ಬ್ರಹ್ಮಸೂತ್ರಗಳಿಗೆ ಪರಂಪರೆಯ ವಿಷ್ಣುಬೋಧಕತ್ವ ಹೇಳಿದರು. ವಿಷ್ಣುಬೋಧಕವಾದ ವೇದ, ವೇದಕ್ಕೆ ಹೆಲ್ಪ್ ಮಾಡೋದು ನ್ಯಾಯ, ನ್ಯಾಯವನ್ನು ಹೇಳೋದು ಬ್ರಹ್ಮಸೂತ್ರ. ಅಲ್ಲಿಗೆ ಬ್ರಹ್ಮಸೂತ್ರಕ್ಕೆ 3ನೇ ಸ್ಟೆಪ್ಪಲ್ಲಿ ವಿಷ್ಣುಬೋಧಕತ್ವ, ವಿಷ್ಣು ವಿಷಯಕತ್ವ ಬಂತು. ಇದು ಮೇನ್ ಸೋರ್ಸ್. ಬ್ರಹ್ಮಸೂತ್ರ ಪರವಿದ್ಯೆ ಅಲ್ಲ, ವೇದಗಳೇ ಪರವಿದ್ಯೆ ಅನ್ನೋದಕ್ಕೆ. ಸಹಾಯ ಇಲ್ಲದ ವೇದ ಅಂತ ಒಂದು ಇರೋಲ್ಲ ಅಲ್ಲ. ಬ್ರಹ್ಮಸೂತ್ರದ ಸಹಾಯವನ್ನು ನೀವು ತಗೊಂಡ್ರೆ ಅದರಿಂದ ವಿಷ್ಣುವಿನ ಜ್ಞಾನ ಬರ್ತದೆ. ಅದರ ಹೆಲ್ಪ್ ತಗೊಳ್ಳದೇ ಇದ್ರೆ ನಿಮಗೆ ಕರ್ಮದ ಜ್ಞಾನ ಬರ್ತದೆ. ನೀವು ತಗೊಳ್ಳೋದು ಬಿಡೋದು ಅದು ಯಾವತ್ತೂ ಬ್ರಹ್ಮಸೂತ್ರ ಸಹಕೃತವಾಗಿರುತ್ತೆ. ಆ ನ್ಯಾಯ ಏನಿದೆಯೋ, ಬ್ರಹ್ಮಸೂತ್ರ ಹೇಳುವ ನ್ಯಾಯ, ಅದು ಎಕ್ಸ್ಟರ್ನಲ್ ಅಲ್ಲ, ಇಂಟರ್ನಲ್. ಶ್ರುತಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಆ ನ್ಯಾಯಗಳು. ಅದನ್ನು ನಾವು ನೋಡಬೇಕು. ಉಪಕ್ರಮ ಹೀಗಿದೆ, ಉಪಸಂಹಾರ ಹೀಗಿದೆ, ಸೊ ಶ್ರುತಿಯ ತಾತ್ಪರ್ಯ ಇದು ಅಂತ. ಸೊ ಇಂಟರ್ನಲ್ ಆದ್ರಿಂದ ಅದನ್ನು ಬಿಟ್ಟ ವೇದ ಅನ್ನೋ ಕಲ್ಪನೆ ಮಾಡ್ಲಿಕ್ಕೆ ಬರಲ್ಲ ನಮಗೆ. ಎಲ್ಲ ವೇದಕ್ಕೂ ಅನ್ಬಾರ್ದು, ಎಲ್ಲ ವೇದಕ್ಕೂ ಅನ್ಬೇಡಿ. ಏನೇನು ತತ್ವವನ್ನು ತಿಳಿಸುತ್ತೋ ಆ ತತ್ವ ಬ್ರಹ್ಮಸೂತ್ರದ ಹೆಲ್ಪಿನಿಂದ ತಿಳಿಯುತ್ತದೆ. ಅದು ಒಂದು ಪ್ಯಾರ ಆಗಿರ್ಬೋದು, ಒಂದು ದೊಡ್ಡ ಪ್ರಕರಣ ಆಗಿರ್ಬೋದು, ಅಥವಾ ಒಂದು ಸೆಂಟೆನ್ಸ್ ಆಗಿರ್ಬೋದು. ಹಾಗೆ ಹೌದು ಹೌದು ಅಲ್ಲ. ಬ್ರಹ್ಮಸೂತ್ರ ಅನ್ನೋದು ಅನಾದಿ ನಿತ್ಯ ಅಲ್ಲ, ಪೌರುಷೇಯ. ಆದರೆ ಬ್ರಹ್ಮಸೂತ್ರ ಹೇಳಿದ ನ್ಯಾಯ ಇದೆಯಲ್ಲ, ಅದು ವೇದದ ಇಂಟರ್ನಲ್ ಆದ್ರಿಂದ ನ್ಯಾಯ ಅಂದರೆ ಉಪಕ್ರಮ ಅಂತ ಇಟ್ಕೊಳ್ಳಿ. ಇಂಥ ಉಪಕ್ರಮ ಇರೋದ್ರಿಂದ ಈ ಪ್ಯಾಸೇಜಿಗೆ ಇದು ಅರ್ಥ ಅಂತೇಳಿ. ಆ ಉಪಕ್ರಮ ಬ್ರಹ್ಮಸೂತ್ರ ಬಂದ ಮೇಲೆ ಬಂತೋ? ಮೊದಲೇ ಇತ್ತು. ಅದನ್ನು ಬ್ರಹ್ಮಸೂತ್ರ ತೋರಿಸ್ಕೊಡ್ತಾರೆ. ಆದ್ರಿಂದ ಬ್ರಹ್ಮಸೂತ್ರ ಪೌರುಷೇಯ. ಬ್ರಹ್ಮಸೂತ್ರ ಹೇಳಿದ ನ್ಯಾಯಗಳು ಅದು ವೇದದ ಜೊತೆಯಲ್ಲೇ ಇದೆ. ಅದು ಆನೆಯ ಸೊಂಡಿಲ್ ತರ. ಆನೆ ಮೊದಲು ಹುಡ್ತು, ಸೊಂಡ್ಲ ಆಮೇಲೆ ಬಂತು. ಇಲ್ಲ, ಆನೆ ಜೊತೆಯಲ್ಲೇ ಸೊಂಡ್ಲು ಇದೆ. ಹಾಗೆ ಹೌದು. ಯಾರು ಮಾಡದ ಗ್ರಂಥ ಮಾಡಿದ ಗ್ರಂಥಕ್ಕಿಂತ ದೊಡ್ಡದು ಅಂತ ಯಾಕೆ ಹೇಳಬಾರ್ದು? ನೋಡಿ ನೋಡಿ ನೋಡಿ, ನಾನು ಹೇಳ್ತೇನೆ. ಬ್ರಹ್ಮಸೂತ್ರ ತಡ್ರಿ. ಬ್ರಹ್ಮಸೂತ್ರವು ಪ್ರಮಾಣ. ಯಾಕೆ? ನಾರಾಯಣ ದೇವರು ಮಾಡಿದ್ರಿಂದ. ನಾರಾಯಣ ದೇವರು ಮಾಡಿದ್ರೆ ಯಾಕೆ ಪ್ರಮಾಣ ಅಂದ್ರೆ, ನಾರಾಯಣ ದೇವರು ಲಕ್ಷ್ಮಿಗಿಂತ ದೊಡ್ಡವರು, ಸರ್ವಜ್ಞರು. ರೀಸನ್ ಕೊಟ್ಟು ಬ್ರಹ್ಮಸೂತ್ರ ಪ್ರಮಾಣ ಅನ್ನಬೇಕು ಅಲ್ವಾ? ವೇದಕ್ಕೆ ಇಂಥ ರೀಸನ್ ಕೊಡ್ತೀವ ನಾವು ಪ್ರಮಾಣ ಅನ್ನೋದಕ್ಕೆ? ವೇದ ಯಾಕೆ ಪ್ರಮಾಣ? ನೀವು ಕ್ವಶನ್ ಕೇಳಿದ್ರೆ ನಾನು ಕೇಳೋದು, ವೇದ ಯಾಕೆ ಅಪ್ರಮಾಣ ಅಂತ ಕೇಳ್ತೇನೆ. ನಾನು ಪ್ರಮಾಣಕ್ಕೆ ಪ್ರೂಫ್ ಕೊಡಲ್ಲ, ವೇದ ಯಾಕೆ ಅಪ್ರಮಾಣ ಅಂತ ಕೇಳ್ತೇನೆ. ಯಾಕೆ ಅಪ್ರಮಾಣ ಹೇಳಿ? ಯಾರೋ ಮಾಡಿದ್ದಾರೆ, ಅವನ ಅಜ್ಞಾನದಿಂದ ಅದು ಅಪ್ರಮಾಣ ಅಂತೀರಾ? ಅಪ್ರಮಾಣ ಅನ್ನೋದಕ್ಕೆ ಕಾರಣ ಇಲ್ಲ, ಆದ್ರಿಂದ ಅದು ಪ್ರಮಾಣ. ಬ್ರಹ್ಮಸೂತ್ರ ಯಾಕೆ ಪ್ರಮಾಣ? ನಾರಾಯಣ ಮಾಡಿದ್ರಿಂದ. ನಾರಾಯಣ ಮಾಡಿದ್ರು ಯಾಕೆ ಪ್ರಮಾಣ? ನಾರಾಯಣ ಸರ್ವೋತ್ತಮ. ಸರ್ವೋತ್ತಮ ಆದ್ರೂ ಯಾಕೆ ಪ್ರಮಾಣ? ಸರ್ವಜ್ಞ. ರೀಸನ್ ಯಾವುದು ಹೇಳಿ? ಪೌರುಷೇಯ ಆದ ಕೂಡಲೇ ಆಚಾರ್ಯರು ಅಪೌರುಷೇಯತ್ವವಾದವನ್ನು ಸಮರ್ಥನೆ ಮಾಡೋದೇ ಅದು. ನಾರಾಯಣ ಆಗಲಿ, ರುದ್ರ ಆಗಲಿ, ಚತುರ್ಮುಖ ಆಗಲಿ ಮಾಡಿದ ಅಂದ ಕೂಡ ಆ ವ್ಯಕ್ತಿಯಲ್ಲಿ ಡೌಟ್ ಶುರುವಾಗುತ್ತೆ ನಮಗೆ. ಅದನ್ನೇ ತಾನೇ ವಿಶ್ವವಿರಣಯದಲ್ಲಿ ಮಾಡೋದು. ಪೌರುಷೇಯ ಆದ ಕೂಡಲೇ ಆ ವ್ಯಕ್ತಿಯ ಮೇಲೆ ನಂಬಿಕೆ ಬರುತ್ತೆ. ನಂಬಿಕೆ ಕೊಡಬೇಕಾದ್ರೆ ನಂಬಿಕೆ ಅರ್ಹವಾದ ಒಂದು ಪ್ರೂಫ್ ಕೊಡಬೇಕು. ನಾರಾಯಣ ದೊಡ್ಡವನು ಅಂತ ಯಾರು ಹೇಳಿದ್ದು ನಿಮಗೆ? ಲಕ್ಷ್ಮಿಗಿಂತ ದೊಡ್ಡವನು ಅಂತ ಯಾರು ಹೇಳಿದ್ದು? ನೀವು ನೋಡಿದ್ದೀರಾ? ವೇದ ಹೇಳಬೇಕು ಅಲ್ವಾ? ಅಲ್ಲಿಗೆ ನಾರಾಯಣ ಸರ್ವಜ್ಞ ಅಂತ ಪ್ರೂವ್ ಮಾಡಬೇಕಾದ್ರೆ ವೇದಕ್ಕೆ ಹೋಗ್ಬೇಕು ನೀವು. ವೇದದ ಹೆಲ್ಪ್ ಇಲ್ಲದೆ ನಾರಾಯಣ ಹೇಳಿದ್ರಿಂದ ಇದ್ದೋಡುದು ಅಂತ ನೀವು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಮೈವಂ ದ್ವಿವಿಧಂ ಖಲು ಕರ್ಮ
ಕಾರಕಂ ಭವತಿ. ಕರ್ಮವು ಎರಡು ರೀತಿಯಾಗಿ ಇರ್ತದೆ. ಹೇಗೆ ಅಂದ್ರೆ ಕಿಂಚಿತ್ ಅವ್ಯವಧಾನೇನ ವ್ಯಾಪಾರಜನ್ಯ ಅತಿಶಯ ಯೋಗಿ. ಅರ್ಥವಾಯ್ತಾ? ಯಾವುದು ಕೆಲವು ಕರ್ಮಗಳು ವ್ಯಾಪಾರದಿಂದ ಉಂಟಾದ ಅತಿಶಯ ಅಂದ್ರೆ ಎಫೆಕ್ಟ್, ಅದು ನೇರವಾಗಿ ಅದರಲ್ಲಿ ಬರ್ತದೆ. ಉದಾಹರಣೆಗೆ ಯಾವುದು ಕೊಡ್ಲಿ, ವ್ಯಾಪಾರ ಅಂದ್ರೆ ನನ್ನ ಕೈಯಲ್ಲಿರುವ ಕ್ರಿಯೆ, ಅದರಿಂದ ಉಂಟಾದ ಅತಿಶಯ ಅಂದ್ರೆ ಫಲ ಅಂದ್ರೆ ಏನು, ಮೇಲ್ಗಡೆ ಕೆಳಗಡೆ ಸಂಯೋಗ, ಊರ್ಧ್ವ ಅಧೋ ದೇಶ ಸಂಯೋಗ. ಅದು ಎಲ್ಲಿದೆ? ಕೊಡ್ಲಿಯಲ್ಲಿ ಇದೆ. ಅದನ್ನು ತೋರಿಸ್ತಾರೆ. ಯಥಾ ಉದ್ಯಮನ ನಿಪತನ ವ್ಯಾಪಾರ. ಉದ್ಯಮನ ಅಂದ್ರೆ ಇದು, ನಿಪತನ ಅಂದ್ರೆ ಇದು. ವ್ಯಾಪಾರದಿಂದ ಜನ್ಯವಾದ್ದು ಕೊಡಲಿಗೆ ಹೀಗಂದಾಗ ಮೇಲ್ಗಡೆ ಸಂಯೋಗ, ಹೀಗಂದಾಗ ಕೆಳಗಡೆ ಸಂಯೋಗ. ವ್ಯಾಪಾರಜನ್ಯ ಊರ್ಧ್ವ ಅಧೋದೇಶ ಸಂಯೋಗ. ಆ ಸಂಯೋಗ ಅನ್ನೋದನ್ನು ಎರಡಕ್ಕೂ ಇಟ್ಕೊಳ್ಳಿ. ಊರ್ಧ್ವದೇಶ ಸಂಯೋಗ, ಅಧೋದೇಶ. ಯಾವುದು ಮಾಡಿದಾಗ ಊರ್ಧ್ವದೇಶ ಸಂಯೋಗ ಆಯಿತು? ಉದ್ಯಮನ ಮಾಡಿದಾಗ. ಆಮೇಲೆ ನಿಪತನ ಮಾಡಿದಾಗ ಏನಾಯಿತು? ಅಧೋದೇಶದ ಸಂಯೋಗ ಆಯಿತು. ಹೀಗೆ ವ್ಯಾಪಾರದಿಂದ ನೇರವಾಗಿ ಉಂಟಾದ ಫಲಗಳು ಇವೆರಡು. ಇದರ ಯೋಗಿ, ಇದು ಉಳ್ಳದ್ದು ಯಾವುದು? ಕೊಡಲಿ. ಅದು ಕರ್ಮ, ಫಸ್ಟ್ ಕರ್ಮ. ಅದು ವಿಭಾಗ ಅತಿಶಯ ವಿಶಿಷ್ಟ ಕುಠಾರ. ಕರ್ತೃವ್ಯಾಪಾರಸ್ಯ ವ್ಯವಧಾನೆ ಅವ್ಯವಧಾನೇನ ಕರ್ಮ ಭವತಿ. ಆ ಕುಠಾರ ಅವ್ಯವಧಾನೇನ ಕರ್ಮ, ಇಮಿಡಿಯೇಟ್ಲಿ ನನ್ನ ವ್ಯಾಪಾರದಿಂದ ಉಂಟಾದ ಎಫೆಕ್ಟು ಅಲ್ಲಾಯಿತು. ಇನ್ನೊಂದು ಕಿಂಚಿತ್ ಉದ್ದೇಶ ಫಲ ಸಂಬಂಧಿತಯ. ನಾನು ಈ ಕೊಡಲಿಯನ್ನು ಯಾಕೆ ಹೊಡಿತಾ ಇದ್ದೇನೆ? ಯಾವ ಉದ್ದೇಶದಿಂದ? ತುಂಡು ಮಾಡೋ ಉದ್ದೇಶ. ಉದ್ದೇಶ ಫಲ ಯಾವುದು? ತುಂಡಾಗೋದು. ಅದರ ಆ ಫಲದ ಸಂಬಂಧಿ ಯಾವುದು? ಮರದ ಎರಡು ತುಂಡುಗಳು. ಅದು ಸೆಕೆಂಡರಿ ಕರ್ಮ, ಆಮೇಲಿನ ಕರ್ಮ. ಕಿಂಚಿತ್ ಉದ್ದೇಶ ಫಲ ಸಂಬಂಧಿತಯ ಕರಣ ವ್ಯಾಪಾರ ವ್ಯವಧಾನೇನ. ಕರಣ ಯಾವುದು? ಕೊಡಲಿ. ಅದರ ಮೂಲಕ ಅದು ಕರ್ಮ ಆಗತ್ತೆ. ಯಾವುದು? ಎರಡು ಮರಗಳು ತುಂಡಾಗೋದು ಫಲ. ಆ ಫಲ ಉಳ್ಳದ್ದು ಎರಡು ತುಂಡುಗಳು, ಮರ, ಅದು ಕರ್ಮ ಆಗತ್ತೆ. ನೋಡಿ, ತಿನ್ನೋದನ್ನು ತಗೊಂಡಾಗ ನಾನು ಹೀಗೆ ಇಟ್ಕೊಂಡು ಬಾಯಲ್ಲಿ ಜಗದೆ, ಇದರಿಂದ ಆದ ಮೊದಲನೇ ಎಫೆಕ್ಟ್ ಏನು ಹೇಳಿ? ನಾನು ಈ ವ್ಯಾಪಾರವನ್ನು ಮಾಡಿದೆ, ಹಲ್ಲು ಜಗ್ಗಿ ವ್ಯಾಪಾರ, ಪೀಸ್ ಆಯಿತು, ಸಾಕ್ಷಾತ್ ಫಲ ಯೋಗಿ ಆಯಿತು. ಆ ಹಣ್ಣಿನ ಚೂರುಗಳು, ಅದು ಫಲ. ಹಿಂಗಂದೆ ಆವಾಗ ಸೆಕೆಂಡ್ರಿ ಫಲ ಏನು ಅಂದ್ರೆ ಆ ಚೂರುಗಳಿಗೆ ನನ್ನ ಗಲ ಅಧೋದೇಶ ಸಂಯೋಗ, ಅದು ಎರಡನೇ ಫಲ. ಹಾಗೆ ಯಥಾ ದ್ವೈಧೀ ಭಾವವಾನ್ ವೃಕ್ಷ. ದ್ವೈಧೀ ಭಾವ ಅಂದ್ರೇನು? ಎರಡು ಹೋಳಾಗೋದು. ಆ ಹೋಳು ಉಳ್ಳ ವೃಕ್ಷ ಏನಿದೆಯೋ ಅದು ಎರಡನೇ ಕರ್ಮ. ತತ್ರ ನಮ್ಮ ಭಾರತೀಯ ದರ್ಶನಗಳು ಎಂಥ ಆಳವಾದ ಪರಿಶೀಲನೆಗಳಿದೆ ಅನ್ನೋದಕ್ಕೆ. ಒಂದು ಕ್ರಿಯೆ ಕಡಿಯೋದು, ಅದರಲ್ಲಿ ಅದನ್ನು ಹೇಗೆ ಅದನ್ನು ವಿಶ್ಲೇಷಣೆ ಮಾಡಿದೆ ಅಂತ. ತತ್ರ ಕರ್ತೃವ್ಯಾಪಾರಸ್ಯ, ಕರ್ತೃವಿನ ಇಲ್ಲಿರುವ ವ್ಯಾಪಾರಕ್ಕೆ ಕರಣ ವ್ಯಾಪಾರ ವ್ಯವಧಾನೇನ. ಕರಣ ಅಂದ್ರೆ ಕೊಡಲಿಯ ವ್ಯಾಪಾರದ ಮೂಲಕ, ಅದರ ಮೂಲಕ ವೃಕ್ಷ ಕರ್ಮತ. ವೃಕ್ಷದಲ್ಲಿ ಏನು ಕರ್ಮತ ಇದೆಯೋ, ವೃಕ್ಷಕ್ಕೇನು ಕರ್ಮತ ಬಂತೋ ಆ ಜಾಗದಲ್ಲಿ ಬ್ರಹ್ಮಸೂತ್ರಕ್ಕೆ ಈಶ್ವರನು ಕರ್ಮ, ಸೆಕೆಂಡರಿ ಕರ್ಮ. ವೃಕ್ಷ ಕರ್ಮತೈವ ಮೀಮಾಂಸಾ ವ್ಯಾಪಾರಸ್ಯಾಪಿ. ನಾವು ಕಡಿಯುವ ವ್ಯಾಪಾರದಂತೆ ಇಲ್ಲಿರುವ ವ್ಯಾಪಾರ ಯಾವುದು? ಮೀಮಾಂಸ, ಯುಕ್ತಿ. ಪ್ರಮಾಣ ಯಾವುದು? ಈಶ್ವರನ ತಿಳಿಸಿಕೊಡುವ ಪ್ರಮಾಣ ಯಾವುದು? ವೇದ. ಮೀಮಾಂಸ ಅನ್ನೋದು ವ್ಯಾಪಾರ, ಆ ವೇದದ ಜೊತೆ ಟಚ್ ಆಗುತ್ತೆ. ಆವಾಗ ವೇದ ಏನು ಮಾಡುತ್ತೆ? ಈಶ್ವರನ ಜ್ಞಾನವನ್ನು ತಂದುಕೊಡುತ್ತೆ. ಇಲ್ಲಿ ದ್ವಾರ ಯಾವುದು? ಕೊಡಲಿಯಂತೆ ಇರೋದು ಮೀಮಾಂಸ. ಮೀಮಾಂಸಾ ವ್ಯಾಪಾರಸ್ಯಾಪಿ ಪ್ರಮಾಣಾದಿ ಸಂಭಾವನಾ ದ್ವಾರೇಣ. ಪ್ರಮಾಣ ವೇದ,
ಆ ವೇದವು ಈಶ್ವರನ ತಿಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ಇಂಪಾಸಿಬಲ್ ಆಯಿತು. ತರ್ಕ ಬಂದ ಕೂಡಲೇನಾಯಿತು? ಸಂಭಾವನಾ ಬಂತು. ಪ್ರಮಾಣಾದಿ ಸಂಭಾವನಾ ದ್ವಾರೇಣ ಈಶ್ವರ ಅವಬೋಧ, ಈಶ್ವರನ ಜ್ಞಾನ ಬಂತು. ಅದೇ ಎಫೆಕ್ಟ್. ಮರದ ತುಂಡಾದಂತೆ ಅದೇ ಎಫೆಕ್ಟ್. ಏವ ಉದ್ದೇಶ ಇತಿ, ಉದ್ದೇಶ ಫಲಕ್ಕೆ ಸಂಬಂಧಿ ಯಾವುದಾಯಿತು? ವೇದ. ಅಂದ ವೃಕ್ಷಂ ಚಿನತ್ತಿ ಅಂತಿದ್ದಂತೆಯೇ ಈಶ್ವರಂ ಬೋಧಯತಿ. ಯಾವುದು? ವೇದ. ಮೀಮಾಂಸಾ ಅಲ್ಲ. ಇತಿ ಭವತಿ ತತ್ಕರ್ಮತ. ಆದ್ದರಿಂದ ಆ ವೇದಕ್ಕೆ ಮುಖ್ಯ ಕರ್ಮ, ಮೀಮಾಂಸಾಕ್ಕೆ ಇದು ಕರ್ಮ, ಈಶ್ವರನು ಕರ್ಮ, ಎರಡನೇ ಕರ್ಮ. ಇಲ್ಲಿ ಕರಣ ಅಂದ್ರೆ ಮೀಮಾಂಸಾ. ಅದರ ವ್ಯಾಪಾರ ಅಂದ್ರೆ ಅಸಂಭಾವನೆಯನ್ನ ತೆಗೆದು ಸಂಭಾವನೆ ಮಾಡೋದು. ಅದರಿಂದ ವೇದ ಈಶ್ವರನ ತಿಳಿಸಿಕೊಡುವ ಕೆಲಸ ಮಾಡುತ್ತವು. ಉದ್ದೇಶ ಫಲ ಅದು. ಇಲ್ಲಿ ಕರಣ ಕುಠಾರ. ಕರಣದ ವ್ಯಾಪಾರ ಅಂದ್ರೆ ವೃಕ್ಷದ ಜೊತೆ ಸಂಯೋಗ. ಅದರಿಂದ ಉದ್ದೇಶ ಫಲ ಅಂದ್ರೆ ಆ ವೃಕ್ಷ ಎರಡು ಪೀಸ್ ಆಗೋದು. ಅದರ ಸಂಬಂಧಿ ಆಯಿತು ವೃಕ್ಷ. ಈ ನಾನು ಮಾಡುವ ವ್ಯಾಪಾರ. ಇಲ್ಲಿ ಕರಣ ಅಂದ್ರೆ ಮೀಮಾಂಸಾ, ಕರ್ತೃ ಅಂದ್ರೆ ಆ ಮೀಮಾಂಸಾವನ್ನು ಪ್ರಯೋಗ ಮಾಡುವವನು. ಆ ಯುಕ್ತಿಯನ್ನು ಯಾರು ಪ್ರಯೋಗ ಮಾಡ್ತಾನೋ ಅವನು. ಕೇವಲ ಬ್ರಹ್ಮಸೂತ್ರ ಅಂದ್ರೆ ಇಂಡಿಪೆಂಡೆಂಟ್ ತಗೊಂಡಾಗ ಹಾಗಾಗುತ್ತೆ. ಯದಿ ಯದಿ ವೇದ ಇತಿ ಕರ್ತವ್ಯತಾ ವಿಚಾರಃ ಸ್ಯಾತ್ ನ ಚೈವಂ ವಿನಾಪಿ ವಿಚಾರೇಣ ಶಬ್ದೋಪಲಬ್ಧಿ ಸಮಯಗ್ರಹಣ ತಸ್ಮರಣ ಸಹಕೃತಾತ್ ಶಬ್ದಾದೇವ ಅವಗಮದರ್ಶನಾತ್ ಸ್ಯಾದೇತದೇವಂ ಅಂತ ಮತ್ತೆ ಪೂರ್ವಪಕ್ಷ. ಅರ್ಥಾವಗಮ ದರ್ಶನ, ಅರ್ಥಾವಗಮ ದರ್ಶನ ಕರೆಕ್ಟ್. ಇದರ ಮೇಲೆ ಮತ್ತೆ ಪೂರ್ವಪಕ್ಷ. ವೇದಕ್ಕೆ ಯುಕ್ತಿಗಳ ಬೆಂಬಲ ಇದ್ರೆ ಈಶ್ವರನ ಜ್ಞಾನ ಬರುತ್ತೆ. ಇದು ನಿಮ್ಮ ಸ್ಟ್ಯಾಂಡ್. ಅದನ್ನ ವೇದಕ್ಕೆ ಅನ್ನೋದನ್ನ ಜನರಲೈಸ್ ಮಾಡೋಣ. ವೇದ ಅಂದ್ರೆ ಶಬ್ದ. ಶಬ್ದಕ್ಕೆ ಯುಕ್ತಿಯ ಸಹಾಯ ಇದ್ರೆ ಮಾತ್ರ ಶಬ್ದದಿಂದ ಅರ್ಥ ತಿಳಿಯುತ್ತೆ. ನಿಮ್ಗೆ ತಿಳಿದ ಭಾಷೆಯಲ್ಲಿ ಹೇಳ್ತೀನಿ, ಇವಾಗ ಹೂ ಅಂತೀರಿ ನೋಡ್ರಿ. ಸೆಂಟೆನ್ಸ್ನಿಂದ ಅರ್ಥ ತಿಳಿಯಬೇಕಾದ್ರೆ, ನಾನು ಹೇಳಿದ ವಾಕ್ಯದಿಂದ ನಿಮಗೆ ಅರ್ಥದ ಜ್ಞಾನ ಬರಬೇಕಾದ್ರೆ ಯುಕ್ತಿಯ ಬೆಂಬಲ ಬೇಕು. ಹೂನೋ ಊಹ್ನೋ ಹೇಳಿ. ಊಹು ನೋಡ್ರಿ, ಅದೇ ಅಲ್ಲ ಅಂತ ಹೇಳ್ತಾರೆ. ಯುಕ್ತಿಯ ಬೆಂಬಲ ಯಾಕೆ ಬೇಕು? ಅದೇ ಕೇಳ್ತಿದ್ದಾರೆ ಟೀಕಾಕೃತ. ಶಬ್ದದಿಂದ ಅರ್ಥಜ್ಞಾನ ಬರಲಿಕ್ಕೆ ಶಬ್ದ ಕೇಳಿಸ್ಬೇಕು, ಶಬ್ದಕ್ಕೊಂದು ಮೀನಿಂಗ್ ಇರಬೇಕು, ಆ ಮೀನಿಂಗ್ ನಿಮ್ಗೆ ಗೊತ್ತಿರಬೇಕು. ಇಷ್ಟು ಕಂಡೀಷನ್ಸ್ ಹೊರತು ಯುಕ್ತಿ ಯಾಕೆ ಅಲ್ಲಿ? ಅಷ್ಟೇ, ಶಬ್ದದ ಪರಿಚಯ ಇರಬೇಕು, ಶಬ್ದ ಕೇಳಿಸ್ಬೇಕು. ಫಸ್ಟ್ ಸ್ಟೆಪ್ ಶಬ್ದ ಕೇಳಿಸ್ಬೇಕು, ಆ ಶಬ್ದಕ್ಕೆ ಅರ್ಥ ಗೊತ್ತಿರಬೇಕು. ಗೊತ್ತಿದ್ರೆ ಬೋಧ ಬರುತ್ತೆ, ಗೊತ್ತಿಲ್ಲ ಅಂದ್ರೆ ಬೋಧ ಬರಲ್ಲ. ಅದಕ್ಕೆ ಯುಕ್ತಿಗಳು ಹೇಳಿದ್ರೆ, ನಾನು ಹೇಳಿದ್ದನ್ನೆಲ್ಲ ನೀವು ಯುಕ್ತಿಗಳು ಹೇಳ್ಕೊಂಡ್ರೆ ನಮ್ಮ ಸುಧಾಪಾಠ ಮುಗಿಯೋದೇ ಅಂತ ಹೇಳಿ. ಅದು ಉತ್ತರ ಅದು. ಆಯ್ತಾ? ಇದು ವೇದಾಗಿ ಒಂದು ಪ್ರಶ್ನೆ ಇದು. ಅದು ಉತ್ತರ ಆಗುತ್ತೆ. ಅದನ್ನು ಮುಂದೆ ಹೇಳ್ತಾನೆ, ಅದನ್ನು ಹಾಗೇನೆ. ಸ್ಯಾತ್ ಏತತ್ ಏವಂ, ನೀವು ಹೇಳಿದ್ದು ಆಗ್ತಿತ್ತು. ಏನು ಹೇಳಿದ್ರಿ ನೀವು? ಯುಕ್ತಿಯ ಬೆಂಬಲದಿಂದ ವೇದವು ಅರ್ಥವನ್ನು ತಿಳಿಸ್ತದೆ. ಇದು ಆಗ್ತಿತ್ತು. ಯಾವಾಗ? ಯುಕ್ತಿಯ ಬೆಂಬಲ ಅನಿವಾರ್ಯ ಆದರೆ, ಬೇಡ. ಯದಿ ವೇದ ಇತಿ ಕರ್ತವ್ಯತಾ ವಿಚಾರ ಸ್ಯಾತ್, ವೇದಕ್ಕೆ ಇತಿ ಕರ್ತವ್ಯತಾರೂಪವಾದ ವಿಚಾರವು ವೇದಕ್ಕೆ ಇತಿ ಕರ್ತವ್ಯತಾರೂಪ ಆಗಿದ್ದಿದ್ರೆ ನೀವು ಹೇಳಿದ್ದು ಓಕೆ. ನಾನು ಆಗಲೇ ಹೇಳಿದೆ, ಅದನ್ನು ಸಹಾಯಕ ಅಂತ ಇಟ್ಕೊಳ್ಳೋದು. ವೇದಕ್ಕೆ ಹೆಲ್ಪ್ ಕೊಡೋದು ಯುಕ್ತಿ ಅಂತ ಆಗಿದ್ರೆ ಓಕೆ. ಆದರೆ ಯುಕ್ತಿಯ ಹೆಲ್ಪ್ ವೇದಕ್ಕೆ ಅಗತ್ಯ ಇಲ್ಲ. ವೇದದ ಶಬ್ದ ಕೇಳಿಸ್ಬೇಕು, ಆ ಶಬ್ದಕ್ಕೆ ಅರ್ಥ ಗೊತ್ತಿರಬೇಕು, ಅರ್ಥ ನಮಗೆ ತಿಳಿಯುತ್ತೆ. ಯುಕ್ತಿ ಆಗಬೇಕು. ನಚೈವಂ, ಯುಕ್ತಿಯ ಸಹಾಯ ಬೇಡ. ಮತ್ತೇನು ಬೇಕು? ವಿನಾಪಿ ವಿಚಾರೇಣ, ಯುಕ್ತಿಯಿಂದ ವಿಚಾರ ಇಲ್ಲದಿದ್ರು ಶಬ್ದ ಉಪಲಬ್ಧಿ ಏನಾಗಬೇಕು?
ಶಬ್ದ ಕೇಳಿಸ್ಬೇಕು, ಉಪಲಬ್ಧಿ. ಸಮಯ ಗ್ರಹಣ ಅಂದ್ರೇನು? ಮತ್ತೆ ಮರ್ತಿದ್ದೀರಿ. ಸಮಯಗ್ರಹಣ ಅಂದ್ರೇನು? ಅದಕ್ಕೆ ಅರ್ಥದ ಜ್ಞಾನ. ಈ ಶಬ್ದಕ್ಕೆ ಈ ಅರ್ಥ ಅಂತ ಜ್ಞಾನ. ಸಮಯ ಅಂದ್ರೆ ಶಕ್ತಿ, ಶಬ್ದಕ್ಕೆ ಇದು ಅರ್ಥ ಅಂತ ತಿಳಿದಿರಬೇಕು. ಇಲ್ಲದಿದ್ರೆ ನಿಮಗೆ ಶಬ್ದಬೋಧ ಶಬ್ದ ಕೇಳಿಸ್ತು, ಶಬ್ದಬೋಧ ಬರಲ್ಲ. ನಾವು ತುಳುವಿನಲ್ಲಿ ಗಂಟೆ ಕಟ್ಲೆ ಮಾಡಿದ್ರೆ ನಿಮ್ಗೆ ಒಂದು ಪೈಸನೂ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಹೇಳಿ? ಸಮಯಗ್ರಹಣ ಇಲ್ಲ, ಆ ಶಬ್ದಕ್ಕೆ ಏನರ್ಥ ಅಂತ ಗೊತ್ತಿಲ್ಲ. ಸೊ ಎರಡನೇ ನಿಬಂಧನೆ ಶಬ್ದದಿಂದ ಅರ್ಥ ಆಗಬೇಕಾದ್ರೆ ಸಮಯಗ್ರಹಣ. ಮೊದಲನೇದ್ದು ಶಬ್ದ ಕೇಳಿಸ್ಬೇಕು, ಎರಡನೇದ್ದು ಆ ಶಬ್ದದ ಅರ್ಥ ಗೊತ್ತಿರಬೇಕು ನಿಮಗೆ. ಸಮಯಗ್ರಹಣ. ತಸ್ಮರಣ. ನಿಮಗೆ ಶಬ್ದಕ್ಕೆ ಅರ್ಥ ಗೊತ್ತಿದೆ, ಇವತ್ತು ಮರ್ತು ಬಿಟ್ಟಿದ್ದೀರಿ. ನಾನು ಲೆಕ್ಚರ್ ಹೊಡಿತಾ ಹೋಗ್ತೇನೆ, ಅರ್ಥ ಆಗತ್ತಾ? ಸ್ಮರಣೆ ಬರಬೇಕು, ಆ ಶಬ್ದದಿಂದ ಅರ್ಥದ ಸ್ಮರಣೆ ಬರಬೇಕು. ತತ್ಸ್ಮರಣ ಸಹಕೃತ ಶಬ್ದಾದೇವ ಅರ್ಥ ಅವಗಮ ದರ್ಶನ. ಅರ್ಥದ ಜ್ಞಾನ ಬಂದ್ಬಿಡ್ತದೆ. ಇಲ್ಲಿ ಯುಕ್ತಿ ಹಾಕಬೇಕು. ಎಲ್ಲಿ ಬಂತು? ಈ ಯಾವ ಸ್ಟೇಜಲ್ಲಾದ್ರೂ ಯುಕ್ತಿ? ನಚ ಮಂತವ್ಯಂ ಶಕ್ತಿ ತಾತ್ಪರ್ಯ ಅಜ್ಞಾನ ವಿಪರ್ಯಯ ದೋಷಾತ್ ಶಬ್ದಃ ಸಂಶಯ ವಿಪರ್ಯಯೌ ಉತ್ಪಾದಯತಿ. ತತ್ರ ದೋಷ ಅಪನಯನೇನ ಸಂಶಯಾದಿ ವಿದಾಸಾಯ ಶಕ್ತಿ ತಾತ್ಪರ್ಯ ವಿಚಾರಃ ಅಂಗಂ ಭವತಿ ಇತಿ. ನೋಡಿ, ಇವತ್ತು ನಾವು ಇದುವರೆಗೆ ತೀರ್ಮಾನ ಮಾಡಿದ್ದೇನೆಂದ್ರೆ ಶಬ್ದದಿಂದ ಅರ್ಥದ ಶಾಬ್ದಬೋಧ ಬರಬೇಕು ಅಂತಾದ್ರೆ ಯುಕ್ತಿಯ ಸಹಾಯ ಬೇಡ ಅಂತ. ನೋಡಿ, ನಾನು ಹೇಳ್ತೇನೆ ಒಂದು ಶಬ್ದ. ಒಬ್ಬ ಬಸುರಿಯನ್ನು ಕರ್ಕೊಂಡು ಬಂದ ಪತ್ನಿಯನ್ನು. ಇವಳಿಗೆ ಏನು ಮಗು ಆಗತ್ತೆ ಅಂತ ಕೇಳ್ದ. ಹೆಣ್ಣಲ್ಲ ಗಂಡು ಅಂದೆ ನಾನು. ನಿಮ್ಗೇನು ಅರ್ಥ ಆಯಿತು? ಏನು ಮಗು ಆಗತ್ತೆ ಅಂತ ನಾನು ಹೇಳಿದೆ ಅಥವಾ ಹೇಳಿಲ್ಲ ನಾನು? ಹೆಣ್ಣಲ್ಲ ಗಂಡು ಅಂದೆ. ಏನು ಅರ್ಥವೂ ಆಗಲ್ಲ. ನಾವು ಅದನ್ನು ಎರಡು ರೀತಿ ಇಂಟರ್ಪ್ರಿಟೇಷನ್ ಮಾಡ್ಲಿಕ್ಕೆ ಬರುತ್ತೆ. ಹೆಣ್ಣಲ್ಲ ಗಂಡು, ಗಂಡಲ್ಲ ಹೆಣ್ಣು, ಪುತ್ರೋನ ಪುತ್ರಿ. ಸೊ ಇಲ್ಲಿ ಶಬ್ದ ಕೇಳಿಸಿದೆ, ಹೆಣ್ಣು ಗಂಡು ಅಲ್ಲ, ಎಲ್ಲ ಶಬ್ದಕ್ಕೂ ಅರ್ಥ ಗೊತ್ತಿದೆ. ನನ್ನ ಅಭಿಪ್ರಾಯ ನಿಮ್ಗೆ ಅರ್ಥ ಆಯ್ತಾ? ಆಗಲ್ಲ. ಇಲ್ಲಿ ಯುಕ್ತಿ ಬೇಕೋ ಬೇಡೋ ಅದನ್ನು ಕೇಳ್ತಿದ್ದಾರೆ ಟೀಕಾಕೃತ್ಪಾದರು. ಎಲ್ಲಿ ಶಬ್ದ ಅದರ ಸ್ಪಷ್ಟತೆ ಬರಲಿಲ್ಲ, ಎರಡೂ ಅರ್ಥ ಮಾಡುವ ಸಂದರ್ಭ ಇರ್ತದೆ. ಅಂತಹ ಸಂದರ್ಭದಲ್ಲಿ ಡೌಟ್ ಬರುತ್ತೆ ಅಥವಾ ತಪ್ಪು ತಿಳುವಳಿಕೆ ಬರುತ್ತದೆ. ಇಂತಹ ಸಂದರ್ಭದಲ್ಲಿ ಯುಕ್ತಿ ಬೇಕೋ ಬೇಡವೋ? ಮತ್ತೆ ಬೇಕೋ. ಇದು ಪೂರ್ವಪಕ್ಷ ಸಿದ್ಧಾಂತ ಅಲ್ಲ. ಯುಕ್ತಿ ಬೇಕೋ ಬೇಡ, ಸರಿಯಾಗಿದ್ದಾಗ ಬೇಡ, ಕೆಲವು ಸಂದರ್ಭದಲ್ಲಿ ಬೇಕಾಗತ್ತೆ ಅಂತ ಪೂರ್ವಪಕ್ಷ. ಇದು ಕೆಲವು ಸಂದರ್ಭದಲ್ಲೂ ಬೇಡ ಅಂತ ಹೇಳಬೇಕು ಅವರು. ಇವಾಗ ನೆಕ್ಸ್ಟ್ ನಚ ಮಂತವ್ಯಂ, ಹೀಗೆ ತಿಳ್ಕೊಳ್ಬಾರದು. ಏನಂತ? ಶಕ್ತಿ ತಾತ್ಪರ್ಯ ಅಜ್ಞಾನ. ಶಕ್ತಿಯ ಅಜ್ಞಾನ ಒಂದು ಹೊಸ ಶಬ್ದವನ್ನು ನಾನು ಆಡದೆ, ನಿಮಗೆ ಅದಕ್ಕೆ ಅರ್ಥನೇ ಗೊತ್ತಿಲ್ಲ. ಆವಾಗ ಸಂದರ್ಭ ನೋಡ್ಕೊಂಡು ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ನಮಗೆ ಭಾಷೆ ಕಲಿಯೋದೇ ನಾವು ಹಾಗೆ, ಆ ಕಡೆ ಈ ಕಡೆ ಗೊತ್ತಿರ್ತದೆ, ಮಧ್ಯ ಶಬ್ದಕ್ಕೆ ಅರ್ಥ ಗೊತ್ತಿರಲ್ಲ. ತಮಿಳ್ನಾಡಿಗೆ ಬಸ್ಸಲ್ಲಿ ಬಂದ್ರೆ ಎವಡೆ ಪೋ ಅಂತ ಅಂದ್ರೆ ಅವನು ಏನು ಆನ್ಸರ್ ಕೊಡ್ತಾನೋ ಈ ಕಡೆ ಗೊತ್ತಾಗಿ ಮಧ್ಯದಲ್ಲಿ ಗೆಸ್ ಮಾಡ್ಬೇಕು ನಾವು ಅಲ್ವಾ? ಇದಕ್ಕೋಸ್ಕರ ಯುಕ್ತಿ ಬೇಕಾಗತ್ತೆ ಅಂತ. ನಚ ಮಂತವ್ಯಂ, ಶಕ್ತಿ ಜ್ಞಾನ ಕೆಲವು ಸತಿ ಇರಲ್ಲ. ಶಕ್ತಿ ಜ್ಞಾನ ಇದ್ರೂ ತಾತ್ಪರ್ಯ ಜ್ಞಾನ ಗೊತ್ತಾಗಲ್ಲ. ಅಂದ್ರೆ ಹೇಳುವವನ ಅಭಿಪ್ರಾಯ ಏನು, ಹೆಣ್ಣಲ್ಲ ಗಂಡು ಅಂದಾಗ ಅಭಿಪ್ರಾಯ ಏನು ಅಂತ ಗೊತ್ತಾಗಲ್ಲ. ಹೀಗೆ ಶಕ್ತಿಯ ಅಜ್ಞಾನ, ತಾತ್ಪರ್ಯದ ಅಜ್ಞಾನ ಅಥವಾ ವಿಪರ್ಯಯ. ಅಂದ್ರೆ ವಿಪರ್ಯಯ ಅಂದ್ರೇನು? ತಾತ್ಪರ್ಯವನ್ನು ಅಭಿಪ್ರಾಯವನ್ನು ತಪ್ಪಾಗಿ ತಿಳ್ಕೊಂಡ್ಬಿಟ್ಟು ಆವಾಗ ಈ ದೋಷದಿಂದ ದೋಷಾಚ್ಛಬ್ದ ಅಂತಿದೆ, ಅದನ್ನು ಬಿಡಿಸೋದು ದೋಷಾತ್ ಶಬ್ದ ಸಂಶಯ ವಿಪರ್ಯಯವು ಉತ್ಪಾದಯಿತು. ಕೆಲವೊಮ್ಮೆ ಡೌಟ್ ಅನ್ನು ಉಂಟು ಮಾಡುತ್ತೆ, ಕೆಲವುಡನ್ನ ತಪ್ಪು ಕಲ್ಪನೆಯನ್ನು ಉಂಟು ಮಾಡುತ್ತೆ. ತತ್ರ ಇಂತಹ ಸಂದರ್ಭದಲ್ಲಿ ದೋಷ ಅಪನಯನೇನ, ದೋಷವನ್ನ ದೂರ ಮಾಡಿ, ಸಂಶಯಾದಿ ವ್ಯುದಾಸಾಯ, ಸಂಶಯವನ್ನು ನಾಶ ಮಾಡೋಕ್ಕೋಸ್ಕರ,
ಶಕ್ತಿ ತಾತ್ಪರ್ಯ ವಿಚಾರ. ಈ ವಾಕ್ಯದ ತಾತ್ಪರ್ಯ ಏನು, ಈ ಶಬ್ದಕ್ಕೆ ಏನರ್ಥ ಅನ್ನೋ ವಿಚಾರವನ್ನು ಯುಕ್ತಿಯಿಂದ ಮಾಡಬೇಕಾಗತ್ತೆ ನಾವು. ಅಂಗಂ ಭವತಿ, ಹೀಗೆ ಶಬ್ದಕ್ಕೆ ಶಾಬ್ದಬೋಧ ಉಂಟು ಮಾಡಬೇಕಾದ್ರೆ ಕೆಲವೊಮ್ಮೆ ಯುಕ್ತಿಯ ಬೆಂಬಲ ಬೇಕಾಗತ್ತೆ. ಇತಿ ನಮಂತವ್ಯಂ, ಹೀಗೆ ತಿಳ್ಕೋಬೇಡ್ರಿ ಅಂತ ಹೇಳ್ತಿದ್ದಾರೆ. ಯತಃ ತತ್ರಾಪಿ ಶಬ್ದಃ ವಿನಾ ವಿಚಾರೇಣ ತತ್ವಜ್ಞಾನಸ್ಯ ಈಷ್ಟೇ ಕಿನ್ನಾಮ ಪ್ರತಿಬಂಧಮಾತ್ರಂ ವಿಚಾರೇಣ ಅಪನೀಯತೆ. ಇದು ಟೀಕಾರಾಯರಿಗೆ ಉತ್ಪನ್ನವಾದ ಸಂದೇಹ ಅಲ್ಲ. ಟೀಕಾರಾಯರಿಗೆ ನಿಶ್ಚಯ ಇದೆ, ಮೀಮಾಂಸಾ ಇಂಥದ್ದು ಹೀಗೆ ಬೇಕೇ ಬೇಕು ಅಂತ. ಈ ಕುತರ್ಕಗಳನ್ನೆಲ್ಲ ಮುಂದೆ ಬಂದ ನನ್ನ ಶಿಷ್ಯರೆಲ್ಲ ಮಾಡ್ತಾರೆ, ಅವರಿಗೆ ಉತ್ತರ ಕೊಡಬೇಕು ಅಂತ ಬರೆದಿದ್ದಾರೆ ಅವರು. ನಮ್ಮ ಶಿಷ್ಯರೆಲ್ಲ ಇಂಥ ಅಟ್ಯಾಕ್ ಮಾಡ್ತಾರೆ, ಅವರಿಗೆ ಕ್ಲಾರಿಟಿ ಬೇಕು. ಇಷ್ಟು ಕ್ಲಾರಿಟಿ ಕೊಟ್ಟ ಮೇಲೂ ನಾವು ಜಗಳಾಡ್ತೀವಿ. ಬ್ರಹ್ಮಸೂತ್ರ ಪರವಿದ್ಯನೋ ವೇದ ಪರವಿದ್ಯನೋ, ವಿಚಾರ ದೊಡ್ಡದೋ ವೇದ ದೊಡ್ಡದೋ ಅಂತ ಅಲ್ವಾ. ಅದಕ್ಕೋಸ್ಕರ ಇದನ್ನೆಲ್ಲ ನಮ್ಮ ಪರವಾಗಿ ಅವರು ಪ್ರಶ್ನೆಗಳನ್ನು ಮಾಡಿಕೊಂಡು ಉತ್ತರ ಕೊಡ್ತಿದ್ದಾರೆ, ನಮ್ಮ ಪರವಾಗಿ. ಅದಕ್ಕೆ ಟೀಕಾಕೃತ್ಪಾದರು ಹೇಳ್ತಿದ್ದಾರೆ, ಇವಾಗ ಯುಕ್ತಿ ಬೇಕು ಅಂತ ಆಯ್ತು ಅಲ್ವಾ. ಶಬ್ದದಿಂದ ಸರಿಯಾದ ಅಭಿಪ್ರಾಯ ಕೆಲವೊಮ್ಮೆ ತಿಳಿಬೇಕಾದ್ರೆ ಯುಕ್ತಿಯ ಸಹಾಯ ಬೇಕು. ನೋಡಿ, ತತ್ವನಿರ್ಣಯದಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಟೀಕಾಕೃತ್ಪಾದರು. ಆನೆ ನಡೀತಾ ಇರ್ತದೆ, ಮುಳ್ಳು ಎದುರಾದರೆ ನಿಂತು ಬಿಡುತ್ತೆ. ಮಾವುತ ಏನ್ ಮಾಡ್ತಾನೆ, ಮುಳ್ಳು ಸರಿಸ್ತಾನೆ. ಆನೆಯ ನಡಿಗೆಗೆ ಮುಳ್ಳಿನ ಅಪಸರಣೆ ಕಾರಣ ಹೇಳ್ಬೋದಾ? ಸರಿ ಸರಿ. ಆನೆಯ ನಡಿಗೆಗೆ ಅದರ ಕೈಕಾಲು ಜೊತೆ ಮುಳ್ಳಿನ ಅಪಸರಣೆಯೂ ಕೂಡ ಕಾರಣ ಹೇಳ್ಬೋದಾ? ಮುಳ್ಳನ್ನು ತರಿಸೋದು, ಆ ಕಡೆ ದಾರಿಯಲ್ಲಿತ್ತು ಈ ಕಡೆ ಮಾಡ್ದ, ಕ್ಲಿಯರ್ ಮಾಡ್ದ ದಾರಿಯ. ಚುಚ್ಚು ಮುಂಚೆನೇ ತೆಗ್ದ ಅಂತ ಇಟ್ಕೊಳ್ಳಿ. ನೀವು ಹೋ ಅಂತೀರಿ, ಆಯ್ತಾ? ನಮ್ಮ ಸಿದ್ಧಾಂತ ಏನು ಅಂದ್ರೆ, ನಡೀತಾ ಇತ್ತು, ಮುಳ್ಳು ಅಡಕ್ಕವಂತು, ಆನೆ ನಿಲ್ತು. ಅದು ಮುಂದೆ ಯಾಕೆ ನಡೆಯಲ್ಲ? ಮುಳ್ಳಿತ್ತಾದ್ರಿಂದ ಪ್ರತಿಬಂಧಕ, ಅದನ್ನು ತೆಗ್ದ. ಪ್ರತಿಬಂಧಕಾಭಾವವು ಕಾರ್ಯಕ್ಕೆ ಕಾರಣ ಅಲ್ಲ. ನಮ್ಮ ಸಿದ್ಧಾಂತದಲ್ಲಿ ಅಭಾವವು ಕಾರಣ ಅಲ್ಲ. ಕಾರ್ಯ ಹುಟ್ಟಬೇಕಾದ್ರೆ ಪ್ರತಿಬಂಧಕ ಇರಬಾರದು. ಹೊರತು ಪ್ರತಿಬಂಧಕ ಅಭಾವವು ಕಾರ್ಯಕ್ಕೆ ಕಾರಣ ಅಲ್ಲ. ಕಣ್ಣು ನೋಡಬೇಕಾದ್ರೆ ಬೆಳಕಿರಬೇಕು ಅಲ್ವಾ? ಕತ್ತಲಿದ್ರೆ ಕಾಣಿಸಲ್ಲ. ಕತ್ತಲು ಪ್ರತಿಬಂಧಕ. ಕಣ್ಣಿನಿಂದ ವಸ್ತುವಿನ ಜ್ಞಾನ ಬರೋದಕ್ಕೆ ಏನು ಕಾರಣ? ಬೆಳಕು ಕಾರಣ. ಕತ್ತಲು ಇಲ್ಲದೇ ಇರೋದು ಕಾರಣ ಅಲ್ಲ. ಬೆಳಕು ಕಾರಣ ಅಂದ್ರೆ ಮುಗಿದೋಯ್ತು, ಕತ್ತಲು ಇಲ್ಲ ಅಂತ ಅರ್ಥ. ಗೋಡೆ ಆಚೆ ಕಾಣಲ್ಲ, ಗೋಡೆ ಪ್ರತಿಬಂಧಕ ಅಲ್ವಾ? ಗೋಡೆ ಆಚೆದ್ದು ಯಾಕೆ ಕಾಣಿಸಲ್ಲ? ಪ್ರತಿಬಂಧಕ ಇರೋದ್ರಿಂದ ಕಾಣಿಸಲ್ಲ, ಮುಗೀತು. ಪ್ರತಿಬಂಧಕ ಅಭಾವವು ಕಾಣಿಸೋದಕ್ಕೆ ಕಾರಣ ಅನ್ನಬಾರದು. ಹಾಗೆ ಶಬ್ದದಿಂದ ಕೆಲವೊಮ್ಮೆ ವಕ್ತೃವಿನ ಸರಿಯಾದ ಅಭಿಪ್ರಾಯ ತಿಳಿಯೋದಕ್ಕೆ ಕೆಲವು ಪ್ರತಿಬಂಧಕಗಳಿರುತ್ತವೆ. ಅದಕ್ಕೆ ಎರಡು ಅರ್ಥ ಮಾಡಬಹುದು. ಇಂಥ ಪ್ರತಿಬಂಧಕಗಳಿರುತ್ತೆ. ಯುಕ್ತಿ ಏನು ಮಾಡುತ್ತೆ? ಆ ಪ್ರತಿಬಂಧಕಗಳನ್ನು ಹೊಡೆದೊಡಿಸುತ್ತೆ. ಜ್ಞಾನ ಯಾವುದರಿಂದ ಬಂತು ನಿಮಗೆ? ಯುಕ್ತಿಯಿಂದಲೋ ವಾಕ್ಯದಿಂದಲೋ? ವಾಕ್ಯದ. ಆದ್ರಿಂದ ಯುಕ್ತಿಗಳು ಪ್ರತಿಬಂಧಕವನ್ನು ಸರಿಸ್ತವೆ ಹೊರತು ಜ್ಞಾನಕ್ಕೆ ಹೆಲ್ಪ್ ಮಾಡಲ್ಲ, ಜ್ಞಾನಕ್ಕೆ ಕಾರಣ ಅಲ್ಲ. ಪ್ರಕಾಶವು ಕತ್ತಲೆಯನ್ನ ಓಡಿಸುತ್ತೆ, ಕತ್ತಲೆಯ ಅಭಾವವು ನೋಡೋದಕ್ಕೆ ಕಾರಣ ಅಲ್ಲ. ಮಾವುತ ಆನೆ ನಡೆಯೋದಕ್ಕೆ ಪ್ರತಿಬಂಧಕವಾದ ಮುಳ್ಳನ್ನ ಸರಿಸಿದ. ಆನೆ ಯಾಕೆ ನಡೆಯಿತು ಅಂದ್ರೆ ಮುಳ್ಳು ಹೋಗಿದ್ರಿಂದ ನಡೆಯಿತು ಅಲ್ಲ, ಕಾಲಿದ್ದಿದ್ರಿಂದ ನಡೆಯಿತು. ಅನ್ನ ಮುಳ್ಳು ಪ್ರತಿಬಂಧಕ, ಮುಳ್ಳಿನ ಅಪಸರಣ ಅನ್ನೋದು ಪ್ರತಿಬಂಧಕ ಅಭಾವ.
ಹಾಗೆ ಮೀಮಾಂಸ ವಿಚಾರ ಶಬ್ದದ ತೊಡಕನ್ನ ಈ ಕಡೆ ಸರಿಸ್ತು. ಜ್ಞಾನ ಯಾವುದರಿಂದ ಬಂತು? ಶಬ್ದದಿಂದಲೇ ಬಂತು. ಆದ್ದರಿಂದ ಶಬ್ದದಿಂದ ಶಾಬ್ದಬೋಧ ಬರೋದಕ್ಕೆ ಯುಕ್ತಿ ಕಾರಣ ಅಲ್ಲ. ಇದು ವಾದ. ನೀವು ತುಂಬಾ ದಾರಿ ತಪ್ಪಿಸ್ತೀರಿ ನೋಡ್ರಿ. ಕುಭಾಷ್ಯಗಳು ಯಾದಕ್ಕಿತ್ತು? ಬ್ರಹ್ಮಸೂತ್ರಕ್ಕಿತ್ತು, ವೇದಗಳಿಗೆ ಕುಭಾಷ್ಯ ಅಲ್ಲ. ಅರ್ಥ ಆಯ್ತಾ? 21 ಕುಭಾಷ್ಯ ಇತ್ತು, ವೇದದಿಂದ ಅರ್ಥ ತಿಳಿತಾ ಇರಲಿಲ್ಲ, ಬ್ರಹ್ಮಸೂತ್ರ ಬರೆದು ಕುಭಾಷ್ಯ ಹೋಯಿತು ಅನ್ಬೇಡ್ರಿ. ಬ್ರಹ್ಮಸೂತ್ರಕ್ಕೆ ಕುಭಾಷ್ಯ 21 ಇತ್ತು. ಆಚಾರ್ಯರ ಭಾಷ್ಯ ಬಂದು ಆ ಕುಭಾಷ್ಯಗಳನ್ನು ಸರಸ್ತು. ಹಾಗೆ ಹೇಳಿ, ವೇದಕ್ಕೂ ಅದಕ್ಕೂ ಲಿಂಕ್ ಹೊಡಿಬೇಡಿ. ಆದ್ರಿಂದ ಏನ್ ಹೇಳ್ತಾರೆ ಅಂದ್ರೆ, ಆಚಾರ್ಯರ ಭಾಷ್ಯ ತಪ್ಪು ತಿಳುವಳಿಕೆಯನ್ನ ದೂರ ಮಾಡಿತು. ನಿಮಗೆ ಜ್ಞಾನ ಯಾವುದರಿಂದ ಬಂತು? ಬ್ರಹ್ಮಸೂತ್ರದಿಂದ. ಬ್ರಹ್ಮಸೂತ್ರದಿಂದ ವೇದವ್ಯಾಸರ ಅಭಿಪ್ರಾಯ ತಿಳಿಯೋದಕ್ಕೆ ಇತರ ಭಾಷ್ಯಗಳು ಪ್ರತಿಬಂಧಕವಾಗಿತ್ತು. ಆಚಾರ್ಯರು ಏನು ಮಾಡಿದ್ರು ಅಂದ್ರೆ, ಆ ಇತರ ಭಾಷ್ಯಗಳು ತಪ್ಪು ಅಂತ ತೋರಿಸಿಕೊಟ್ರು. ಅವಾಗೇನಾಯಿತು? ಬ್ರಹ್ಮಸೂತ್ರದ ಸರಿಯಾದ ಅರ್ಥ ನಿಮಗೆ ಯಾವುದರಿಂದ ತಿಳಿಯಿತು? ಬ್ರಹ್ಮಸೂತ್ರದಿಂದ ತಿಳಿಯಿತು. ಈ ವಾದವನ್ನ ನಮಗೆ ಇಲ್ಲಿ ತರೋದಾದ್ರೆ, ನಾನು ಹೇಳಿದೆ ಸ್ವಲ್ಪ ವ್ಯತ್ಯಾಸ ಇದೆ ಅದಕ್ಕೆ. ನಿಮ್ಮ ವಾದವನ್ನ ಇದಕ್ಕೆ ಸರಿಯಾಗಿ ಕೋಣಿಸೋದಾದ್ರೆ ಹೀಗೆ ಅಲ್ಲ, ಶಬ್ದದಿಂದ ಜ್ಞಾನ ಬರಲಿಕ್ಕೆ ಯುಕ್ತಿಯ ಬೆಂಬಲ ಬೇಡ, ಯುಕ್ತಿ ತೊಂದರೆಯನ್ನು ದೂರ ಮಾಡುತ್ತೆ ಅಷ್ಟೇನೆ. ಇರಲಿಲ್ಲ, ಬ್ರಹ್ಮಸೂತ್ರಗಳು ಇರಲಿಲ್ಲ. ಅದೇ ನಾನು ಅದನ್ನೇ ಹೇಳಿದೆ. ಬ್ರಹ್ಮಸೂತ್ರ ಟೈಮ್ ಬೀಯಿಂಗ್, ಬ್ರಹ್ಮಸೂತ್ರ ಹೇಳಿದ ಯುಕ್ತಿ ಟೈಮ್ ದಾಟಿದ್ದದು, ಬಿಯಾಂಡ್ ಟೈಮ್. ಅದು ಆ ಯುಕ್ತಿ ವೇದ ಜೊತೆಯಲ್ಲೇ ಇತ್ತು. ಬ್ರಹ್ಮದೇವರೂ ಕೂಡ ಬ್ರಹ್ಮಸೂತ್ರದ ರಚನೆಗಿಂತ ಮುಂಚೆನೆ ಆ ಯುಕ್ತಿಗಳನ್ನ ಬಳಸಿಕೊಂಡೇ ವೇದದಿಂದ ಅರ್ಥವನ್ನು ತಿಳಿದಿದ್ದಾರೆ. ಅವರಿಗೆ ವೇದವ್ಯಾಸರು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಸ್ವಯಂ ಪ್ರತಿಭೆಯಿಂದ ತಿಳ್ಕೊ. ಅರ್ಥ ಆಗ್ತಾ ಇತ್ತು, ಆ ಉಪಕ್ರಮ ಹೀಗಿರೋದ್ರಿಂದ ಇದಕ್ಕೆ ಅರ್ಥ ಅಂತ ಹೇಳ್ತಾ ಇದ್ರು ಅವರು. ತಪ್ಪು ತಿಳುವಳಿಕೆನೇ ಬರ್ತಿರ್ಲಿಲ್ಲ ಅವರಿಗೆ. ಇದನ್ನು ಓದ್ತಾ ಹೋಗ್ತಾರೆ, ಈ ರೀಸನ್ನಿಂದ ಇದಕ್ಕೆ ಈ ಅರ್ಥ ಅಂತ ಡಿಸೈಡ್ ಮಾಡ್ಕೊಂಡೇ ಹೋಗ್ತಿದ್ರು. ನೋಡಿ, ನಿಮಗೆ ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡೋದಾದ್ರೆ, ನೀವು ಡೈಲಿ ಸಂಡೇ ಬಿಟ್ಟು ಆಫೀಸಿಗೆ ಹೋಗ್ತಾ ಇದ್ರಿ, ಜ್ವರ ಬಂತು, 4 ದಿವಸ ರಜೆ ಹಾಕಿದ್ರಿ, ವೈದ್ಯರಿಂದ ಮೆಡಿಸಿನ್ ತಗೊಂಡು ಜ್ವರ ವಾಸಿ ಆಯಿತು, ಆಫೀಸಿಗೆ ಹೋಗಿಸ್ಕೊಂಡು. ನೀವು ಆಫೀಸಿಗೆ ಹೋಗೋದಕ್ಕೆ ಜ್ವರ ಬಿಟ್ಟಿದ್ದು ಕಾರಣ ಹೇಳ್ಬೋದಾ? ಯಾಕೆ ಜ್ವರ ಬಿಟ್ಟು ಮೊದಲು ಜ್ವರ ಇಲ್ಲದೇ ಇದ್ದಾಗಲೂ ಹೋಗ್ತಾ ಇದ್ರಿ ನೀವು? ಜ್ವರವು ಪ್ರತಿಬಂಧಕ, ಹೋಯಿತು, ನಾವು ಹೋಗ್ತಾ ಇದ್ದೇವೆ, ಮೊದಲಂತೆ ಹೋಗ್ತಾ ಇದ್ದೇವೆ. ಹಾಗೆ ವಾಕ್ಯವು ಅರ್ಥವನ್ನು ತಿಳಿಸ್ತದೆ. ಏನೋ ಒಂದು ಪ್ರತಿಬಂಧ ಇತ್ತು, ಯುಕ್ತಿಯು ಅದನ್ನು ಅಪಸರಣೆ ಮಾಡಿತು, ವಾಕ್ಯವ ತಿಳಿಸ್ಕೊಳ್ತದೆ. ಇದು ಟೀಕಾಕೃತರ ವಾದ. ಯತಃ ತತ್ರಾಪಿ, ನೀವು ಹೇಳಿದ ಸಂದರ್ಭದಲ್ಲೂ, ಏನು ಸಂದರ್ಭ ಹೇಳಿದ್ರಿ? ವಾಕ್ಯದಿಂದ ಅಪಾರ್ಥವಾಗುವ ಸಂದರ್ಭದಲ್ಲಿ ಯುಕ್ತಿ ಬೇಕು ಅಂತ ಹೇಳಿದ್ರಲ್ಲ, ತತ್ರಾಪಿ, ಅಲ್ಲೂ ಕೂಡ ವಿನಾ ವಿಚಾರೇ ಶಬ್ದ ವಿನಾ ವಿಚಾರೇಣ, ವಿಚಾರ ಇಲ್ಲದೇನೆ ತತ್ವಜ್ಞಾನಸ್ಯ, ಸರಿಯಾದ ಜ್ಞಾನಕ್ಕೆ, ಇಷ್ಟೇ ಶಬ್ದ ಇಂಡಿಪೆಂಡೆಂಟ್ ಆಗಿ ತತ್ವಜ್ಞಾನವನ್ನು ಉಂಟು ಮಾಡಿಕೊಡುತ್ತೆ. ಖಿನ್ನಾಮ, ಆದರೆ ಏನಾಯಿತು? ಪ್ರತಿಬಂಧ ಮಾತ್ರ ವಿಚಾರೇಣ ಅಪನೀಯತೆ. ಆ ಶಬ್ದವು ಸರಿಯಾದ ಜ್ಞಾನ ಮಾಡಲಿಕ್ಕೆ ನಿಮಗೆ ಕೆಲವು ತೊಡಕುಗಳಿತ್ತು. ಈ ಯುಕ್ತಿ ಏನಾಯಿತು? ವಿಚಾರ ಏನು ಮಾಡಿತು? ಆ ತೊಡಕನ್ನ ಸರಿಸ್ತು. ಜ್ಞಾನ ಬಂದಿದ್ಯಾವುದರಿಂದ? ಶಬ್ದದಿಂದಲೇ. ಅಂದ ವಿಚಾರದಿಂದ ಜ್ಞಾನ ಬಂತು ಅಂತ ಹೇಳಬೇಡ್ರಿ. ಅಂದ ವಿಚಾರವು ಜ್ಞಾನಕ್ಕೆ, ಈಶ್ವರನ ಜ್ಞಾನಕ್ಕೆ ಕಾರಣ ಅಲ್ಲ. ಮೀಮಾಂಸಾವು ವೇದಕ್ಕೆ ಇತಿ ಕರ್ತವ್ಯತ ಅನ್ಬೇಡ್ರಿ. ಪೂರ್ವಪಕ್ಷ ಸಹಕಾರ ಅಂತ ಹೇಳ್ಬೇಡ್ರಿ. ಪ್ರತಿಬಂಧ ನಿರಾಸಕವು ಕಾರ್ಯಕ್ಕೆ ಸಹಕಾರಿ ಅಲ್ಲ ಅಂತ ಪೂರ್ವಪಕ್ಷ. ಇಷ್ಟೇ ಅಂದ್ರೆ ಸಮರ್ಥವಾಗ್ತದೆ. ಇಷ್ಟೇ ಇತಿ ಈಶ್ವರ, ಸಮರ್ಥನಿದ್ದಾನೆ ಅಂತ. ನಹಿ ಇತಿ ಕರ್ತವ್ಯತಾ ಏವಂ, ಇತಿ ಕರ್ತವ್ಯತಾದ ಸ್ವಭಾವ ಹೀಗಲ್ಲ. ನೋಡಿ, ಉದಾಹರಣೆಗೆ ಇತಿ ಕರ್ತವ್ಯಗೆ ನಾನು ಉದಾಹರಣೆ ಕೊಡ್ತೇನೆ. ನಹಿ ಇತಿ ಕರ್ತವ್ಯತಾ ಏವಂ,
ಮೀಮಾಂಸಕರು ಇತಿಕರ್ತವ್ಯತಕ್ಕೆ ಉದಾಹರಣೆ ಕೊಡೋದು ವ್ರೀಹೀನ್ ಪ್ರೋಕ್ಷತಿ ಅಂತ. ಯಾಗಕ್ಕೋಸ್ಕರ ಆಹುತಿ ಕೊಡೋಕ್ಕೆ ಒಂದಿಷ್ಟು ಭತ್ತವನ್ನು ತಂದಿಡ್ತೇವೆ. ಆ ಭತ್ತವನ್ನು ಸ್ವಾಹ ಅಂತ ಹಾಕಿಬಿಟ್ರೆ ಪುಣ್ಯ ಬರಲ್ಲ. ಪ್ರೋಕ್ಷತಿ ಅಂದರೆ ನೀರಿನಿಂದ ಪ್ರೋಕ್ಷಣೆ ಮಾಡ್ರಿ ಅಂತ. ಆ ಪ್ರೋಕ್ಷಣೆ ಮಾಡಿ ಆ ಭತ್ತದಲ್ಲಿ ಆಹುತಿ ಕೊಟ್ಟರೆ ನಿಮಗೆ ಪುಣ್ಯ ಬರುತ್ತೆ. ಇಲ್ಲಿ ಪ್ರೋಕ್ಷಣೆ ಮಾಡದೆ ಭತ್ತವನ್ನು ಹಾಕಿದರೆ ಪುಣ್ಯ ಬರಲ್ಲ. ಇದು ಇತಿ ಕರ್ತವ್ಯ. ಯಾವುದು? ಪ್ರೋಕ್ಷಣೆ. ಪ್ರೋಕ್ಷಣೆ ಸಹಿತವಾದರೆ ಮಾತ್ರ ವ್ರೀಹಿಯಿಂದ ಆಹುತಿ ಕೊಟ್ಟಾಗ ಪುಣ್ಯ ಬರ್ತದೆ. ಈ ಪುಣ್ಯಕ್ಕೆ ಜನಕ ಬರೀ ವ್ರೀಹಿನೂ ಅಲ್ಲ, ಬರೀ ಪ್ರೋಕ್ಷಣೆನೂ ಅಲ್ಲ, ಪ್ರೋಕ್ಷಣೆ ಸಹಿತವಾದ ವ್ರೀಹಿ. ಇಲ್ಲಿ ಈ ಪ್ರೋಕ್ಷಣೆ ಏನಿದೆಯೋ ಪ್ರತಿಬಂಧ ನಿರಾಸ ಅಲ್ಲ. ಪ್ರೋಕ್ಷಣೆ ಮಾಡದೇ ಇದ್ರೆ ನಮಗೆ ಎತ್ತಿ ಹಾಕೋಕ್ಕಾಗ್ತಿರ್ಲಿಲ್ಲ, ಪ್ರೋಕ್ಷಣೆ ಮಾಡಿದ್ರೆ ಎತ್ತಿ ಹಾಕೋಕ್ಕಾಯ್ತು ಏನಾದ್ರೂ ಇದೆಯಾ? ಇಲ್ಲ. ಹಾಗೆ ಯುಕ್ತಿ ಅಲ್ಲ. ಇಲ್ಲಿ ಯುಕ್ತಿ ಹೆಲ್ಪ್ ಮಾಡೋದಲ್ಲ, ಪ್ರತಿಬಂಧವನ್ನು ನಿರಾಸ ಮಾಡ್ತದೆ. ಅಂದ್ರೆ ಇತಿ ಕರ್ತವ್ಯ ಅಂತ ಹೇಳಬಾರದು ನೀವು. ಸೂಕ್ಷ್ಮವಾದ ವಿಚಾರ ಇದೆ. ನಹಿ ಇತಿ ಕರ್ತವ್ಯತಾ ಏವಂ. ಇತಿ ಕರ್ತವ್ಯತಾ ಅನ್ನೋದು ಹೀಗಿರಲ್ಲ, ಪ್ರತಿಬಂಧಕ ನಿರಾಸ ಆಗಿರಲ್ಲ. ತತ್ ಕಥಂ ವೇದ ಇತಿ ಕರ್ತವ್ಯತಾ ಜಿಜ್ಞಾಸ. ಜಿಜ್ಞಾಸೆಯು ವೇದಕ್ಕೆ ಇತಿ ಕರ್ತವ್ಯ ಅಂತ ಹೇಗೆ ಹೇಳ್ತೀರಿ? ಕಥಂತರಾಂ ಈಶ್ವರ ವಿಷಯ. ವೇದಕ್ಕೆ ಇತಿ ಕರ್ತವ್ಯ ಅಲ್ಲ ಆದಮೇಲೆ ಆ ಮೀಮಾಂಸೆಗೆ ಈಶ್ವರನ ವಿಷಯ ಅಲ್ಲ. ಈಶ್ವರನ ಜ್ಞಾನಕ್ಕೆ ಹೆಲ್ಪ್ ಮಾಡಿದ್ರೆ ಅದು ಈಶ್ವರ ವಿಷಯ ಆಗ್ತಿತ್ತು. ಹೆಲ್ಪ್ ಮಾಡಿಲ್ಲ, ಅದು ಪ್ರತಿಬಂಧವನ್ನಷ್ಟೇ ಹೋಯಿತು. ಅಂದ್ರೆ ಈಶ್ವರ ವಿಷಯಕ ಅಲ್ಲ ಯುಕ್ತಿ. ಸೊ ಫಸ್ಟ್ ಸ್ಟೆಪ್ಪು ಅದು ಇತಿ ಕರ್ತವ್ಯ ಅಲ್ಲ. ಇತಿ ಕರ್ತವ್ಯ ಅಲ್ಲ ಆದ್ರಿಂದ ಈಶ್ವರ ವಿಷಯಕ ಅಲ್ಲ. ಸೆಕೆಂಡ್ ಸ್ಟೆಪ್ ಕಥಂ ತಮಾಂ ಶಾಸ್ತ್ರಸ್ಯ ತದ್ವಿಷಯ. ಮೂರನೇ ಸ್ಟೆಪ್ ಶಾಸ್ತ್ರಕ್ಕೆ ಬ್ರಹ್ಮಸೂತ್ರಕ್ಕೆ ಈಶ್ವರ ವಿಷಯ ಆಗೋದು ಹೇಗೆ ಅಂದ್ರೆ ಬ್ರಹ್ಮಸೂತ್ರಕ್ಕೆ ಈಶ್ವರ ವಿಷಯ ಅಲ್ಲ, ಪರವಿದ್ಯೆ ಅಲ್ಲ. ಪೂರ್ವಪಕ್ಷ ಸಿದ್ಧಾಂತ ಕೊಡಬೇಕಿಂದು. ಕಾಫಿ ಕುಡಿದು ಬರೋಣ ಆಮೇಲೆ. ಮಾಡ್ಕೊಂಡ್ ಬಂದಿದ್ರು, ಇವಾಗ ಅಟ್ಯಾಕ್ ಮಾಡಿದ್ರು ನೋಡಿ. ಎಷ್ಟು ಗಂಟೆ? 4:45 ಸೇರೋಣ. ಎಷ್ಟೊತ್ತಿಗೆ ಹೇಳಿ? ಹೌದ್ರಿ, ಮಧ್ಯ ಮಧ್ಯದಲ್ಲಿ ತೋರಿದ್ರೆ ನಮ್ಮ ಕಂಪ್ಲೀಟ್ ಇದಾಗ ನೀವೇ ಹೋಗ್ತಾರೆ ವೇಸ್ಟ್. 45 ಮಿನಿಟ್ಸ್ ಆಗ್ತದೆ, ಅವಾಗ ಅರ್ಥ ಆಗುತ್ತೆ. ಸ್ವಲ್ಪ ಆಯ್ತು ಬಿಡ್ರೆ ಕಟ್ ಆಗುತ್ತೆ. ಒಂದು ಇದು ಏನಾಗುತ್ತೆ ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಅತ್ರೋಚ್ಯತೆ ಸತ್ಯಮೇವಂ ತಥಾಪಿ ಪ್ರತಿಬಂಧ ನಿವೃತ್ತೌ ಸತ್ಯಮೇವ ನಿರ್ಣಯ ಇತಿ ಪ್ರತಿಬಂಧಕ ನಿರಾಸಹೇತೋರಪಿ ವಿಚಾರಸ್ಯ ಉಪಚಾರೇಣ ನಿರ್ಣಯ ಹೇತುತ್ವಾತ್ ಉಪಪನ್ನಂ ಈಶ್ವರ ವಿಷಯತ್ವಂ. ಸತ್ಯಂ ಅನ್ನೋ ಶಬ್ದದ ಅರ್ಥ ಏನು?
ಹೇಳಿದ್ದು ಸರಿ. ನಾವು ಇದುವರೆಗೆ ಹೇಳಿದ್ದೇನು? ಬ್ರಹ್ಮಸೂತ್ರ ಭಗವಂತನ ಜ್ಞಾನಕ್ಕೆ ಜನಕ ಅಲ್ಲ. ಭಗವಂತನ ಜ್ಞಾನ ಜನಕವಾದ ವೇದಕ್ಕೆ ಬರುವ ಪ್ರತಿಬಂಧಕವನ್ನು ನಿರಾಸ ಮಾಡುತ್ತದೆ. ಸತ್ಯಂ, ಹೌದು. ಯಾವ ಅಂಶ ಒಪ್ಪಿದು? ಪ್ರತಿಬಂಧಕ ನಿರಾಸಕ ಅನ್ನೋದನ್ನು ಒಪ್ಪಿದು. ಆದರೆ ಇದರಿಂದ ನೆಕ್ಸ್ಟ್ ಸ್ಟೆಪ್ ಹಾರ್ತಿರಲ್ಲ ನೀವು. ಪ್ರತಿಬಂಧಕ ನಿರಾಸಕ ಮಾತ್ರ. ಆದ್ರಿಂದ ವೇದಕ್ಕೆ ಈಶ್ವರನು ವಿಷಯ ಹೊರತು ಬ್ರಹ್ಮಸೂತ್ರಗಳಿಗೆ ಈಶ್ವರನು ವಿಷಯವಲ್ಲ. ಅದು ರಾಂಗ್. ಅರ್ಧಾಂಗೀಕಾರ ಅಂದರೆ ಅದು. ನೀವು ಹೇಳಿದ ಒಂದು ಪೋರ್ಷನ್ ಕರೆಕ್ಟು, ಇನ್ನೊಂದು ಅಂಶ ಸರಿಯಲ್ಲ. ಯಾವುದು ಸರಿ ಅಂದರೆ ಬ್ರಹ್ಮಸೂತ್ರಗಳು ಪ್ರತಿಬಂಧಕ ನಿರಾಸಕ, ಅದು ಸರಿ. ಪ್ರತಿಬಂಧಕ ನಿರಾಸಕವಾದ್ರಿಂದ ಅದು ನಿರ್ಣಯ ಹೇತು ಅಲ್ಲ, ವಿಷಯ ಈಶ್ವರ ಅಲ್ಲ ಅನ್ನೋದೇನಿದೆಯೋ ಅದು ಮಾತ್ರ ತಪ್ಪು. ಅದನ್ನು ಹೇಳ್ತಿದ್ದಾರೆ ಟೀಕಾಕೃತ್ಪಾದರು. ತಥಾಪಿ ಪ್ರತಿಬಂಧ ನಿವೃತ್ತೌ ಸತ್ಯಾಂ ಏವ. ವೇದದಿಂದ ನಿರ್ಣಯ ಬರಲಿಕ್ಕೆ ಪ್ರತಿಬಂಧಕವಾದ್ದು ತಾತ್ಪರ್ಯ ಜ್ಞಾನ ಆಗದೇ ಇರೋದು. ಆ ತಾತ್ಪರ್ಯ ಜ್ಞಾನ ಅಥವಾ ವಿಪರೀತವಾಗಿ ತಾತ್ಪರ್ಯವನ್ನು ತಿಳ್ಕೊಳ್ಳೋದು, ಇದು ಪ್ರತಿಬಂಧ. ಅದನ್ನು ನಿರಾಸ ಮಾಡೋದು ಯಾವುದು? ಬ್ರಹ್ಮಸೂತ್ರಗಳು ಹೇಳಿದ ಯುಕ್ತಿಗಳು. ಅದರಿಂದ ಪ್ರತಿಬಂಧ ನಿವೃತ್ತೌ ಸತ್ಯಾಂ. ವೇದದಿಂದ ನಿರ್ಣಯ ಬರಲಿಕ್ಕೆ ಪ್ರತಿಬಂಧವು ನಿವೃತ್ತಿಯಾದಾಗ ನಿರ್ಣಯ ಇತಿ, ವೇದದಿಂದ ನಿರ್ಣಯ ಬರ್ತದೆ. ಇತಿ ಪ್ರತಿಬಂಧ ನಿರಾಸ ಹೇತೋರಪಿ. ಪ್ರತಿಬಂಧಕವನ್ನು ನಾಶ ಮಾಡೋದಕ್ಕೆ ಕಾರಣವಾದ ವಿಚಾರಸ್ಯ, ಬ್ರಹ್ಮಮೀಮಾಂಸಾಶಾಸ್ತ್ರ ಹೇಳಿದ ಯುಕ್ತಿ, ತರ್ಕಗಳು, ಅನುಮಾನಗಳು ಉಪಚಾರೇಣ, ಅಂದರೆ ನಮ್ಮ ಕನ್ನಡದ ಉಪಚಾರ ಅಲ್ಲ ಇದು, ಗೌಣವಾಗಿ, ಉಪಚಾರೇಣ ಗೌಣವಾಗಿ ನಿರ್ಣಯ ಹೇತುತ್ವ. ನಿರ್ಣಯಕ್ಕೆ ಅದು ಕಾರಣ. ನಿರ್ಣಯಕ್ಕೆ ಮುಖ್ಯವಾಗಿ ಕಾರಣ ಯಾವುದು? ವೇದ. ಆ ನಿರ್ಣಯ ಮಾಡಲಿಕ್ಕೆ ಕೆಲವು ತೊಂದರೆಯನ್ನ ನಿರಾಸ ಮಾಡಿದ್ರಿಂದ ಬ್ರಹ್ಮಸೂತ್ರ ಹೇಳಿದ ಯುಕ್ತಿಗಳೂ ಕೂಡ ಗೌಣವಾಗಿ ಏನಾಯಿತು? ನಿರ್ಣಯ ಹೇತು ಆಯಿತು. ಉಪಚಾರೇಣ ನಿರ್ಣಯ ಹೇತುತ್ವ ಉಪಪನ್ನಂ ಈಶ್ವರ ವಿಷಯತ್ವ. ನಿರ್ಣಯಕ್ಕೆ ಹೇತು ಅಂದರೆ ವೇದದಿಂದ ಏನು ನಿರ್ಣಯ ಬಂತೋ ಅದಕ್ಕೆ ಬ್ರಹ್ಮಸೂತ್ರವೂ ಹೇತು, ವೇದವೂ ಹೇತು. ವೇದಕ್ಕೆ ಈಶ್ವರ ವಿಷಯ ಆದರೆ ಬ್ರಹ್ಮಸೂತ್ರಕ್ಕೂ ಈಶ್ವರ ವಿಷಯ, ಅಂದರೆ ಈಶ್ವರ ವಿಷಯತ್ವ ಉಪಪನ್ನಂ. ಅದರಿಂದ ಅಕ್ಷರ ಅಧಿಗತಿ ಕರಣತ್ವ, ನಿರ್ಣಯ ಹೇತುತ್ವ ಎರಡಕ್ಕೂ ಈಕ್ವಲ್ ಅರ್ಥ. ಅಕ್ಷರ ಅಧಿಗತಿ ಕರಣತ್ವ ಅಂದರೆ ಅಕ್ಷರ ತತ್ವದ, ಬ್ರಹ್ಮ ತತ್ವದ ಅಧಿಗತಿಗೆ, ಜ್ಞಾನಕ್ಕೆ ಕಾರಣ. ನಿರ್ಣಯ ಹೇತು, ನಿರ್ಣಯಕ್ಕೆ ಕಾರಣ ಯಾವುದು? ಯಾವುದು? ವೇದ. ಉಪಚಾರೇಣ ನಿರ್ಣಯ ಹೇತು ಯಾವುದು? ಬ್ರಹ್ಮಸೂತ್ರ. ಅಲ್ಲಿಗೆ ಅಕ್ಷರಾಧಿಕತೀಕರಣ ಮುಖ್ಯ ಯಾವುದು? ವೇದ. ಉಪಚಾರೇಣ ಯಾವುದು? ಅದಕ್ಕೆ ಅಕ್ಷರಾಧಿಗತೀಕರಣತ್ವ ಬ್ರಹ್ಮಸೂತ್ರ ಸಹಕೃತವಾದ ವೇದಕ್ಕೆ ಮುಖ್ಯ. ಆದ್ರಿಂದ ಮುಖ್ಯ ಪರವಿದ್ಯಾತ್ವ ಅದಕ್ಕೆ ಹೇಳಬೇಕು. ಸಹಾಯ ಇದು ಮಾಡೋದ್ರಿಂದ ಉಪಚಾರೇಣ. ಇದು ಇಲ್ಲಿಯ ತೀರ್ಮಾನ ಟೀಕಾಕೃತ್ಪಾದ. ಏತೇನ ಏತದಪಿ ನಿರಸ್ತಂ ಈಶ್ವರಸ್ಯ ವೇದ ಪ್ರಮಾಣಕತ್ವೇ ತತ ಏವ ನಿಶ್ಚಿತತ್ವಾತ್ ಕಿಂ ಮೀಮಾಂಸಯಾ ಇತಿ. ಏತೇನ, ಈ ವಿವರಣೆಯಿಂದ, ಏತದಪಿ ನಿರಸ್ತಂ, ಇನ್ನೊಂದು ಪ್ರಶ್ನೆಯೂ ಕೂಡ ದೂರವಾಯಿತು. ವೇದಸ್ಯ ಈಶ್ವರಸ್ಯ ವೇದ ಪ್ರಮಾಣಕತ್ವೇ. ಈಶ್ವರ ಇದ್ದಾನೆ ಅನ್ನೋದಕ್ಕೆ ಪ್ರಮಾಣ ಯಾವುದು? ವೇದ, ಬ್ರಹ್ಮಸೂತ್ರ ಅಲ್ಲ. ಆದ್ರಿಂದ ಈಶ್ವರನಿಗೆ ಪ್ರಮಾಣ ವೇದ ಅಂದ್ರೆ ಈಶ್ವರ ಇದ್ದಾನೆ ಅನ್ನೋ ನಿರ್ಣಯ ಯಾವುದರಿಂದ ಬರುತ್ತೆ?
ವೇದದಿಂದಲೇ ಬರ್ತದೆ, ಮೀಮಾಂಸೆ ಹಾಕಬೇಕು ಅಂದರೆ ಮೀಮಾಂಸದ ಅಗತ್ಯ ಇಲ್ಲ. ಈ ಆಕ್ಷೇಪಕ್ಕೂ ಇವಾಗ ಉತ್ತರ ಬಂತು. ಯಾಕೆ? ಮೀಮಾಂಸಾ ಇಲ್ಲದಿದ್ದರೆ ವೇದದಿಂದ ನಿರ್ಣಯವೇ ಬರಲ್ಲ. ಆದ್ದರಿಂದ ಮೀಮಾಂಸಾ ಸಹಕೃತವಾದ ವೇದವು ನಿರ್ಣಯಕ್ಕೆ ಹೇತು. ಮೀಮಾಂಸಾ ಬೇಡ ಅನ್ಬೇಡ್ರಿ. ಈಶ್ವರಸ್ಯ ವೇದ ಪ್ರಮಾಣಕತ್ವೇ, ಈಶ್ವರನಿಗೆ ವೇದವೇ ಪ್ರಮಾಣ ಅಂತಾದಾಗ ತತ ಏವ, ಆ ವೇದದಿಂದಲೇ ನಿಶ್ಚಿತತ್ವಾತ್, ಈಶ್ವರನ ನಿಶ್ಚಯ ಬರೋದ್ರಿಂದ ಕಿಂ ಮೀಮಾಂಸಯ, ಯುಕ್ತಿ ಯಾಕೆ ಬೇಕು ಇತಿ ಎಂಬ ಪ್ರಶ್ನೆಯು ನಿರಸ್ತಂ. ಯಾಕೆಂದ್ರೆ ಯುಕ್ತ್ಯಾಭಾಸಜನಿತ ವಿಪ್ರತಿಪತ್ತಿ ಪ್ರತಿಬಂಧಸ್ಯ ಉಕ್ತತ್ವಾ, ಯುಕ್ತ್ಯಾಭಾಸದಿಂದ ವೇದವು ಪ್ರತಿಬದ್ಧವಾಗ್ತದೆ. ಅದೇ ಯುಕ್ತಿ ವಾಕ್ಯಾಭಾಸ ಜನಿತ ವಿಪ್ರತಿಪತ್ತಿ, ಕೆಲವು ಕುಯುಕ್ತಿಗಳಿಂದ ವೇದಕ್ಕೆ ವಿರುದ್ಧವಾದ ಜ್ಞಾನ ಬರ್ತದೆ, ಅಥವಾ ವಾಕ್ಯಾಭಾಸದಿಂದ ವೇದಕ್ಕೆ ವಿರುದ್ಧವಾದ ಜ್ಞಾನ ಬರ್ತದೆ. ಆವಾಗ ವೇದವು ನಿರ್ಣಯವನ್ನು ಉಂಟು ಮಾಡಲ್ಲ. ಉದಾಹರಣೆಗೆ ತತ್ವಮಸಿ ಅನ್ನೋ ವಾಕ್ಯದಿಂದ ಜೀವಬ್ರಹ್ಮಾಭೇದ ಜ್ಞಾನ ಬರ್ತದೆ. ದ್ವಾಸುಪರ್ಣ ಅನ್ನೋ ಶ್ರುತಿಯಿಂದ ಭೇದ ಜ್ಞಾನ ಬರ್ತದೆ. ಈ ಭೇದ ಜ್ಞಾನ ಬರಲಿಕ್ಕೆ ಈ ಅಭೇದ ಜ್ಞಾನವು ಪ್ರತಿಬಂಧಕ ಆಗ್ತದೆ. ಆವಾಗ ಏನು ಬೇಕು? ಮೀಮಾಂಸಾ ಬೇಕು. ಹೀಗೆ ಯುಕ್ತ್ಯಾಭಾಸ ವಾಕ್ಯಾಭಾಸಗಳಿಂದ ವೇದಕ್ಕೆ ವಿರುದ್ಧವಾದ ಅಭಿಪ್ರಾಯ ಬಂದಾಗ ವೇದವು ನಿರ್ಣಯಜನಕ ಆಗಲ್ಲ. ಆವಾಗ ಯಾವುದು ಬೇಕು? ಮೀಮಾಂಸಾ ಬೇಕು. ಯುಕ್ತ್ಯಾಭಾಸ ತಪ್ಪು ಯುಕ್ತಿಗಳು, ತಪ್ಪು ಯುಕ್ತಿ, ಕುಯುಕ್ತಿಗಳು. ತಥಾ ಹಿ ವೇದ ಪ್ರಾಮಾಣ್ಯಮೇವ ಅನಂಗೀಕುರ್ವಾಣಾಃ ಕೇಚಿತ್ ಈಶ್ವರ ಏವ ನಾಸ್ತಿ ಇತಿ ಪ್ರತಿಪನ್ನಾಃ. ಇವೆಲ್ಲ ಅರ್ಥ ಆಗತ್ತೆ. ಯುಕ್ತ್ಯಾಭಾಸ ವಾಕ್ಯಾಭಾಸ ವೇದವನ್ನು ಹೇಗೆ ವಿರೋಧಿಸ್ತದೆ ಅಂದರೆ, ಕೆಲವರು ನಾಸ್ತಿಕರು ವೇದವು ಈಶ್ವರ ಇದ್ದಾನೆ ಅಂತ ಹೇಳಿದ್ರು ಕೂಡ ಇಲ್ಲ ಅಂತಾರೆ. ಅಪರೇತು ತದಂಗೀಕೃತ್ಯಾಪಿ ತದ್ವಾಚಿನಾಂ ಪದಾನಾಂ ಜೀವಾದಿ ವಿಷಯತಾಂ ವ್ಯಾಕುರ್ವಂತಿ ತದಭಾವಂ ಆಸ್ಥಿತಾಃ. ಅಲ್ಲಿ ಒಂದು ಸ್ವಲ್ಪ ತಪ್ಪು ಹೇಳಿದೆ ನಾನು. ವ್ಯಾಕುರ್ವಂತಹ ತದಭಾವಂ ಆಸ್ಥಿತಾಃ. ಇನ್ನು ಕೆಲವರು ತದಂಗೀಕೃತ್ಯಾಪಿ ಅಂದರೆ ಅವರು ನಾಸ್ತಿಕರಲ್ಲ, ಮತ್ತೆ ಆಸ್ತಿಕರೇ. ಆದರೆ ಈಶ್ವರನನ್ನು ಹೇಳುವ ಪದಗಳಿಗೆಲ್ಲ ಈಶ್ವರ ಅಂದರೆ ಜೀವ ಅಂತಲೇ ಅರ್ಥ. ಜೀವ ಬಿಟ್ಟರೆ ಬೇರೆ ಈಶ್ವರ ಇಲ್ಲ ಅಂತ ಹೀಗೊಂದು ವಾದವನ್ನು ಮಂಡಿಸ್ತಾರೆ. ಅನ್ಯೇತು ಪುನಃ ಅಸ್ತೀಶ್ವರಃ ಕಿಂತು ಪರಮಾರ್ಥತಃ ನಿರ್ಗುಣ ಏವ ಇತಿ ಸಂಗಿರಂತೆ. ಮೊದಲನೆಯವರು ದೇವರು ಇಲ್ಲ ಜೀವನೂ ಇಲ್ಲ ಅನ್ನೋರು. ಎರಡನೆಯವರು ದೇವರಿಲ್ಲ ಜೀವ ಇದ್ದಾನೆ ಅನ್ನೋರು. ಮೂರನೆಯವರು ದೇವರು ಇದ್ದಾನೆ ಜೀವನೂ ಇದ್ದಾನೆ, ಎರಡು ದೇವರು ಮಾತ್ರ ನಿರ್ಗುಣ ಅಂತಂತಾರೆ. ಏಕೇತು ಸಗುಣೋಪಿ ನ ಜಗತಃ ಕಾರಣಂ ಅಪಿತು ಉದಾಸೀನ ಏವ ಇತಿ ಆತಿಷ್ಠಂತೆ. ಇನ್ನು ಕೆಲವರು ದೇವರು ಇದ್ದಾರೆ ಜೀವನೂ ಇದ್ದಾನೆ, ದೇವರು ಸಗುಣನೂ ಹೌದು, ಆದರೆ ಜಗತ್ತಿಗೂ ಅವನಿಗೂ ಯಾವ ಸಂಪರ್ಕನೂ ಇಲ್ಲ, ಅವನ ಪಾಡಿಗೆ ಅವನಿರ್ತಾನೆ ಅಂತ. ಇದ್ಯಾರ ಸಿದ್ಧಾಂತ? ಅದು ಮೊದಲನೇದು ನಿರ್ಗುಣ ಅಂತ ಹೇಳೋದವರು. ಅಲ್ಲ ಅಲ್ಲ, ಇದು ಸಾಂಖ್ಯ ಸಿದ್ಧಾಂತ. ಅಲ್ಲಿ ಕೆಲಸ ಎಲ್ಲ ಮಾಡೋದು ಯಾವುದು? ಪ್ರಕೃತಿ. ಅವನು ಇರಬೇಕು ಮಾತ್ರ, ಅವನು ಇಲ್ಲದ್ರೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ
ಪುರುಷ ಇಲ್ಲ ಇಲ್ಲ, ತಾರ್ಕಿಕರಲ್ಲಿ ಜಗತ್ಕರ್ತ ಈಶ್ವರ, ಇವರಲ್ಲಿ ಪ್ರಕೃತಿಕರ್ತಿ, ಪುರುಷತ್ತು ಪುಷ್ಕರ ಪಲಾಶವನ್ ನಿರ್ಲೇಪ ಅಂತ. ಕೇಚಿತ್ ಕಾರಣತ್ವೇಪಿ ಉಪಾದಾನಂ ಇತ್ಯಭ್ಯುಪಯಂತಿ. ಇನ್ನು ಕೆಲವರು ಈಶ್ವರ ಇದ್ದಾನೆ, ಜೀವನೂ ಇದ್ದಾನೆ, ಈಶ್ವರ ಜಗತ್ತಿಗೆ ಕಾರಣನೂ ಹೌದು, ಆದರೆ ಈಶ್ವರ ಉಪಾದಾನ ಕಾರಣ ಅಂತಾರೆ. ಉಪಾದಾನ ಕಾರಣ ಅಂದ್ರೆ ಬ್ರಹ್ಮನೇ ಜಗತ್ತಾಗ್ತಾನೆ, ಪರಿಣಾಮಿ ಕಾರಣ. ಇದ್ಯಾರು? ಭಾಸ್ಕರಾದ್ವೈತವಾದ. ನಿಮಿತ್ತ ಮಾತ್ರತ್ವೇಪಿ ಕತಿಪಯ ಗುಣಂ ಗುಣೇಭ್ಯೋ ಭಿನ್ನಂ ಅನ್ಯೇ ಮನ್ಯಂತೆ. ಇನ್ನು ಕೆಲವೊಂದು ವಾದ ಇದೆ. ದೇವರಿದ್ದಾನೆ, ಜೀವನ ಇದ್ದಾನೆ, ದೇವರ ಕಾರಣನೂ ಹೌದು, ಅವನು ಉಪಾದಾನ ಕಾರಣ ಅಲ್ಲ, ನಿಮಿತ್ತ ಕಾರಣ, ಆದರೆ ಅವನಿಗೆ ಗುಣ ಮಾತ್ರ ಲಿಮಿಟೆಡ್. ಯಾರು? ಅಲ್ಲ, ತಾರ್ಕಿಕರು. ಅವರು ನಂತರನೇ ನಿಮಿತ್ತ ಕಾರಣ ಅಂತಾರೆ ಈಶ್ವರನ, ಅವನು ಉಪಾದಾನ ಕಾರಣ ಅಲ್ಲ, ಜಗತ್ತಾಗಿ ಪರಿಣಾಮ ಹೊಂದಿದ್ದು ಅಂತ ಒಪ್ಪಲ್ಲ. ಆದರೆ ಈಶ್ವರನಿಗೆ ಮಾತ್ರ 8 ಗುಣಗಳು ಅಂತ ಹೇಳ್ತಾರೆ. ಹೀಗೊಂದು ವಾದ ಇದೆ. ಇತರೇತು ಭಿನ್ನ ಭಿನ್ನಂ ಉಪಗತವಂತಹ. ಇನ್ನು ಕೆಲವರು ಜಗತ್ತು ಪರಮಾತ್ಮನು ಭಿನ್ನನೂ ಅಲ್ಲ, ಅಭಿನ್ನನೂ ಅಲ್ಲ, ಭಿನ್ನ ಅಂತಾರೆ. ಆಯ್ತಾ? ಪ್ರಭಾಕರರಲ್ಲ. ಇದು ನಮ್ಮ ಆ ಕಡೆ ಉತ್ತರ ಭಾರತದಲ್ಲಿ ಒಂದು ಮತ ಇದೆ ಅಂದ್ರೆ ಚೈತನ್ಯ ಪಂಥ ಅಂತೀವಿ ನೋಡಿ, ಅವರು ಭಿನ್ನ. ಈ ಇಸ್ಕಾನ್ ಅವರದೆಲ್ಲ ಈ ವಾದ ಭಿನ್ನ ಅಂತ ಅನ್ನೋ ವಾದ. ಕೇಚಿತ್ ವಿಗ್ರಹವಂತಂ ಇತ್ಯೇವಮಾದ್ಯಾಸು ಅನೇಕಾಸು ವಿಪ್ರತಿಪತ್ತಿಷು ಸತೀಷು ತತ್ವಜ್ಞಾನಕರಣಾದಪಿ ವೇದಾತ್ ತದನುತ್ಪತ್ತೌ ತದ ಅಪನೋದನದ್ವಾರೇಣ ವೇದೇತಿ ಕರ್ತವ್ಯತಾರೂಪ ಜಿಜ್ಞಾಸಾ ಕರ್ತವ್ಯ. ಇನ್ನು ಕೆಲವರು ಅವನ ನಿಮಿತ್ತ ಕಾರಣ ಮಾತ್ರ, ಭಿನ್ನನೂ ಅಲ್ಲ, ಭಿನ್ನ, ಆದರೆ ಅವನಿಗೆ ವಿಗ್ರಹ ಇದೆ ಅಂತಾರೆ. ವಿಗ್ರಹ ಅಂದ್ರೆ ದೇಹ, ಭೌತಿಕ ದೇಹ ಇದೆ ಅಂತಾರೆ. ರಾಮಾನುಜರಲ್ಲಿ ಲೀಲಾ ವಿಗ್ರಹವನ್ನು ತಗೊಳ್ತಾರೆ ಅಂತ ಹೇಳ್ತಾರೆ. ಹೀಗೆ ಅನೇಕ ವಾದಗಳಿಂದ ಸಾಧಾರಣ ಬಂತು. ಹೀಗೆ ಅನೇಕ ವಾದಗಳಿಂದ ವೇದದ ನಿಜವಾದ ಅಭಿಪ್ರಾಯ ಏನು ಅಂತ ತಿಳಿಯೋಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಯುಕ್ತಿಯಿಂದ ಈ ಒಂದೊಂದು ವಾದಗಳು ತಪ್ಪು ಅಂತ ತೋರಿಸಿದಾಗ ವೇದದಿಂದಲೇ ಈಶ್ವರನ ಯಥಾರ್ಥ ಜ್ಞಾನ ಬರ್ತವೆ. ಹೀಗೆ ಯುಕ್ತಿಗಳು, ಮೀಮಾಂಸ ಏನು ಮಾಡ್ತವೆ ಅಂದರೆ ವೇದದಿಂದ ಸರಿಯಾದ ತಿಳುವಳಿಕೆಗೆ ಬರೋದಕ್ಕೆ ತೊಂದರೆ ಕೊಡುವ ಈ ವಾದಗಳನ್ನೆಲ್ಲ ಯುಕ್ತ್ಯಾಭಾಸ, ವಾಕ್ಯಾಭಾಸದಿಂದ ಉಂಟಾದ ಜ್ಞಾನವನ್ನು ತಪ್ಪು ಅಂತ ಮಾಡುವ ಮೂಲಕ ವೇದದ ಸರಿಯಾದ ಜ್ಞಾನವನ್ನು ಬರೋದಕ್ಕೆ ಸಹಾಯ ಮಾಡ್ತದೆ. ಅದಕ್ಕೆ ಬ್ರಹ್ಮಸೂತ್ರದ ಸ್ಥಾನ ಎಲ್ಲಿ ಅಂತ ಸ್ಪಷ್ಟಪಡಿಸಿದ್ದಾರೆ ಟೀಕಾಕೃತ್ಪಾದರು. ಅದರಿಂದ ವೇದೇತಿ ಕರ್ತವ್ಯತಾ ರೂಪ ಜಿಜ್ಞಾಸ ಕರ್ತವ್ಯ. ವೇದದ ಇತಿ ಕರ್ತವ್ಯತಾ ರೂಪವಾಗಿದೆ ಜಿಜ್ಞಾಸ, ಅದು ಕರ್ತವ್ಯ. ಆದ್ದರಿಂದ ಅದನ್ನ ತಿಳಿಸುವ ಶಾಸ್ತ್ರಂ ಆರಂಭಣೀಯಂ. ತತ್ರ ತಾವತ್ ಬ್ರಹ್ಮಣಃ ಜಿಜ್ಞಾಸಾ ಬ್ರಹ್ಮ ಜಿಜ್ಞಾಸಾ ಇತಿ ಷಷ್ಠೀ ಸಮಾಸಃ ನ ಪುನಃ ಧರ್ಮಾಯ ಜಿಜ್ಞಾಸಾ ಇತಿವತ್ ಚತುರ್ಥೀ ಸಮಾಸಃ. ಇದುವರೆಗೆ ಅಥ ಶಬ್ದದ, ಓಂಕಾರದ, ಬ್ರಹ್ಮ ಶಬ್ದದ ಇಷ್ಟು ಶಬ್ದಗಳಲ್ಲಿ 2 ಶಬ್ದಗಳನ್ನು ಆಚಾರ್ಯರು ವಿವರಣೆ ಕೊಟ್ಟರು. ಯಾವುದು? ಓಂ ಬ್ರಹ್ಮ. ಅಥ ಶಬ್ದ ಕೊಟ್ಟಿಲ್ಲ, ಅತಃ ಶಬ್ದ ಕೊಟ್ಟಿಲ್ಲ. ಅತಃ ಶಬ್ದವನ್ನು ಮುಂದುಗಡೆ ಕೊಡ್ತಾರೆ, ಅಥ ಶಬ್ದವನ್ನು ಇಲ್ಲಿ ಮುಟ್ಟಕ್ಕೆ ಹೋಗೋದಿಲ್ಲ.
ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅದರ ಬಗ್ಗೆ ಪೂರ್ಣ ವಿವರ ಕೊಟ್ಟಿದ್ದೇನೆ ಅಂತ ಇಲ್ಲಿ ಮುಟ್ಟಕ್ಕೆ ಹೋಗಲ್ಲ. ಇವಾಗ ಬ್ರಹ್ಮ ಜಿಜ್ಞಾಸ ಅನ್ನೋ ಶಬ್ದದ ವಿವರವನ್ನು ಕೊಡ್ತಾರೆ. ಬ್ರಹ್ಮ ಜಿಜ್ಞಾಸ ಅನ್ನೋದಕ್ಕೆ ಎರಡು ರೀತಿಯ ಸಮಾಸ ಮಾಡಬಹುದು. ಬ್ರಹ್ಮಣ ಜಿಜ್ಞಾಸ, ಬ್ರಹ್ಮನ ವಿಚಾರ. ಇನ್ನೊಂದು ಬ್ರಹ್ಮಾಯ ಜಿಜ್ಞಾಸ. ಇದರಲ್ಲಿ ಯಾವ ಸಮಾಸ ಅಂದರೆ ಷಷ್ಠಿನೇ ಮಾಡ್ರಿ. ಧರ್ಮ ಜಿಜ್ಞಾಸ ಎಂಬಲ್ಲಿ ಅಥಾತೋ ಧರ್ಮ ಜಿಜ್ಞಾಸ ಅಂತಿದೆ ಪೂರ್ವಮೀಮಾಂಸದಲ್ಲಿ. ಅಲ್ಲಿ ಚತುರ್ಥಿ ಮಾಡಿದ್ದಾರೆ. ಧರ್ಮಾಯ ಜಿಜ್ಞಾಸ. ಧರ್ಮ ಅಂದರೆ ಚೋದನಾ ಲಕ್ಷಣೋ ಅರ್ಥ ಧರ್ಮ. ಧರ್ಮ ಅಂದರೆ ನಮ್ಮ ಪುಣ್ಯ ಪಾಪ ಅಲ್ಲ ಮೀಮಾಂಸಕರಲ್ಲಿ. ವಿಧಿಯಿಂದ ಪ್ರತಿಪಾದಿತವಾದ ಅರ್ಥವತ್ತಾದ ಅನರ್ಥಕ್ಕೆ ಕಾರಣವಾಗದ ವಿಷಯ ಏನಿದೆಯೋ ಅದು ಧರ್ಮ ಅಂತ ಕರೀತಾರೆ. ಅಲ್ಲಿಗೆ ಧರ್ಮ ಅಂದರೆ ಯಜ್ಞ ಯಾಗ. ಅವರಲ್ಲಿ ವೇದದ ವಿಚಾರ ಯಾಕೆ ಮಾಡಬೇಕು? ಧರ್ಮಾಯ, ಯಜ್ಞ ಯಾಗಾದಿಗಳಿಗೋಸ್ಕರ ವಿಚಾರ ಕರ್ತವ್ಯ. ಅಲ್ಲಿಗೆ ಧರ್ಮ ಜಿಜ್ಞಾಸ ಅನ್ನೋಲ್ಲಿ ಸಮಾಸ ಯಾವುದು? ಚತುರ್ಥಿ ಸಮಾಸ. ಧರ್ಮಸ್ಯ ಜಿಜ್ಞಾಸ ಅಲ್ಲ, ಯಾಗದ ಜಿಜ್ಞಾಸೆ ಅಲ್ಲ, ಯಾಗ ಮಾಡೋದಕ್ಕೋಸ್ಕರ ವೇದದ ಜಿಜ್ಞಾಸೆ. ಹಾಗೆ ಇಲ್ಲಿ ಬ್ರಹ್ಮನಿಗೋಸ್ಕರ ಜಿಜ್ಞಾಸೆ ಅಲ್ಲ, ನಮಗೋಸ್ಕರ ಜಿಜ್ಞಾಸೆ ಅಲ್ಲ, ಬ್ರಹ್ಮನ ವಿಚಾರ, ಬ್ರಹ್ಮನ ಕುರಿತಾದ ವಿಚಾರ. ಇಲ್ಲಿ ಷಷ್ಠಿ ಸಮಾಸ ಮಾಡ್ರಿ ಹೊರತು ಚತುರ್ಥಿ ಸಮಾಸ ಮಾಡಬೇಡ್ರಿ. ತಾದರ್ಥ್ಯ ಸಮಾಸೇ ಪ್ರಕೃತಿಗ್ರಹಣಂ ಕರ್ತವ್ಯಂ ಇತಿ ವಾರ್ತಿಕ ಕೃತ ಪ್ರಕೃತಿ ವಿಕೃತಿ ಭಾವ ಏವ ಚತುರ್ಥಿ ಸಮಾಸಸ್ಯ ನಿಯಮಿತತ್ವಾತ್ ತಥೈವೋದಾಹರಣಂ ಯೂಪಾಯದಾರು ಯೂಪದಾರು ಇತಿ ಪ್ರಕೃತಿ ವಿಕೃತಿ ಭಾವರಹಿತೇಷು ವಿಕಾರ ಭಾವರಹಿತೇಷು ಚ ಅಶ್ವಘಾಸಾದಿಷು ಅಶ್ವಘಾಸಾದಯಃ ಷಷ್ಠೀ ಸಮಾಸಾಃ ಭವಂತಿ ಇತಿ ಪ್ರತಿವಿಹಿತಂ. ಚತುರ್ಥಿ ಸಮಾಸ ಮಾಡಲಿಕ್ಕೆ ಒಂದು ರಿಸ್ಟ್ರಿಕ್ಷನ್ ಇದೆ ವೈಯಾಕರಣರಲ್ಲಿ. ನೋಡಿ, ಚತುರ್ಥಿ ಸಮಾಸವನ್ನು ಹೇಳುವ ಸೂತ್ರ ಚತುರ್ಥಿ ತದರ್ಥಾರ್ಥ ಬಲಿಹಿತ ಸುಖ ರಕ್ಷಿತೈಹಿ ಅಂತ ಸೂತ್ರ, ಸಮಾಸ ವಿಧಾಯಕ ಸೂತ್ರ. ಚತುರ್ಥಿ ಸಮಾಸವನ್ನ ಇಷ್ಟರಲ್ಲಿ ಮಾಡ್ರಿ. ಬಲಿ, ಹಿತ, ಸುಖ, ರಕ್ಷಿತ ಈ ಶಬ್ದಗಳೊಂದಿಗೆ ಚತುರ್ಥಿ ಸಮಾಸ ಮಾಡ್ರಿ. ಇದು ಪಾಣಿನಿಯ ಆರ್ಡರ್, ಆದೇಶ. ಇದಕ್ಕೆ ವಾರ್ತಿಕಕಾರ ಸ್ವಲ್ಪ ಇದನ್ನ ಮಿನಿಮೈಸ್ ಮಾಡಿದ್ದಾನೆ. ಚತುರ್ಥಿ ಸಮಾಸ ಮಾಡಬೇಕಾದ್ರೆ ಎಲ್ಲಾ ಕಡೆಯಲ್ಲೂ ಪ್ರಕೃತಿ ವಿಕೃತಿ ಭಾವ ಇರಬೇಕು ಅಂತ. ಒಂದು ಪ್ರಕೃತಿ ಒಂದು ವಿಕೃತಿಯಾಗಿರಬೇಕು. ಅಂಥ ಸಿಚುವೇಶನ್ ನಲ್ಲಿ ಮಾತ್ರ ಚತುರ್ಥಿ ಸಮಾಸ ಮಾಡ್ರಿ ಅಂತ. ಅದಕ್ಕೆ ಉದಾಹರಣೆ ನೋಡ್ರಿ, ಯೂಪದಾರು ಅಂತ ಒಂದು ಸಮಸ್ತ ಪದ. ಇದನ್ನ ಚತುರ್ಥಿ ಸಮಾಸ ಮಾಡಿದ್ರೆ ಯೂಪಾಯ ದಾರು ಅಂತ. ಯೂಪ ಅಂದ್ರೆ ಯಜ್ಞದಲ್ಲಿ ಪಶುವನ್ನ ಕಟ್ಟೋಕ್ಕೋಸ್ಕರ ಮಾಡಿರುವ ಸ್ತಂಭ. ಯೂಪದಾರು ಅಂದ್ರೆ ಆ ಕಂಬವನ್ನು ಸಿದ್ಧಪಡಿಸೋಕ್ಕೋಸ್ಕರ ತಂದಿರುವ ಮರ ಅಂತ. ಇಲ್ಲಿ ಪ್ರಕೃತಿ ಯಾವುದು? ಮರ. ವಿಕೃತಿ ಯಾವುದು? ಯೂಪ. ಇಂಥ ಸಿಚುವೇಶನ್ ಇದ್ರೆ ಮಾತ್ರ ಸಮಾಸ ಮಾಡ್ರಿ ಅಂತ ರಿಸ್ಟ್ರಿಕ್ಷನ್ ಇದು ವಾರ್ತಿಕಕಾರ. ಇದು ಇಲ್ಲದಿದ್ರೆ ಮಾಡಬೇಡಿ. ಅದಕ್ಕೆ ಉದಾಹರಣೆ ಕೊಡ್ತಾನೆ ಅವನು. ರಂಧನಾಯ ಸ್ಥಾಲಿ ಅಂತ. ರಂಧನ ಅಂದ್ರೆ ನೋಡಿ ಅರ್ಥ ಬರುತ್ತೆ, ಅದಕ್ಕೋಸ್ಕರ ಕಾದೆ ನಾನು. ರಂಧನ ಅಂದ್ರೆ ಅಡಿಗೆ ಮಾಡೋದು ಅಂತ ಅರ್ಥ ಆಯ್ತಾ. ಅಡಿಗೆ ಮಾಡೋದಕ್ಕೋಸ್ಕರ ಪಾತ್ರೆ. ರಂಧನಾಯ ಸ್ಥಾಲಿ ಅಂತಿದೆ. ರಂಧನ ಸ್ಥಾಲಿ ಮಾಡಬೇಡ್ರಿ ಅಂತಾರೆ. ಯಾಕೆ? ಇಲ್ಲಿ ಪ್ರಕೃತಿ ವಿಕೃತಿ ಭಾವ ಇಲ್ಲ. ಆ ಪಾತ್ರೆನೇ ಅಡಿಗೆ ಆಗೋದಲ್ಲ, ಪಾತ್ರೆಯಲ್ಲಿ ಅನ್ನ ಬೇಯುತ್ತೆ ಅಷ್ಟೇ. ಪ್ರಕೃತಿ ವಿಕೃತಿ ಭಾವ ಇಲ್ಲದೇ ಇದ್ರೆ ಚತುರ್ಥಿ ಸಮಾಸ ಮಾಡಕೂಡುದು. ಅಲ್ಲಿಗೆ ಧರ್ಮಾಯ ಜಿಜ್ಞಾಸ ಮಾಡ್ಬೋದೋ ಕೂಡ್ದೋ? ಕೂಡುದು.
ಪ್ರಕೃತಿ ವಿಕೃತಿ ಭಾವ ಇಲ್ಲ. ಅಂದ ಆ ಸಮಾಸ ತಪ್ಪು, ಅದನ್ನು ಇಲ್ಲಿ ತರಬೇಡ್ರಿ ಅಂತ ಟೀಕಾಕೃತ್ಪಾದರು ಹೇಳ್ತಿದ್ದಾರೆ. ಚತುರ್ಥಿ ಅವನು ಬಿಟ್ಬಿಟ್ಟಿದ್ದಾನೆ, ರೂಲ್ಸ್ ಕೊಟ್ಟು ಹೋಗ್ಬಿಟ್ಟಿದ್ದಾನೆ ಆಯ್ತಾ. ಅದಕ್ಕೆ ಇಲ್ಲಿ ಟೀಕಾಕೃತ್ಪಾದರು ಉದಾಹರಣೆ ಕೊಟ್ಟಿದ್ದು ಅಶ್ವಘಾಸ ಅಂತ. ಅಶ್ವ ಅಂದ್ರೆ ಕುದುರೆ, ಘಾಸ ಅಂದ್ರೆ ಹುಲ್ಲಿನ ಒಂದು ತುತ್ತು ಹುಲ್ಲು ಅಂತ ಅರ್ಥ. ಇಲ್ಲಿ ಕುದುರೆಗೋಸ್ಕರ ತುತ್ತು, ಅಶ್ವಾಯ ಘಾಸ ಮಾಡಬಹುದೇ ಇಲ್ವೇ? ಮಾಡ್ಕೊಳ್ದು, ಪ್ರಕೃತಿ ವಿಕೃತಿ ಭಾವ ಇಲ್ಲ. ಅಲ್ಲ ಷಷ್ಠಿ ಸಮಾಸನೆ ಮಾಡ್ರಿ. ಅಶ್ವಸ್ಯ ಘಾಸ, ಕುದುರೆಗೆ ತುತ್ತು, ಕುದುರೆಯ ತುತ್ತು, ಕುದುರೆಗೆ ಸಂಬಂಧಪಟ್ಟ ತುತ್ತು, ಹುಲ್ಲಿನ ತುತ್ತು ಇದು ಅಂತ. ಅಂತಹ ಕಡೆಯಲ್ಲೆಲ್ಲ ಷಷ್ಠಿ ಮಾಡಿ ಹೊರತು ಚತುರ್ಥಿ ಮಾಡಬೇಡ್ರಿ ಅಂತ ಹೇಳಿದಾನೆ. ಆದ್ರಿಂದ ಪಾಣಿನಿಗೆ ನಾವು ಒಪ್ಕೊಳ್ತೀವಿ, ಬ್ರಹ್ಮಣಃ ಜಿಜ್ಞಾಸ ಮಾಡ್ತೇವೆ ಹೊರತು ಬ್ರಹ್ಮಣೇ ಜಿಜ್ಞಾಸ ಅಂತ ಚತುರ್ಥಿ ಮಾಡಲ್ಲ ಅಂತ ಟೀಕಾಕೃತ್ಪಾದರು. ಯೂಪ ಅಂದ್ರೆ ಸ್ತಂಭ, ಯಜ್ಞದಲ್ಲಿ ಪಶು ಕಟ್ಟೋಕ್ಕೋಸ್ಕರ ಏನು ಯೂಪಮ ಇಲ್ಲ. ಔದಂಬರೀಂ ಸ್ಪೃಷ್ಟ್ವಾ ಉದ್ಗಾಯಿತ ಅಂತಿದೆ. ಔದುಂಬರಿ ಅಂದ್ರೆ ಅದು ಯೂಪನೇ. ಉದುಂಬರ ಅಂದ್ರೆ ಏನು? ಅತ್ತಿ ಮರದ ಯೂಪ, ಸ್ಪೃಷ್ಟ್ವಾ ಉದ್ಗಾಯಿತ. ಆ ಮರದ ಯೂಪ, ಅತ್ತಿ ಮರದ ಯೂಪ, ಪಲಾಶದ ಯೂಪ ಆಗ್ಬೇಕಂತ. ಹೌದು ಹೌದು ಹೌದು. ಔದುಂಬರಿ ಅಂದ್ರೆ ಉದುಂಬರದಿಂದ ಮಾಡಿದ ಯೂಪ, ಬಲಿಪಶು ಕಟ್ಟುವಂಥದ್ದೇ. ಘಾಸ ಅಂದ್ರೆ ಹುಲ್ಲಿನ ತುತ್ತು, ಅಶ್ವ ಅಂದ್ರೆ ಕುದುರೆ. ಅದೊಂದಕ್ಕೊಂದು ಪ್ರಕೃತಿ ವಿಕೃತಿ ಭಾವ ಇದೆಯಾ? ಮರ ಯೂಪ ಇದ್ದಂತೆ. ಬೇರೆ ಪುಟ್ಟಿ. ಘಾಸ ಅಂದ್ರೆ ಅರ್ಥ ಒಂದು ತುತ್ತು, 4 ಘಾಸ ಭೋಜನ ಮಾಡ್ರಿ, 4 ತುತ್ತು ಊಟ ಮಾಡ್ರಿ. ಗೇ ತುತ್ತು ಸರಿ. ಈ ಗೇ ಇದ್ದಾಗ ಕನ್ನಡದಲ್ಲಿ ಚತುರ್ಥಿನೂ ಹಾಕ್ತೇವೆ, ಷಷ್ಠಿನೂ ಹಾಕ್ತೇವೆ. ಮನೆಗೆ ಹೋಗುತ್ತೇನೆ ಕನ್ನಡ, ಗೃಹಂ ಗಚ್ಚತಿ ಸಂಸ್ಕೃತದಲ್ಲಿ. ನ ಚ ಅತ್ರ ಪ್ರಕೃತಿ ವಿಕೃತಿ ಭಾವ ಅಸ್ತಿ. ಆದ್ರಿಂದ ಏನು ಸಮಾಸ ಮಾಡಬೇಕು? ಷಷ್ಠಿನೇ ಮಾಡಬೇಕು. ಷಷ್ಠಿ ಸಮಾಸೇಪಿ ಕೇಚಿತ್ ಶೇಷೇ ಷಷ್ಠಿ ಇತಿ ಪ್ರತಿಪನ್ನಾಃ ಕೇಚಿತ್ ಕರ್ಮಣೀತಿ ತತ್ರ ಕರ್ಮಣಿ ಷಷ್ಠಿ ಪರಿಗ್ರಹಾಯ ಜಿಜ್ಞಾಸ್ಯಃ ಇತ್ಯುಕ್ತಂ ಕೃತ್ಯಾನಾಂ ಕರ್ಮಣಿ ಸ್ಮರಣಾತ್ ಅನ್ಯಥಾ ಜಿಜ್ಞಾಸ್ಯೇತ್ಯವಕ್ಷತ್. ಜಿಜ್ಞಾಸಾಸ್ಯೇತಿ ಅವಕ್ಷ್ಯತ್. ಜಿಜ್ಞಾಸಾ ಅಸ್ಯ ಇತಿ ಅವಕ್ಷ್ಯತೆ, ಜಿಜ್ಞಾಸಾಸ್ಯೇತ್ಯವಕ್ಷತ್. ಇಲ್ಲಿ ಅದಕ್ಕೆ ಷಷ್ಠಿ ಸಮಾಸ ಮಾಡಬೇಕು ಅಂತ ತೀರ್ಮಾನ ಆಯಿತು. ಷಷ್ಠಿ ಸಮಾಸ 2 ವಿಧ ಇದೆ. ಕರ್ಮಣಿ ಷಷ್ಠಿ, ಶೇಷೇ ಷಷ್ಠಿ ಅಂತ. ವಿವರ ಹೆಚ್ಚು ಬೇಡ ನಮಗೆ, ಗ್ರಾಮರು ಟೀಕಾಕೃತ್ಪಾದರ ವಾಕ್ಯಕ್ಕೆ ಎಷ್ಟು ಅರ್ಥ ಆಗುತ್ತೋ ಅಷ್ಟೇ. 2 ಷಷ್ಠಿ ಇದೆ. ಶೇಷೇ ಷಷ್ಠಿ ಅಂದರೆ ನಿಮಗೆ ಯಾವ ವಿಭಕ್ತಿಯು ಹಾಕುವ ಮನಸ್ಸಿಲ್ಲ ಅಂದರೆ ಷಷ್ಠಿ ಹಾಕ್ಬಿಡ್ರಿ ಅಂತ. ಅದು ಆಲ್ಟರ್ನೇಟಿವ್ ಎಲ್ಲದಕ್ಕೂ, ಅದು ಷಷ್ಠಿ ವಿಭಕ್ತಿ. ಆ ಷಷ್ಠಿನೋ ಇಲ್ಲಿ ಕರ್ಮಣಿ ಷಷ್ಠಿನೋ. ಕರ್ಮಣಿ ಷಷ್ಠಿ ಅಂದರೆ ಕರ್ತೃಕರ್ಮಣೋ ಕೃತಿ ಅಂತ ಒಂದು ಸೂತ್ರ, ವ್ಯಾಕರಣದ ಸೂತ್ರ. ಕೃದಂತವಾದ ಪ್ರತ್ಯಯಗಳು ಪರದಲ್ಲಿದ್ದಾಗ ಕರ್ಮವಾಚಕ ಶಬ್ದಕ್ಕೆ ಷಷ್ಠಿ ವಿಭಕ್ತಿ ಬರುತ್ತೆ, ಸಮಾಸ ಆಗತ್ತೆ. ಅದಕ್ಕೆ ಸಮಾಸವನ್ನು ಹೇಳೋ ಸೂತ್ರ ಬೇರೆ ಇದೆ. ಉದಾಹರಣೆಗೆ ಇಲ್ಲಿ ನೋಡಿ, ಬ್ರಹ್ಮ ಜಿಜ್ಞಾಸ. ಜಿಜ್ಞಾಸ ಅನ್ನೋ ಶಬ್ದ ಕೃದಂತ ಶಬ್ದ. ಕೃದಂತ ಅಂದರೆ ಜ್ಞಾಧಾತುವಿಗೆ ಸನ್ ಪ್ರತ್ಯಯ ಬಂದು ಜಿಜ್ಞಾಸ ಅಂತಾಗಿದೆ.
ಧಾತುವಿಗೆ ಪ್ರತ್ಯಯ ಬಂದರೆ ಅದು ಕೃದಂತ ಅಂತ ಕರಿತೇವೆ ಆ ರೂಪವನ್ನು. ಅಲ್ಲಿಗೆ ಜಿಜ್ಞಾಸ ಅನ್ನೋದು ಕೃದಂತ ಶಬ್ದ. ಅದರ ಜೊತೆಯಲ್ಲಿರುವ ಕರ್ಮವಾಚಕ ಶಬ್ದಕ್ಕೆ ಷಷ್ಠಿ ಅಂತ ಬ್ರಹ್ಮಣ ಅಂತ ಷಷ್ಠಿ. ಹೀಗೆ ಕೃದಂತ ಷಷ್ಠಿ ಇದು ಹೊರತು ಶೇಷೇ ಷಷ್ಠಿ ಅಲ್ಲ. ಇದನ್ನ ತಿಳಿಸೋಕ್ಕೋಸ್ಕರ ಆಚಾರ್ಯರು ಜಿಜ್ಞಾಸ್ಯೋಯಂ ವಿಧೀಯತೆ ಅಂದರು. ಬ್ರಹ್ಮನು ಜಿಜ್ಞಾಸ್ಯ ಅಂದರೆ ವಿಚಾರ ಮಾಡಲ್ಪಡುವವನು. ಇದು ಪ್ಯಾಸಿವ್ ವಾಯ್ಸು. ಪ್ಯಾಸಿವ್ ವಾಯ್ಸಲ್ಲಿ ಏನು ಅದರ ಜೊತೆಯಲ್ಲಿ ಹೇಳ್ತೇವೋ ಅದು ಕರ್ಮ. ಅಂದ್ರೆ ಬ್ರಹ್ಮನು ಕರ್ಮ ಅಂತ ತಿಳಿಸಿದರು. ಒಂದು ವೇಳೆ ಶೇಷೇ ಷಷ್ಠಿ ಆಗಿದ್ದಿದ್ರೆ ಆಚಾರ್ಯ ಏನು ಹೇಳ್ತಾ ಇದ್ರು ಅಂದ್ರೆ ಅಸ್ಯ ಜಿಜ್ಞಾಸಾ ವಿಧೀಯತೆ ಅಂತ ಹೇಳಬೇಕಾಗಿತ್ತು. ಅಸ್ಯ ಬ್ರಹ್ಮನ ಜಿಜ್ಞಾಸೆಯು ವಿಚಾರವು ವಿಧೀಯತೆ ಸೂತ್ರಕಾರರು ವಿಧಾನ ಮಾಡಿದ್ದಾರೆ. ಹಾಗೆ ಹೇಳಲಿಲ್ಲ. ಅಯಂ ಜಿಜ್ಞಾಸ್ಯ ಅಂತ ಹೇಳಿದ್ರಿಂದ ಇಲ್ಲಿ ಕರ್ಮಣಿ ಷಷ್ಠಿ ಸಮಾಸ ಮಾಡಬೇಕು ಹೊರತು ಶೇಷೇ ಷಷ್ಠಿ ಮಾಡಕೂಡದು ಅನ್ನೋ ಸೂಚನೆಯನ್ನ ಆಚಾರ್ಯರು ಕೊಟ್ಟಿದ್ದಾರೆ. ನಮ್ಮಲ್ಲಿ ಬ್ರಹ್ಮ ಜಿಜ್ಞಾಸ ಅನ್ನೋಲ್ಲಿ ಶೇಷೇ ಷಷ್ಠಿ ಅಂತ ಹೇಳೋವರಿದ್ದಾರೆ. ಆ ಕಟಾಕ್ಷಕ್ಕೋಸ್ಕರ ಟೀಕಾಕೃಪಾದರು ಇಷ್ಟು ಬೆಳೆಸಿದ್ರು. ಜಿಜ್ಞಾಸಾ ಖಲು ಕರ್ಮಾಪೇಕ್ಷಾ ವಿನಾ ಕರ್ಮಣ ನ ಜ್ಞಾತುಂ ಶಕ್ಯ ನ ತು ಸಂಬಂಧಿನಂ ವಿನಾ ಇತಿ ಕರ್ಮಣಃ ಪ್ರಾಧಾನ್ಯಾತ್ ತದೇವ ವಕ್ತವ್ಯಂ. ಜಿಜ್ಞಾಸಕ್ಕೆ ಕರ್ಮ ಬೇಕೋ ಸಂಬಂಧಿ ಬೇಕೋ ಅಂತ. ಸಂಬಂಧಿ ಬೇಕು ಅಂದರೆ ಶೇಷೇ ಷಷ್ಠಿ ಮಾಡ್ರಿ, ಕರ್ಮ ಬೇಕು ಅಂದರೆ ಕರ್ಮಣಿ ಷಷ್ಠಿ ಮಾಡ್ರಿ. ಜಿಜ್ಞಾಸ ಅನ್ನೋದು ವಿಚಾರ, ಯಾರ ಬಗ್ಗೆ ವಿಚಾರ ಅದು ಕರ್ಮ. ಅಂದ್ರೆ ಜಿಜ್ಞಾಸೆಗೆ ಕರ್ಮದ ಅಪೇಕ್ಷೆ ಇರೋದು ಹೊರತು ಸಂಬಂಧಿಯ ಅಪೇಕ್ಷೆ ಅಲ್ಲ. ಅನ್ನ ಕರ್ಮಣಿ ಷಷ್ಠಿನೇ ಮಾಡ್ರಿ. ಸಂಬಂಧಿ ಸಾಮಾನ್ಯೋಕ್ತೌ ಅರ್ಥಾತ್ ಕರ್ಮಾಪಿ ಲಭ್ಯತೆ ಇತಿ ಚೇನ್ನ ಸಾಕ್ಷಾತ್ ಪ್ರತೀತ ಪರಿತ್ಯಾಗೇನ ಅರ್ಥಲಭ್ಯ ಸ್ವೀಕಾರಸ್ಯ ವೈಯರ್ಥ್ಯ. ಇದರ ಮೇಲೆ ಒಂದು ಕುತರ್ಕ ನೋಡ್ರಿ. ಜಿಜ್ಞಾಸೆಗೆ ಕರ್ಮದ ಅಪೇಕ್ಷೆ ಇದೆ, ಸಂಬಂಧಿಯ ಅಪೇಕ್ಷೆ ಅಲ್ಲ. ಕರ್ಮವು ಸಂಬಂಧಿ ಹೌದೋ ಅಲ್ವೋ? ಒನ್ ಆಫ್ ದಿ ಸಂಬಂಧಿ ಅದು. ಕ್ರಿಯೆಗೆ ಕರ್ಮ, ಕರ್ತೃ, ಕರಣ, ಅಧಿಕರಣ ಇವೆಲ್ಲ ರಿಲೇಟೆಡ್ಡೇ. ಕರ್ಮವು ಸಂಬಂಧಿ ಹೌದೋ ಅಲ್ವೋ? ಮತ್ತೆ ಜಿಜ್ಞಾಸೆಗೆ ಕರ್ಮವೂ ಸಂಬಂಧಿ, ಉಳಿದಿದ್ದು ಸಂಬಂಧಿ ಆದಮೇಲೆ ಶೇಷೇ ಷಷ್ಠಿ ಆದರೆ ನಿಮಗೆ ಕರ್ಮಣಿ ಷಷ್ಠಿ ಆದರೆ ಶೇಷೇ ಷಷ್ಠಿ. ಜಿಜ್ಞಾಸೆಗೆ ಸಂಬಂಧಪಟ್ಟವನು ಬ್ರಹ್ಮ ಅಂತೇಳಿ. ಏನು ಸಂಬಂಧಪಟ್ಟವನು? ಜಿಜ್ಞಾಸೆಗೂ ಬ್ರಹ್ಮನಿಗೆ ಏನು ಸಂಬಂಧ? ಕರಣ ಅಲ್ಲ, ಅಧಿಕರಣ ಅಲ್ಲ, ಕರ್ತೃ ಅಲ್ಲ. ಮಾಡೋರು ನಾವು ಕರ್ತೃಗಳು. ಮತ್ತೇನು? ಕೊನೆಗೆ ಕರ್ಮ. ಕೊನೆಗೆ ಡಿಸೈಡ್ ಮಾಡ್ತೇವೆ. ನನ್ನ ಪಕ್ಕದಲ್ಲೇ ಒಬ್ಬ ಕೂತಿದ್ದಾನೆ, ಅವನು ನನ್ನ ಮಗ. ಯಾರು ಇವನು ಅಂತ ಕೇಳಿದ್ರೆ ನನ್ನ ಸಂಬಂಧಿ ಅಂದೆ ನಾನು. ನಿನ್ನ ಸಂಬಂಧಿ ಅಂದರೆ ನಿಮ್ಮ ಅಪ್ಪನ ಅಂತ ಕೇಳ್ತೀರಿ ನೀವು. ಅಪ್ಪ ಅಲ್ರಿ, ಅಲ್ಲಿ ನಿಮ್ಮ ಮಾವನೋ ಅಲ್ಲ. ಕೊನೆಗೆ ಯಾವ್ದು ಉಳೀತು? ಮಗ. ಅದನ್ನು ನೇರ ಮೊದಲೇ ಹೇಳಬಾರ್ದ ನಾನು? ಅದನ್ನು ಕೇಳ್ತಿದ್ದಾರೆ ಟೀಕಾ. ಪರಿಶೇಷ ಯಾಕೆ ಹೇಳಬೇಕು? ನೇರವಾಗಿ ಆ ಕರ್ಮ ಅಂತ ಆದಮೇಲೆ ಕರ್ಮಣಿ ಷಷ್ಠಿ ಮಾಡೋದು ಒಳ್ಳೇದಲ್ವಾ? ಹಾಗೆ ಏವಂ ಸತಿ ಲಕ್ಷಣಾದಿ ಜಿಜ್ಞಾಸಾಪಿ ಪ್ರತಿಜ್ಞಾತಾ ಸ್ಯಾತ್ ಇತಿ ಚೇನ್ನ ತಸ್ಯಾಹ ವಿನಾಪಿ ಅಭಿಧಾನೇನ ಲಾಭಾತ್ ನಹಿ ಲಕ್ಷಣಾದಿ ಜಿಜ್ಞಾಸಾಮಂತರೇಣ ಬ್ರಹ್ಮ ಜಿಜ್ಞಾಸ ಅಸ್ತಿ. ಈ ವಿಚಾರವನ್ನು ಯಾಕೆ ಬೆಳೆಸಿದ್ದಾರೆ ಗೊತ್ತೋ? ಪರಭಾಷ್ಯದಲ್ಲಿ ಅವರು ಶೇಷೇ ಷಷ್ಠಿ ಮಾಡಿದ್ದಾರೆ. ಅದು ಸರಿನೋ ನಮ್ದು ಸರಿನೋ ಅಂತ ಜಗಳ ಇದೆ, ಆಯ್ತಾ? ಅವನಂತಾರೆ ನಮ್ದೇ ಸರಿ ಅಂತ, ಶೇಷೇ ಷಷ್ಠಿ ಮಾಡಿದ್ರೆ ಸರಿ ಅಂತ. ಬ್ರಹ್ಮಣ ಜಿಜ್ಞಾಸ ಅಂತ ಷಷ್ಠಿ ಮಾಡ್ತೇನೆ,
ಆ ಷಷ್ಠಿ ಶೇಷೇ ಷಷ್ಠಿ ಅಂದ್ರೆ ಬ್ರಹ್ಮನಿಗೆ ಸಂಬಂಧಿಸಿದ ವಿಚಾರ. ಬ್ರಹ್ಮನಿಗೆ ಸಂಬಂಧಿಸಿದ ವಿಚಾರ ಅಂದಾಗ ಅದರ ಸ್ಕೋಪ್ ಜಾಸ್ತಿ ಆಗುತ್ತೆ. ಅವಾಗ ಬ್ರಹ್ಮನ ಹೆಂಡತಿಯ ವಿಚಾರನೂ ಬರುತ್ತೆ, ಅಲ್ಲಿ ಬ್ರಹ್ಮನ ಲಕ್ಷಣದ ವಿಚಾರನೂ ಬರುತ್ತೆ, ಬ್ರಹ್ಮನಿಗೆ ಏನು ಪ್ರಮಾಣ ಅನ್ನೋ ವಿಚಾರನೂ ಬರುತ್ತೆ. ಅಲ್ಲಿಗೆ ಬ್ರಹ್ಮನ ಸಂಬಂಧಿಸಿದ ವಿಚಾರ ಅಂದಾಗ ಅಲ್ಲಿ ತುಂಬಾ ಸಬ್ಜೆಕ್ಟ್ ಸೇರ್ಕೊಳ್ಳುತ್ತೆ. ಬ್ರಹ್ಮ ಕರ್ಮಕ ವಿಚಾರ ಅಂದ್ರೆ ಯಾರ ವಿಚಾರ ಮುಗೀತು. ಅದಕ್ಕೋಸ್ಕರ ಶೇಷೇ ಷಷ್ಠಿನೇ ಮಾಡಬೇಕು, ಕರ್ಮಣಿ ಷಷ್ಠಿ ಸರಿಯಲ್ಲ ಅಂತಾರೆ ಅವರ ವಾದ. ಸರಿ ಅಂತ ಅನಿಸುತ್ತೆ. ಟೀಕಾಸ್ಪದರ ಅಂತಾರೆ, ನಾನು ಬ್ರಹ್ಮ ಕರ್ಮಕ ಜಿಜ್ಞಾಸೆ ಅಂತೇನೆ. ಅಂದ್ರೆ ಬ್ರಹ್ಮನನ್ನು ಕುರಿತ ಜಿಜ್ಞಾಸೆ. ಬ್ರಹ್ಮನ ಲಕ್ಷಣವನ್ನು ವಿಚಾರ ಮಾಡಬಾರ್ದು, ಬ್ರಹ್ಮ ವಿಚಾರ ಮಾಡ್ರಿ. ಬ್ರಹ್ಮನಿಗೆ ಪ್ರಮಾಣ ಏನು ಅಂತ ವಿಚಾರ ಮಾಡಬಾರ್ದು, ಬ್ರಹ್ಮ ವಿಚಾರ ಮಾಡ್ರಿ. ಸಾಧ್ಯನಾ? ಬ್ರಹ್ಮನ ವಿಚಾರ ಅಂದ್ರೆ ಬ್ರಹ್ಮನ ಲಕ್ಷಣ ಪ್ರಮಾಣ ಇವುಗಳದೇ ವಿಚಾರ. ಅಂದ ಕರ್ಮ ಅಂತ ಅರ್ಥ ಮಾಡಿದ್ರು ಲಕ್ಷಣ ಪ್ರಮಾಣಗಳೆಲ್ಲ ಸಿಕ್ಕೇ ಸಿಗುತ್ತೆ. ಅನಾವಶ್ಯಕ ಶೇಷೇ ಷಷ್ಠಿ ಮಾಡಬೇಡ್ರಿ. ಅನ್ಯಥಾ ಅನೇಕ ವಿಷಯತ್ವೇನ ಶಾಸ್ತ್ರಭೇದ ಪ್ರಸಂಗ. ಲಕ್ಷಣ ವಿಚಾರ ಬೇರೆ, ಪ್ರಮಾಣ ವಿಚಾರ ಬೇರೆ, ಸ್ವರೂಪ ವಿಚಾರ ಬೇರೆ ಅಂತ ಕನ್ಸಿಡರ್ ಮಾಡಿದರೆ ಅಲ್ಲಿಗೆ ಅನೇಕ ವಿಚಾರಗಳನ್ನು ಶಾಸ್ತ್ರದಲ್ಲಿ ಮಾಡಿದೆ ಅಂತಾಗಿ ಶಾಸ್ತ್ರ ಭೇದ ಪ್ರಸಂಗ. ಇವೆಲ್ಲವೂ ಬ್ರಹ್ಮನ ವಿಚಾರ ಅಂತ ಒಂದೇ ಆದಾಗ ಶಾಸ್ತ್ರ ಒಂದಾಗತ್ತೆ. ನಿರ್ವಿಷಯತಾ ಶಂಕಾಪನೋದಾರ್ಥಂ ಪ್ರಯುಕ್ತಂ ಪದಮಿದಂ ಕರ್ಮಾಭಿಧಾಯೇವ ಯುಕ್ತಂ. ನೋಡಿ, ಬ್ರಹ್ಮ ಜಿಜ್ಞಾಸ ಅನ್ನೋ ಪದವನ್ನು ಯಾಕೆ ಸೂತ್ರಕಾರರು ಹೇಳಿದ್ದಾರೆ? ಪೂರ್ವ ಪಕ್ಷಕ್ಕೆ ಉತ್ತರವನ್ನಾಗಿ ಹೇಳಿದ್ದಾರೆ. ನಮ್ಮ ಪೂರ್ವ ಪಕ್ಷ ಏನು? ಜಿಜ್ಞಾಸೆಗೆ ವಿಷಯ ಇಲ್ಲ. ಸೂತ್ರಕಾರರು ಏನು ಹೇಳಬೇಕು? ಜಿಜ್ಞಾಸೆಗೆ ವಿಷಯ ಇದೆ. ಯಾರು? ಬ್ರಹ್ಮ. ಅಲ್ಲಿಗೆ ಜಿಜ್ಞಾಸೆಗೆ ವಿಷಯ ಅಂದ್ರು ಕರ್ಮ ಅಂದ್ರು ಒಂದೇ ಅರ್ಥ. ಸೊ ಕ್ವಶನಿಗೆ ಆನ್ಸರ್ ಹೇಳಬೇಕಾದ್ರೆ ಆಪ್ತ ಆನ್ಸರ್ ಏನು? ಕರ್ಮ. ಅಂದ ಕರ್ಮಣಿ ಷಷ್ಠಿ ಮಾಡಬೇಕು ಹೊರತು ಶೇಷೇ ಷಷ್ಠಿ ಮಾಡಬೇಡ್ರಿ. ತದ್ವಿಜಿಜ್ಞಾಸಸ್ವ ಇತ್ಯಾದಿ ಶ್ರುತ್ಯರ್ಥಾನುಗತಂ ಚೈವಂ ಸತಿ ಸೂತ್ರಂ ಸ್ಯಾತ್. ಕರ್ಮಣಿ ಷಷ್ಠಿ ಮಾಡಿದಾಗ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ ಅನ್ನೋ ಶ್ರುತಿಗೆ ಅನುಗುಣ ಆಗತ್ತೆ. ತದ್ವಿಜಿಜ್ಞಾಸಸ್ವ ಅನ್ನಲ್ಲಿ ಏನರ್ಥ ಮಾಡ್ತೀರಿ? ತತ್ ಅರ್ಥ ಹೇಳಿ. ಆ ಬ್ರಹ್ಮನನ್ನು ವಿಜಿಜ್ಞಾಸಸ್ವ. ಕರ್ಮ ಅಂತಿರೋ ಶೇಷ ಅಂತಿರೋ ಷಷ್ಠಿ ಅಂತಿರೋ? ಕರ್ಮ. ಬ್ರಹ್ಮನನ್ನು. ಅಲ್ಲಿಗೆ ಶ್ರುತಿ ಹೇಳಿದ್ದು ಬ್ರಹ್ಮನನ್ನು ಕರ್ಮ ಅಂತ. ಸೂತ್ರಕಾರರು ಅದನ್ನೇ ಹೇಳಬೇಕು. ಅಂದ ಕರ್ಮಣಿ ಷಷ್ಠಿ ಮಾಡಿ ಹೊರತು ಶೇಷೇ ಷಷ್ಠಿ ಮಾಡಬೇಡ್ರಿ. ಇದು ಶಬ್ದ ಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯ. ಇಲ್ಲಿಗೆ ನಿಲ್ಲಿಸೋಣ. ನಾಳೆ ಮುಂದೆ ಅತಃಶಬ್ದದ ಇದರ ಬಗ್ಗೆ ಸ್ವಲ್ಪ ಮುಂದುವರೆಸ್ತಾರೆ. ಆಮೇಲೆ ಅತಃಶಬ್ದದ ವಿಚಾರ ನಡೀತದೆ. ಶ್ರೀಕೃಷ್ಣ ಅರ್ಪಣವಸ್ತು. ಮಂಗಳಾಚರಣೆ, ಉತ್ತರ ಮಂಗಳಾಚರಣೆ ಮಾಡೋಣ. ಶ್ರಿಯಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಲಯ ರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಶ್ರೀಕೃಷ್ಣಾರ್ಪಣಮಸ್ತು. 7 ನಾಳೆ 7